इंद्रकेतु गुणाध्यक्षो भारतीयः द्वादशीनां दावानि यत्प्रेत्नयादवेयं विद्यार्थे बाह्ये प्रवेशे निर्गमे दुधान् नमः वरुणदीक्षाभ्यां नमः वास्तवदशाय नमः मातवास्तवराध्यक्षेण चन्द्रवराकर्णे भजनामसंवत्सरस्य उत्तरायणीयुरोगुणमासे कृष्णे वक्षन्ते दृश्यायां भाग्यवासरिक्तायां एवं काले महापुण्यीया शुभज्ञो भूदेवागुणानुग्रहरुद्रारुद्राभिषेकं लक्ष्मी तदिवादुकाभ्यः श्रीगुरुं सदविदुवादुकाभ्यो नमः ओम गणानां गणपतिं परमधीनां विश्वासनं ज्येष्ठराजं ब्रह्मणस्पदानां श्रीभगवते श्री विघ्नेश्वराय नमः ओम नय नमः देवाधावरणो नमः देवं भारते ब्रह्माय सूरमस्तिराजुभवे उच्चदेवाभवश्यां नरोचत्रदे भयवसन्धि वृत्रमस्तिगन्धरिद्धाय विष्णो ओक्तविद्यां विष्णो देवत्वन्धाय नमस्ते विष्णुं धने पृथिवीदेश एतान्नाय ಗಣ್ಯರೆಲ್ಲರೂ ವೇದಿಕೆಯ
प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा धीं धीं तारा जतुलतो ಹೋಗಲಾಡಿಸಿ ಅಂಧಕಾರವನ್ನು ಹೊಡೆದೋಡಿಸಿ ಜ್ಞಾನ ನಡೆಯುವ ಮಾರ್ಗದರ್ಶಕ, ವಿಶ್ವವನ್ನು ಬದಲಿಸುವ ಅತ್ಯಂತ ಪ್ರಬಲ ಸಾಧನ. ಶಿಕ್ಷಣವು ಸತ್ಯಗಳನ್ನು ಕಲಿಯುವುದಲ್ಲ, ಆದರೆ ಮನಸ್ಸನ್ನು ಏಕಾಗ್ರತೆಯತ್ತ ಕೊಂಡೊಯ್ಯುವ ತರಬೇತಿಯಾಗಿದೆ. ಜ್ಞಾನಾರ್ಜನೆಯ ಜೊತೆಗೆ ಕೌಶಲ್ಯಭರಿತವಾದ ಜೀವನವನ್ನು ರೂಪಿಸುತ್ತದೆ. ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳನ್ನು ಯಾವ ದಿಕ್ಕಿನಲ್ಲಿ ಬೆಳೆಸುತ್ತದೆಯೋ ಅದೇ ಆ ದೇಶದ ಭವಿಷ್ಯವನ್ನು ಎತ್ತಿ ಹಿಡಿಯುತ್ತದೆ. ಪುಟ್ಟದಾಗಿ ಮೊಳಕೆಯೊಡೆದು ತನ್ನ ಕೊಂಬೆಗಳನ್ನು ಹೆಮ್ಮರವಾಗಿ ಬೆಳೆಯುವ ಗುರಿಯತ್ತ ಸಾಗುತ್ತಿರುವ ನಮ್ಮ ಶಾಲೆಯ ಇನ್ನೊಂದು ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವವರು ತುಳುನಾಡಿನ ದಾನಶೂರ ಕರ್ಣ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಸದಾಶಿವ ಶೆಟ್ಟಿ ಕುಲೂರು ಕಣ್ಯಾನ, ಸ್ಥಾಪಕಾಧ್ಯಕ್ಷರು ಏರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಕೆಮಿನೋ ಫಾರ್ಮ್ ಲಿಮಿಟೆಡ್ ಮುಂಬೈ. ಶ್ರೀ ಕೆ ಶೆಟ್ಟಿ ಕುತ್ತಿಕಾರ್, ಉದ್ಯಮಿ ಅಹಮದ್ ನಗರ್ ಹಾಗೂ ಆಡಳಿತ ಮುಕ್ತೇಸರರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಂಪಳ್ಳ ಕುಂಬಳೆ. ಶ್ರೀ ಶ್ಯಾಮ್ ಭಟ್ ಏತಡ್ಕ,
ಬೆಂಗಳೂರು. ಶ್ರೀ ರಘುರಾಮ್ ಶೆಟ್ಟಿ, ಕುಳೂರು, ಕನ್ಯಾನ, ವ್ಯವಸ್ಥಾಪಕ ನಿರ್ದೇಶಕರು, ಹೇರಂಬ, ಮುಂಬೈ. ಕುಮಾರಿ ಚೈತ್ರ, ಕುಂದಾಪುರ, ಧಾರ್ಮಿಕ ಹಾಗೂ ಸಾಮಾಜಿಕ ಮುಂದಾಳು. ಶ್ರೀ ಹರೀಶ್ ಶೆಟ್ಟಿ, ಕಡಂಬಾರು, ಉದ್ಯಮಿ. ಶ್ರೀಮತಿ ಶಶಿಕಲಾ ಸುವರ್ಣ, ಯೋಜನಾಧಿಕಾರಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮಂಜೇಶ್ವರ ವಲಯ. ಶ್ರೀಮತಿ ಉಷಾ ಶಾಂಭಟ್. ಸುರೇಶ್ ಶೆಟ್ಟಿ ಏಯಾಡಿ, ಉದ್ಯಮಿ, ಮುಂಬೈ. ಶ್ರೀ ಕೆ ಕೃಷ್ಣ ಭಟ್, ಪವಿತ್ರ ಪಾಣಿಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಶ್ರೀ ವಿಶ್ವನಾಥ್ ಶೆಟ್ಟಿ, ಅಧ್ಯಕ್ಷರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ. ಶ್ರೀ ಸುರೇಶ್ ಶೆಟ್ಟಿ, ಶಾಲಾ ಅಧ್ಯಕ್ಷರು. ಶ್ರೀಮತಿ ಕುಸುಮಾ ಪ್ರಶಾಂತ್, ಶಾಲಾ ಪ್ರಾಂಶುಪಾಲರು. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ. ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ. ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ವಿದ್ಯಾದೇವತೆಯಾದ ಶಾರದೆಯನ್ನು ಸ್ಮರಿಸುತ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. दीपो
ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀ ಹರೀಶ್ ಮಾಡ ಇವರು. ಶುಭ ಮುಂಚಾನೆಯ ಶುಭೋದಯಗಳು. ಮಹಾಲಿಂಗೇಶ್ವರ ದೇವರು ಹಾಗೂ ಎಲ್ಲ ಪರಿವಾರ ದೈವಗಳಿಗೆ ವಂದಿಸುತ್ತಾ, ನಮ್ಮ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ನಾವೊಂದು 10 ವರ್ಷಗಳ ಹಿಂದೆ ಭವ್ಯವಾದ ದೇಗುಲವನ್ನು ಪುನರಾರಂಭಿಸಿ, ನಂತರ ನಾವೆಲ್ಲ ಈ ದೇವಸ್ಥಾನದ ಸಮಿತಿಯಾಗಿರ್ಬೋದು, ಊರಿನೆಲ್ಲ ಭಗವದ್ಭಕ್ತರೊಟ್ಟು ಸೇರಿಕೊಂಡು ನಮ್ಮ ಮುಂದಿನ ಯೋಜನೆ ಏನೆಂದೇಳು ನಾವು ಆಲೋಚಿಸುವಾಗ ನಮಗೆಲ್ಲರಿಗೂ ತಿಳಿದು ಬಂದದ್ದು, ಇನ್ನೊಂದು ವಿದ್ಯಾಲಯವನ್ನು ನಾವಿಲ್ಲಿ ಮಾಡುವಂಥೇಳಿ. ಈ ಊರಿನ ಎಲ್ಲರಿಗೂ ಕೂಡ ಒಂದು ಧರ್ಮಾಧಾರಿತವಾದಂಥ, ಯಾಕಂದರೆ ಧರ್ಮ ಶಿಕ್ಷಣದೊಂದಿಗೆ ಆಂಗ್ಲ ಮಾಧ್ಯಮದ ವಿದ್ಯೆಯನ್ನು ಕಲಿಸುವ ಒಂದು ವಿದ್ಯಾಸಂಸ್ಥೆಯನ್ನು ಮಾಡುವಂಥ ಯೋಚನೆಯೊಂದಿಗೆ ಮಹಾಲಿಂಗೇಶ್ವರ ಎಜುಕೇಷನ್ ದೇವಸ್ಥಾನ ಎಜುಕೇಷನ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಈ ಮಹಾಲಿಂಗೇಶ್ವರ ವಿದ್ಯಾನಿಕೇತನವನ್ನು ನಾವಿಲ್ಲಿ ಸ್ಥಾಪಿಸಿ, ಈ ಪರಿಸರದ ಎಲ್ಲ ಒಂದು ಜ್ಞಾನಾರ್ಜನೆಗಾಗಿರುವಂಥ, ಮುಂದಕ್ಕೆ ನಮ್ಮ ಒಂದು ಹಿಂದೂ ಧರ್ಮದ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಆ ಮಕ್ಕಳಿಗೆ ತಿಳಿಯಪಡಿಸುವಂಥ ಒಂದು ಶಿಕ್ಷಣವನ್ನು ನೀಡಬೇಕೆಂಬಂಥ ಒಂದು ಸದುದ್ದೇಶದೊಂದಿಗೆ ಊರ ಪರಬೂರ ಹಲವಾರು ವಿದ್ಯಾಭಿಮಾನಿಗಳನ್ನು, ಧರ್ಮಾಭಿಮಾನಿಗಳನ್ನು ಎಲ್ಲ ಒಟ್ಟು ಸೇರಿಸಿಕೊಂಡು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಇವತ್ತಿನ ದಿವಸ ಈ ಒಂದು ದೇವಸ್ಥಾನ ಅಂತ ಹೇಳಿದು, ಒಮ್ಮೆ ಅದರೆಲ್ಲ ಬ್ರಹ್ಮಕಲಶ ಮಾಡಿದರೆ ಅಲ್ಲೊಬ್ಬರು ಅರ್ಚಕರು, ಅದನ್ನು ವ್ಯವಸ್ಥೆ ನೋಡಿಕೊಳ್ಳುವಂಥ ಇಬ್ಬರು ಸಿಬ್ಬಂದಿಗಳು, ಶುಚಿತ್ವವನ್ನು ಮಾಡುವ ಇಬ್ಬರು ಸಿಬ್ಬಂದಿಗಳಿದ್ದರೆ ಅದು ಅಲ್ಲಿಗೆ ಒಂದು ವ್ಯವಸ್ಥೆ ನಡೀತದೆ. ಆದರೆ ಒಂದು ವಿದ್ಯಾಸಂಸ್ಥೆ ಹೇಳೋದು ಹಾಗೆ ಅಲ್ಲ, ಅದಕ್ಕೆ ವರ್ಷವೂ ನಿರಂತರವಾದ ಕೆಲಸ ಆಗ್ತಾ ಇರ್ತದೆ. ಆ ಮಕ್ಕಳು ಜಾಸ್ತಿ ಆದಾಗೆ ಅದೇ ರೀತಿಯಲ್ಲಿ ಬೇಕನ್ನೋ ವ್ಯವಸ್ಥೆಗಳು ಕೂಡ ನಿರಂತರ ನಡೀತಾ ಇರಬೇಕಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಈಗಿನ ಒಂದು ನಮ್ಮ ವಿದ್ಯಾಸಂಸ್ಥೆಯ ಕಟ್ಟಡ ಇನ್ನು ಬರುವ ಮಕ್ಕಳಿಗೆ ಭಾಳಷ್ಟು ಅದು ಕ್ಲಿಷ್ಟಕರ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲಿದ್ದುಕೊಂಡು ಒಂದು ಕಟ್ಟಡವನ್ನು ವಿಸ್ತರಿಸುವಂಥ ಒಂದು ದೊಡ್ಡ ಯೋಜನೆಯನ್ನು ಹಾಕಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಇಂದಿನ ಸುದಿನ, ಇಂದಿನ ಕಾರ್ಯಕ್ರಮ ವಿಸ್ತರಿಸ ಕಟ್ಟದ ಒಂದು ಶಿಲಾನ್ಯಾಸ ಕಾರ್ಯಕ್ರಮ. ಅದೇ ರೀತಿಯಲ್ಲಿ 2 ಕಟ್ಟಡಗಳು ನಿರ್ಮಾಣವಾಗಲಿದೆ. ಒಂದು ವ್ಯಾಸ ಬ್ಲಾಕ್ ಅಂತೇಳಿ ಆಡಳಿತಾತ್ಮಕ ಕಟ್ಟಡ, ಇನ್ನೊಂದು ವಿಜ್ಞಾನ ಸುಶ್ರುತ ಬ್ಲಾಕ್ ವಿಭಾಗಗಳ ಶಿಲಾನ್ಯಾಸ ಕಾರ್ಯಕ್ರಮ ಇಂದು ನಡೆಯಲಿದೆ. ಈ ವೇದಿಕೆಯಲ್ಲಿ ಭಾಳಷ್ಟು ವಿಶೇಷವಾದಂಥ ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಯಾವ ಮನುಷ್ಯನಲ್ಲಿ ಅಪೇಕ್ಷೆ ಇರುವುದಿಲ್ಲವೋ, ಯಾವ ಮನುಜ ಶುದ್ಧವಾಗಿ ಪ್ರಾಮಾಣಿಕನಾಗಿ ಉದಾರಿಯಾಗಿ ಧರ್ಮಬದ್ಧನಾಗಿ ಬಾಳುತ್ತಿರ್ತಾನೋ ಅಂಥ ಮನುಷ್ಯನ ಕಂಡರೆ ಬಹಳ ಇಷ್ಟ ಎಂದು ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುತ್ತಾನೆ. ಅದೇ ರೀತಿಯಲ್ಲಿ ಈ ಒಂದು ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಬಹಳಷ್ಟು ಒಂದು ಸಜ್ಜನರಾಗಿದ್ದಾರೆ. ಭಾಳಷ್ಟು ಉದ್ಯಮ ತಮ್ಮನ್ನು ತೊಡಗಿಸಿಕೊಂಡು ಊರಿನ ಎಲ್ಲ ಧರ್ಮ ಕೇಂದ್ರಗಳ, ಇಂಥ ವಿದ್ಯಾ ಕೇಂದ್ರಗಳ, ಸಾಮಾಜಿಕ ಕೇಂದ್ರಗಳಿಗೆ ಬಹಳಷ್ಟು ಕೊಡುಗೆಯನ್ನು ಕೊಡುವಂಥ ದೊಡ್ಡ ದೊಡ್ಡ ಕೊಡುಗೆ ದಾನಿಗಳು ನಮ್ಮೊಂದಿಗಿದ್ದಾರೆ. ಇವತ್ತಿನ ಈ ಒಂದು ನಮ್ಮ ವೇದಿಕೆಯಲ್ಲಿರುವಂಥ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಶಾಂಭಟ್ ಏತಡ್ಕ, ಭಾಳಷ್ಟು ಒಂದು ಕೆಲಸ ಕಾರ್ಯವನ್ನು ಮಾಡಿದವರು. ಶ್ರೀ ಶಾಂಭಟ್ ಅವರು ಏತಡ್ಕದ ಮಧ್ಯಮ ವರ್ಗದ ಕೃಷಿಕ ಕುಟುಂಬದಿಂದ ಬಂದವರು. MA LLB ಪದವಿಯನ್ನು ಪಡೆದು ಶಿಕ್ಷಣ ನಂತರ ಬ್ಯಾಂಕ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದವರು. ನಿವೃತ್ತಿಯ ನಂತರ ಸಲಹಾ ವೃತ್ತಿಯನ್ನು ಮುಂದುವರಿಸಿದರು ಮತ್ತು ಬೆಂಗಳೂರಿನಲ್ಲಿ ನೆಲೆಸಿದರು. 2 ಹೆಣ್ಣು ಮಕ್ಕಳು ಇವರಿಗೆ. ಹಿರಿಯ ಮಗಳು ಮೇಘ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದು ವಿಶ್ವನಾಯಕಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಅವರ ಅಜ್ಜ 1948ರಲ್ಲಿ ಏತಡ್ಕದಲ್ಲಿ ಸದಾಶಿವ ದೇವಸ್ಥಾನ ನಿರ್ಮಿಸಿದರು. ಅದೇ ರೀತಿಯಲ್ಲಿ ಒಂದು ಶಾಲೆಯನ್ನು ಕೂಡ ಅವರು ಪ್ರಾರಂಭಿಸಿದರು. ಯಾಕಂದರೆ ಈ ಒಂದು ಕಾರ್ಯಕ್ಕೆ ನಾವು ಅವರನ್ನು ಕರೆದದ್ದು, ಅವರು ಕೂಡ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವವರು ಸಹೋದರ. ಅದೇ ರೀತಿಯಲ್ಲಿ ಆ ಒಂದು ಶಾಲೆಯಲ್ಲಿ 3 ವರ್ಷಗಳಿಗೆ ಹೆಚ್ಚು ಕಾಲ ಅಸ್ತಿತ್ವದಲ್ಲಿದೆ ಆ ಶಾಲೆ. ಶ್ರೀ ಶಾಂಭಟ್ ಅವರ ಸಮರ್ಥ ನಾಯಕತ್ವದಲ್ಲಿ ಹಲವಾರು ಜೀರ್ಣೋದ್ಧಾರಗಳು ನಡೆದವು. ನಮಗೆ ವಿಶೇಷ ಗೊತ್ತಿರಬಹುದು, ಒಂದು ಹಲಸಿನ ಹಣ್ಣಿನ ಹಬ್ಬದ ನೈವೇದ್ಯ ಇರುವಂಥ ಒಂದು ದೇವಸ್ಥಾನ ಇದ್ದರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆ, ಅದು ನಮ್ಮ ಏತಡ್ಕದಲ್ಲಿ ಮಾತ್ರ. ಅದೊಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಹಲಸಿನ ಹಣ್ಣಿನ ಒಂದು ನೈವೇದ್ಯ ಒಂದು ವರ್ಷದಲ್ಲಿ ಒಂದು ದಿವಸ ದೊಡ್ಡಗೆ ಮೂಡಪ್ಪ ಸೇವೆಗೆ ಆಗ್ತದೆ. ಅದೇ ರೀತಿಯಲ್ಲಿ ಅಂಥ ಒಂದು ದೇವಸ್ಥಾನದ ಒಂದು ಮುಖ್ಯಸ್ಥರಾಗಿದ್ದುಕೊಂಡು, ಅದೇ ರೀತಿ ರಾಂಗರಕ್ತೇಶ್ವರ ದೇವಸ್ಥಾನಗಳ
ಸ್ಥಾಪನೆ ಕಾರಣಕರ್ತರಾಗಿದ್ದುಕೊಂಡು ಸಮಾಜಮುಖಿಯಾಗಿ ಭಾಳಷ್ಟು ಒಂದು ವಿದ್ಯಾಸಂಸ್ಥೆಗಳು ಭಾಳಷ್ಟು ಕಾಳಜಿರುವರು ದಂಪತಿ ಸಮೇತವಾಗಿ ಬಂದಿದ್ದಾರೆ. ಉಷಾ ಶಾಂಬಟ್ಟೆ ದಂಪತಿ ಕೂಡ ಬಂದಿದ್ದಾರೆ. ಈ ಒಂದು ನಿಮ್ಮ ಮುಂದಿನ ನಮ್ಮ ವಿದ್ಯಾಸಂಸ್ಥೆಗೆ ನಿಮ್ಮೆಲ್ಲರ ಒಂದು ಹಿರಿಯರ 100 ವರ್ಷಗಳ ಅನುಭವದ ಒಂದು ಮಾರ್ಗದರ್ಶನ ಬೇಕಂತೇಳಿ ಆಶಿಸ್ತಾ ತಮ್ಮನ್ನು ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ನೆರೆದಿರುವ ಎಲ್ಲ ಮಕ್ಕಳ ಪರವಾಗಿ ವಿದ್ಯಾಭಿಮಾನಿಗಳ ಪೋಷಕರ ಪರವಾಗಿ ನಾವು ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದ ಶ್ರೀ ದಿನೇಶ್ ಶೆಟ್ಟಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಕೊಡುಗೈ ದಾನಿ 2 ಸಲ ನಮ್ಮ ವಿದ್ಯಾಸಂಸ್ಥೆಗೆ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಇವತ್ತಿನ ದಿವಸ ಅವರು ಈ ಒಂದು ನಮ್ಮ ವಿಸ್ತೃತ ಕಟ್ಟಡದ ಶಿಲಾನ್ಯಾಸವನ್ನು ಮಾಡಲಿದ್ದಾರೆ. ಮರಗಳು ಹಣ್ಣುಗಳ ಭಾರದಿಂದ ಬಾಗುತ್ತವೆ. ನೀರಿನಿಂದ ತುಂಬಿದ ಮೋಡಗಳು ಭೂಮಿಗೆ ಬೀಳಲಾರಂಭಿಸುತ್ತವೆ. ಸಂಪತ್ ಸಂಭ್ರದಿಂದ ಕೂಡಿ ಸಜ್ಜನರು ಗರ್ವವಿಲ್ಲದಂತರಾಗುತ್ತಾರೆ. ಇದು ಪರೋಪಕಾರಿಗಳ ಸಹಜ ಗುಣ. ನಮ್ಮ ಸದಾಶಿವ ಶೆಟ್ಟಿಯವರು ಅದೇ ರೀತಿಯಲ್ಲಿ ಪರೋಪಕಾರಿಗಳಾಗಿ ದಾನಶೂರ ಕರ್ಣ ಅಂತ ಹೇಳ್ಬೋದು ಅವರು ಎಂತ ಹೇಳಿದರೂ ಸಾಕಾಗಲಿ. ಯಾಕಂದರೆ ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ನಮಗೆ ಎಣಿಸಲು ಸಾಧ್ಯವಿಲ್ಲ. ಸಮುದ್ರದಲ್ಲಿರುವಂಥ ಆ ನೀರನ್ನು ನಮಗೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸದಾಶಿವ ಶೆಟ್ಟಿಯವರು ಯಾವೆಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡರಂತ ಹೇಳುವುದನ್ನು ಅದು ನಮಗೆ ಅದೊಂದು ದೊಡ್ಡ ಅದ್ಭುತ ಅಂತ ಹೇಳ್ಬೋದು. ನಮ್ಮ ಸದಾಶಿವ ಶೆಟ್ಟಿಯವರದು ಎಲ್ಲಿ ವಿದ್ಯಾಸಂಸ್ಥೆಗಳು ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಬೊಮ್ಮಕಲು ಸಾಗಿರ್ಬೋದು. ತಮಗೆ ತಿಳಿಯುವಂತೆ ಮೊನ್ನೆ ಒಂದು 2 ಕೋಟಿಯ ದೊಡ್ಡ ನಮ್ಮ ಸೀಮೆಯ ದೇವರಂಥ ಮಧುರು ಮಹಾಗಣಪತಿ ದೇವರ ಆ ಒಂದು ಮಹಾದ್ವಾರದ ನಿರ್ಮಾಣಕರ್ತರಾಗಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿರುವ ಭಾಳಷ್ಟು ವ್ಯವಸ್ಥೆಗಳು ಜೀರ್ಣೋದ್ಧಾರ ನಮ್ಮ ಸದಾಶಿವ ಶೆಟ್ಟಿ ಅಲ್ಲಿಗೆ ಪಾದಾರ್ಪಣೆ ಮಾಡಿದ ನಂತರವೇ ಮಧುರು ಕ್ಷೇತ್ರ ಒಂದು 15 ವರ್ಷದಲ್ಲಿ ಅದು ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಜೀರ್ಣೋದ್ಧಾರ ಬ್ರಹ್ಮ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಸದಾಶಿವನದು, ಯಾಕಂದರೆ ಸದಾಶಿವ ಅಂದರೆ ಈಶ್ವರ, ಶಿವ ಅಂದರೆ ಪರಮೇಶ್ವರ, ಸದಾ ಅಂದರೆ ಅವರು ಮಂಗಳಕರ. ಸದಾಶಿವ ಯಾಕಂದರೆ ಸದಾ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವವನು ನಮ್ಮ ಸದಾಶಿವ. ಆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸದಾಶಿವನ ಒಂದು ದಿವ್ಯ ಹಸ್ತದಿಂದ ಆ ಶಿಲಾನ್ಯಾಸ ನಡೆದರೆ ಖಂಡಿತವಾಗಿಯೂ ಅವನು ಆದಷ್ಟು ಬೇಗ ನಾನು ಬ್ರಹ್ಮಕಲಶದಲ್ಲಿ ಅವರೊಂದಿಗಿದ್ದೆ. ಯಾಕಂದರೆ ನಾನು ಅದರ ಒಂದು ಪದಾಧಿಕಾರಿ, ಅವರು ದೊಡ್ಡ ದಾನಿಗಳು. ಅದಕ್ಕೆ ಅವರು ಎಲ್ಲಿ ಒಂದು ಅವರ ಹಸ್ತ ಅಲ್ಲಿ ಮುಟ್ಟಿದೆ, ಅವರ ಪಾದ ಸ್ಪರ್ಶ ಆಗಿದೆ, ಎಲ್ಲಿ ಕೂಡ ಯಾವುದೇ ದೇವಸ್ಥಾನ ಯಾವುದೂ ಕೂಡ ಅದು ಆದಷ್ಟು ಬೇಗ ನಿರ್ಮಾಣಗೊಂಡು ಬ್ರಹ್ಮಕಲಶ ನಡೆದಿದೆ. ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸದಾಶಿವ ಅವರ ಅನುಗ್ರಹ ನಮಗೆ ಬೇಕು, ಮಹಾಲಿಂಗೇಶ್ವರ ಅನುಗ್ರಹ ಅವರಿಗೆ ಬೇಕು. ಯಾಕಂದರೆ ಅವರು ಮಾಡುವ ಉದ್ಯಮ ಕ್ಷೇತ್ರದಲ್ಲಿ ಇನ್ನಷ್ಟು ಅವರಿಗೆ ಉತ್ತಮವಾದಂಥ ಆ ಸಮೃದ್ಧಿಗಳನ್ನು ದೇವರು ಅನುಗ್ರಹಿಸಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳೆದು ನೀವೊಂದು ಇದರ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಇರಬೇಕಂತೇಳಿ ನಾವು ತಮ್ಮಲ್ಲಿ ಆಶಿಸ್ತಾ ಇದ್ದೇವೆ. ತಮ್ಮ ವಿದ್ಯಾಸಂಸ್ಥೆ ಅಂತ ಹೇಳಿಕೊಂಡು ನಮ್ಮೊಂದಿಗೆ ಪ್ರೀತಿಯಿಂದ ಇಷ್ಟು ಒಂದು ಕಾರ್ಯದಲ್ಲಿ ಬಂದಂಥ ಅವರಿಗೆ ನಮ್ಮೆಲ್ಲ ಪರವಾಗಿ ಗೌರವಪೂರ್ವಕವಾದಂಥ ವಂದನೆಗಳು ನಾವು ಸಲ್ಲಿಸ್ತೇವೆ. ಇನ್ನೊಂದು ಸದಾಶಿವಣ್ಣನಿಗೆ ತುಂಬ ಕಡೆ ಗೌರವ ಸನ್ಮಾನ. ಯಾಕಂದರೆ ಅವರು ದೇವರಂಥ ಮನುಷ್ಯ. ನೋಡಿ, ದೇವರಿಗೆ ನಾವು ಒಡಗಳನ್ನು ಹಾಕ್ತೇವೆ ಭಾಳಷ್ಟು. ಅದು ಯಾಕೆ? ದೇವರಿಗೆ ಯಾವುದು ಬೇಡ. ದೇವರಂತ ಹೇಳಿದ್ರು ಅಣುರೇಣು ತೃಣಾಕಾಶದಲ್ಲಿರುವವನು. ದೇವರಿಗೆ ಯಾವುದು ಬೇಡ, ಅವರಿಗೆ ಮಾಡುವಂಥ ಗೌರವ ಸನ್ಮಾನ ಅದು ನಮ್ಮ ಸಂತೋಷಕ್ಕೆ. ದೇವರಿಗೆ ನಾವು ಎಷ್ಟು ಆಭರಣಗಳನ್ನು ತೋಡಿಸ್ತೇವೆ, ಭಾಳಷ್ಟು ಅವರಿಗೆ ಅಲಂಕರಣ ಮಾಡ್ತಾರೆ. ಅದು ಯಾರಿಗೆ? ಅದು ನಮಗೆ ಕಾಣಲಿಕ್ಕೆ. ಖಂಡಿತ ಸದಾಶಿವಣ್ಣ ಅದಕ್ಕೆ ಬಯಸಿದವರಲ್ಲ. ಅವರು ಮಾಡುವ ಸೇವೆಗೆ, ನಮ್ಮ ಸಂತೋಷಕ್ಕೆ ನಾವು ಅವರಿಗೆ ಆ ಸನ್ಮಾನ ಮಾಡುವಂಥ ಇದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಾದದ್ದು ಅಂತ ಅವರಿಗೆ ನಮ್ಮೆಲ್ಲ ಬಂದ ಗೌರವದ ವಂದನೆ ಸಲ್ಲಿಸ್ತಾ ಇನ್ನೊಬ್ಬರು ನಮ್ಮೊಂದಿಗಿದ್ದಾರೆ. ಇವರಿಗೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇನ್ನೊಬ್ಬರು ಕೆ ಶೆಟ್ಟಿ. ಯಾಕಂದರೆ ಈ ಕೈಯಲ್ಲಿ ಕೊಟ್ಟದ್ದು ಅದು ಈ ಕೈಯಲ್ಲಿ ತಿಳಿಯಬಾರದು ಅಂತ ಒಂದು 2 ನಮ್ಮ ಈ ಒಂದು ತುಳುನಾಡಿನ ಒಂದು ಧರ್ಮ ರಥದಲ್ಲಿ 2 ಚಕ್ರಗಳಾಗಿ ನಮ್ಮ ಸದಾಶಿವಣ್ಣ ಮತ್ತು ಕೆ ಶೆಟ್ಟಿ ಅವರು ಒಂದು
ದೊಡ್ಡ ದೇವಸ್ಥಾನ. ಅವರ ನಾಯ್ಕಾಪು ಮುಂಡಪಳ್ಳದಲ್ಲಿ ನಾವು ತಾನು ನೋಡಿರ್ಬೋದು. ದೇವಸ್ಥಾನ ತುಂಬ ಲಕ್ಷ ಕೋಟಿ ದೇವಸ್ಥಾನ ಮಾಡ್ತಾರೆ. ಆದರೆ ನಂತರ ಅದನ್ನು ನಡೆಸುವುದು, ಅಲ್ಲಿರುವಂಥ ಪರಿಸರವನ್ನು ಶುಚಿತ್ವ, ಅದು ಮಾತ್ರ ಬಹಳ ದೇವಸ್ಥಾನ ಕಾಣುವುದಿಲ್ಲ. ಆದರೆ ನಮ್ಮ ಕೆ ಶೆಟ್ಟರ್ ಅವರೊಂದು ಮುಂಡಪಳ್ಳದ ಅದರ ಆಡಳಿತ ಮುಖ್ಯಸ್ಥರಾಗಿದ್ದಾರೆ. ವಿಶೇಷವಾಗಿ ದೊಡ್ಡ ಉದ್ಯಮಿಯಾಗಿದ್ದುಕೊಂಡು ನಮ್ಮ ಈ ಒಂದು ಪ್ರದೇಶದಲ್ಲಿ ನೀವು ಕುಂಬಳಿಯಲ್ಲಿ ಕಾಣಿರ್ಬೋದು. ನೋಡಿ, ಮೊದಲಿಗೆ ಹೋಗುವಾಗ ನಮ್ಮ ದೊಡ್ಡ ರಾಜಗೋಪುರ ಕಾಣ್ತದೆ, ಅದನ್ನು ಕೂಡ ಅವರು ನಿರ್ಮಿಸಿದವರು ಅವರೇ. ಮಧುರ್ನಲ್ಲಿ ಕೂಡ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಉದ್ಯಮಿಯಾಗಿ ಅಹಮದಾಬಾದ್ ನಗರ, ಗುಜರಾತ್, ಇಲ್ಲಿ ದೊಡ್ಡ ಉದ್ಯಮ ಸಂಸ್ಥೆ ನಡೆಸಿದ್ದಾರೆ. ವಿಶೇಷವಾಗಿ ದೊಡ್ಡ ಒಂದು ಅಯ್ಯಪ್ಪ ದೇವಸ್ಥಾನವನ್ನು ಕಟ್ಟಿದ್ದ ಕೀರ್ತಿ ಅವರಿಗೆ. ಮೊದಲಾಗಿ ಅಲ್ಲಿ ಒಂದು ಪುಣೆಯಲ್ಲಿ ದೇವಸ್ಥಾನ ಮಾಡಿದಂಥ ಕೀರ್ತಿ ನಮ್ಮ ಕೆ ಶೆಟ್ಟಿ ಅವರಿಗಿದೆ. ಅದರ ಆಡಳಿತ ಶ್ರೀ ರಾಜೇಶ್ವರ ದೇವಸ್ಥಾನ ಮುಂಡಪಳ್ಳ. ಅದೇ ರೀತಿಯಲ್ಲಿ ನಾನು ಆಗ ಹೇಳಿದಾಗೆ ಭೂಮಿಗಿಂತ ಹೆಚ್ಚಿನ ಭಾರದವಳು ತಾಯಿ, ಗಗನಕ್ಕೂ ಎತ್ತರ ತಂದೆ, ಮನಸ್ಸು ಗಾಳಿಗಿಂತಲೂ ಹೆಚ್ಚಿನ ವೇಗ. ಮನುಷ್ಯರಿಗೆ ತರಳಾದದು ಒಂದು ಚಿಂತೆ ಅಂತೇಳಿ. ಯಾವುದೇ ವ್ಯಕ್ತಿ ಒಂದು ಚಿಂತೆಯಲ್ಲಿದ್ದರೆ ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಎಲ್ಲರ ಒಂದು ಚಿಂತೆಯನ್ನು ಬಿಡಿಸುವಂಥ ಕೆಲಸ ನೋಡಿದೆ. ಅದೇ ರೀತಿಯಲ್ಲಿ ಯಶಸ್ವಿ ಸಾಮ್ರಾಜ್ಯ ಕಟ್ಟಿ ವ್ಯಕ್ತಿತ್ವ ಮಹಾರಾಜರಂತಿರಲಿ, ಅಹಂಕಾರ ಸೇವಕರಂತಿರಲಿ, ಆಗ ಯಶಸ್ಸಿನ ಸಾಮ್ರಾಜ್ಯ ತಾನಾಗಿಯೇ ಸೃಷ್ಟಿಯಾಗ್ತದೆ ಎಂಬ ಒಂದು ಒಳ್ಳೆ ಉದ್ದೇಶದೊಂದಿಗೆ ಸಮಾಜಮುಖಿಯಾಗಿರುವಂಥ ನಿಮ್ಮ, ಯಾಕಂದರೆ ಧರ್ಮಕ ನಡಿಬೇಕಾದರೆ ಶಿವ ಮತ್ತು ವಿಷ್ಣು ಒಟ್ಟಿಗೆ, ಮತ್ತು ಅವರದ್ದು ಕಿಂಜಣ್ಣ ಶೆಟ್ಟಿ ಅಂತಲ್ಲ, ಯಾಕಂದರೆ ಅದು ಕೃಷ್ಣನಿಗೆ ಸಂಬಂಧಪಟ್ಟ ಹೆಸರಾಗಿರ್ತದೆ. ಇಬ್ಬರು ಒಟ್ಟು ಸೇರಿದರೆ, ಶಿವ ಮತ್ತು ವಿಷ್ಣು ಒಟ್ಟು ಸೇರಿದರೆ ನಾವೆಲ್ಲ ನೋಡುವಂಥ ಧರ್ಮಕ ನಡೀತದೆ. ಇಬ್ಬರ ಜೊತೆಗೂಡಿಯಿಂದ ಈ ಒಂದು ದೊಡ್ಡ ಕಟ್ಟಡ ಆದಷ್ಟು ಬೇಗ ನಿರ್ಮಾಣಗೊಳ್ಳಲು ಆಶಿಸ್ತಾ ಅವರನ್ನು ಕೂಡ ನಮ್ಮೆಲ್ಲ ಪರನ್ನು ಗೌರವಕ್ಕೆ ಸ್ವಾಗತಿಸಿದ್ದೇವೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕನ್ಯಾನ ವ್ಯವಸ್ಥಾಪಕ ನಿರ್ದೇಶಕರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ. ಒಬ್ಬರು ಇದರ ಸ್ಥಾಪಕ ಅಧ್ಯಕ್ಷರು ಸದಾವ್ ಶೆಟ್ಟಿ ಅವರು. ಅವರೊಂದಿಗೆ ಜೊತೆಗೂಡಿಕೊಂಡು ಈ ಒಂದು ಉದ್ಯಮ ಸಂಸ್ಥೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿ ದೇಶದಾದ್ಯಂತ, ಪ್ರಪಂಚದಾದ್ಯಂತ ದೊಡ್ಡ ಸಂಸ್ಥೆಯಾಗಿ ಬೆಳೆಯುವಂತೆ ಅವರು ಕೂಡ ಶ್ರಮಿಸುತ್ತಿದ್ದಾರೆ. ಅವರಿಗೆ ಜೊತೆಯಾಗಿದ್ದುಕೊಂಡು ಈ ಒಂದು ಧರ್ಮಕರು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಹೇರಂಬ ಇಂಡಸ್ಟ್ರೀಸ್ನ ಮುಂಬೈ ಇದರ ಮಾಲಕರನ್ನ ರಘುರಾಮ್ ಶೆಟ್ಟಿ. ಯಾಕಂದರೆ ರಘುರಾಮ್ ಅಂದರೆ ಕೂಡ ಅವರು ಕೂಡ ಒಂದು ಸದಾಶಿವನನ್ನ ಪೂಜೆ ಮಾಡಿದ್ದಾರೆ. ಆ ಒಂದು ರಾವಣನ ಸೇತು ಕಟ್ಟಬೇಕಾದರೆ, ಯಾಕಂದರೆ ಸದಾಶಿವನೊಟ್ಟಿಗೆ ಆ ರಘುರಾಮ್ ಶೆಟ್ಟಿ ಇದ್ದುಕೊಂಡು ಧರ್ಮ ಕಾರ್ಯ ಮಾಡ್ತಾ ಇದ್ದಾರೆ. ಈ ವಿದ್ಯಾಸಂಸ್ಥೆಗೆ ತಮ್ಮಿಂದ ಕೂಡ ತಮ್ಮ ಸಂಸ್ಥೆಯಿಂದ ದೊಡ್ಡ ಮಟ್ಟದ ಕೊಡುಗೆ ಹರಿದು ಬರಲಿ, ಅದಕ್ಕೆ ಬೇಕಾದಂಥ ಒಂದು ಸಂಪತ್ತನ್ನು ಮಾಲಿಂಗೇಶ್ವರ ಅನುಗ್ರಹಿಸ ಪ್ರಾರ್ಥಿಸ್ತಾ ತಮ್ಮನ್ನು ಕೂಡ ನಮ್ಮೆಲ್ಲರ ಪರವಾಗಿ ಗೌರವಕ್ಕೆ ಸ್ವಾಗತಿಸಿದ್ದೇವೆ. ಕೋಟ್ಯಾನ್ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಕುಮಾರಿ ಚೈತ್ರ ಕುಂದಾಪುರ ತಮ್ಮೆಲ್ಲರಿಗೂ ತಿಳಿದಿರಬಹುದು, ಬಹಳಷ್ಟು ವಾಗ್ಮಿ, ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಥೆಯ ಬಗ್ಗೆ ಭಾಳಷ್ಟು ಒಂದು ಉಪನ್ಯಾಸ ನೀಡಿದವರು. ನಾವೆಲ್ಲ ಕೇಳಬಹುದು ಅವ್ರು ಯಾಕೆ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತೇಳಿ. ಅವ್ರು ಹೋದದ್ದೇನು ಆ ಒಂದು ಪಾಶ್ಚಾತ್ಯ ಸಂಸ್ಥೆಯನ್ನು ಅನುಕರಿಸಲಿಕ್ಕಲ್ಲ, ನಮ್ಮ ದೇಶೀಯ ಸಂಸ್ಥೆಯನ್ನು ಒಂದು ವಿಶ್ವಕ್ಕೆ ಪರಿಚಯಿಸಬೇಕು. ಯಾಕಂದರೆ ಎಲ್ಲ ಕೂಡ ಒಂದು ಪಾಶ್ಚಾತ್ಯವಾಗಿರುವಾಗ ನಾವು ಖಂಡಿತವಾಗಿ ಅದು ಕೂಡ ಬೇಕು. ಆದರೆ ನಮ್ಮ ಹಿಂದೂ ಧರ್ಮ ಉಳಿಸಿಕೊಂಡು ಪಾಶ್ಚಾತ್ಯಿಕವಾದ ನಾವು ಕೆಲವು ಒಂದು, ಯಾಕಂದರೆ ನಾವು ಮನುಷ್ಯ ಅಂತ ಹೇಳಿದ ಮೇಲೆ ಅವನ ಜೀವನ ನಿಂತ ನೀರಲ್ಲ, ಅದು ಹರಿಯುವ ಗಂಗೆಯಾಗಿ ಅಂಥ ಒಂದು ಸದುದ್ದೇಶದಿಂದ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ. ಅವರು ಭಾಳಷ್ಟು ಕಡೆ ಒಂದು ಧರ್ಮ ಜಾಗೃತಿ ಮಾಡಿ ಈಗಲೂ ಕೂಡ ಅವರು ಬಿಗ್ ಬಾಸ್ ಹೋದ ತನ್ನ ಧರ್ಮ ಸಂಸ್ಕಾರ ಬಿಡಲಿಲ್ಲ. ಅವರು ಕೂಡ ಒಂದು ಮಾರ್ಗಸ್ವಾಮಿಗೆ ಈ ಒಂದು ವಿದ್ಯಾಸಂಸ್ಥೆ ಬೇಕಂತ ಆಶಿಸ್ತಾ ಭಾಳಷ್ಟು ಕುಂದಾಪುರದಿಂದ ಭಾಳಷ್ಟು ಸಮಯಕ್ಕೆ ಒಂದು ಮುಟ್ಟಿದೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತಿಸಿದ್ದೇನೆ. ಇವರಿಗೆ ಶಾಲಾ ಪಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಜೀವನ ಒಂದು ಸಾಹಸ, ಒಳಿತೋ ಕೆಡುಕು ಅದನ್ನು ಸಹಿಸಿಕೊಂಡು ಹೋಗಲೇಬೇಕು, ಸಹನಿಂದಲೇ ಸಾಧಿಸಬೇಕು, ಆಗಲೇ ಜೀವನಕ್ಕೊಂದು ಮೆರಗು ಲಭಿಸುವುದು. ಈ ಒಂದು ನಮ್ಮ ಗ್ರಾಮೀಣ ಕಡಂಬರ್ನಲ್ಲಿ ಹುಟ್ಟಿ ಇದೀಗ ಉಜಿರೆಯಲ್ಲಿ ದೊಡ್ಡ ಉದ್ಯಮಿಗಿದ್ದುಕೊಂಡು ಆ ಊರಿನ ಸೆಳೆತವನ್ನು ಮರೆಯಲಿಲ್ಲ. ನಮ್ಮೊಬ್ಬರು
ಶಾಲೆಯ ನಿರ್ದೇಶಕರು ಹೇಳಿದರು ಈ ಶಾಲೆಗೆ ಏನಾಗಬೇಕಂತೇಳಿ. ಒಂದು ಆ ಕಟ್ಟಡಕ್ಕೆ ಬೇಕಾದಂಥ ಕೆಂಪು ಕಲ್ಲಿನ ವ್ಯವಸ್ಥೆಯನ್ನು ತಾವು ಮಾಡಬೇಕಂತೇಳಿ ನಾವು ಅವರ ಹತ್ರ ಭಿನ್ನವಿಸಿಕೊಂಡಿದ್ದೇವೆ. ಆಯ್ತಂತ ಹೇಳಿದ್ದಾರೆ. ನಾವು ಭಿನ್ನವಿಸೋದು ಎಲ್ಲವೂ ಅದು ಆ ಪರಮಾತ್ಮನ ಇಚ್ಛೆ, ಭಗವಂತನ ಮಾಲಿಂಗೇಶ್ವರನ ಇಚ್ಛೆಯಿಂದ ನೀವು ಏನು ನಮಗೆ ಈ ಶಾಲೆಯಿಂದ ಕೊಡುಗೆ ನೀಡಿದಾರ ಅದನ್ನು ಆ ಕೊಡುವಂಥ ಎಲ್ಲ ಸಂಪತ್ತು ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಮಾಲಿಂಗೇಶ್ವರ ದೇವನ ಅನುಗ್ರಹಿಸ ಪ್ರಾರ್ಥಿಸ್ತಾ ತಮ್ಮನ್ನು ಕೂಡ ನಮ್ಮೆಲ್ಲ ಪರವಾಗಿ ನಾನು ಗೌರವವಾಗಿ ಸ್ವಾಗತಿಸಿದ್ದೇವೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಶ್ರೀಮತಿ ಶಶಿಕಲಾ ಸುವರ್ಣ, ತಮ್ಮೆಲ್ಲ ಗೊತ್ತಿರಬಹುದು, ಧರ್ಮಸ್ಥಳ ಅಂತ ಹೇಳಿದು ಒಂದು ಪ್ರಪಂಚದಾದ್ಯಂತ ದೊಡ್ಡ ಹೆಸರನ್ನು ಪಡೆದೊಂದು ಪ್ರಸಿದ್ಧ ಪುಣ್ಯಕ್ಷೇತ್ರ. ಈ ಒಂದು ಪೂಜ್ಯ ಕಾಮಂದ್ರನ ಕಂಡು ನಮ್ಮ ನಿವೇದನೆಯನ್ನು ಬೇಡಿಕೊಂಡು ನಮಗೆ 5 ಲಕ್ಷವನ್ನು ಅವರು ಕೊಟ್ಟಿದ್ದಾರೆ ಶಾಲೆ ಆರಂಭವಾಗುವಾಗ. ಅಲ್ಲಿಂದಲೇ ಈ ಒಂದು ಶಾಲೆಯ ಆ ಬೆಳವಣಿಗೆ ನಡೆದಿದೆ. ಮುಂದಕ್ಕೆ ಕೂಡ ನಾವು ಮೊನ್ನೆ ನಮ್ಮ ಶಶಿಕಲಾ ಮಾಡ್ತಾರೆ ಹೇಳಿದ್ದೇವೆ, ಹೀಗೆ ನಮ್ಮ ಶಾಲೆ ಒಂದು ಕಟ್ಟಡ ನಿರ್ಮಾಣ ಆಗಲಿಕ್ಕಿದೆ, ನಿಮ್ಮ ಸಹಾಯ ಬೇಕಾದಲ್ಲಿ ಖಂಡಿತವಾಗಿ ನಮ್ಮಿಂದ அவங்க ಸಹಾಯವನ್ನು ಮಾಡೋದು ಬೇಕಾದಂಥ ಎಲ್ಲ ದಾಖಲೆಗಳನ್ನು ನೀಡಿ ಅಂತೇಳಿ. ಅದೇ ರೀತಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಎಂಬುದು ಅದು ದೊಡ್ಡ ಒಂದು ಕೇಂದ್ರ. ಅದಕ್ಕೊಂದು ಹೇಳ್ಬೋದು, ಸಮಸ್ಯೆ ಹಿಂದೆ ಪರಿಹಾರ, ದುಃಖದ ಹಿಂದೆ ಸುಖ, ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರುತ್ತದೆ. ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿ ಇರಬೇಕು, ಅಷ್ಟೇ ನಮ್ಮಲ್ಲಿರಬೇಕು ಕಾಯುವ ತಾಳ್ಮೆ. ಖಂಡಿತವಾಗಿಯೂ ಧರ್ಮಸ್ಥಳ ಕ್ಷೇತ್ರ ಇನ್ನಷ್ಟು ಒಂದು ಊರಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ತೊಡಗಿಸಿಕೊಳ್ಳುವಂಥ ಕಾವಂದರಿಗೆ ಆ ದೇವರ ಇನ್ನಷ್ಟು ಸಮಸ್ಯೆ ಮಾಡುವಂಥ ಆಯುಷ್ಯ, ಆರೋಗ್ಯ, ಆ ಒಂದು ತೇಜಸ್ಸನ್ನು ದೇವರ ಪ್ರಾರ್ಥಿಸ್ತಾ ನಮ್ಮ ಶಶಿಕಲಾ ಸುವರ್ಣವನ್ನು ಕೂಡ ನಮ್ಮೆಲ್ಲ ಪರ ಗೌರವ ಸ್ವಾಗತಿಸಿದ್ದೇವೆ. ಇವರಿಗೆ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ವಿದ್ಯಾಸಂಸ್ಥೆ ನಡಿಬೇಕಾದರೆ ಅದರ ಮಾತೃ ಸಂಸ್ಥೆಯಾಗಿ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಇದೆ. ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇದೆ, ಮಾತೃ ಮಂಡಳಿ ಇದೆ, ಭಜನಾ ಮಂಡಳಿ ಇದೆ. ಇವರೆಲ್ಲರೂ ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ನಿರಂತರವಾಗಿ ಬೆನ್ನೆಲುಬಾಗಿ ನಮ್ಮೊಂದಿಗಿರುವವರು. ಇವರು ಕೂಡ ಭಾಳಷ್ಟು ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸುವವರು. ನಮ್ಮ ವಿಶ್ವನಾಥ್ ಶೆಟ್ಟಿ ಅಧ್ಯಕ್ಷರು ಮಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾನ ಸಮಿತಿ, ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀ ವಿವೇಕ್ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮೊಂದಿಗಿರುವವರು ಸುರೇಶ್ ಶೆಟ್ಟಿ ಎಯ್ಯಾಡಿ. ನಾವು ನೆನಪಿಸಿಕೊಳ್ಳಬೇಕಾದಂಥ ಒಂದು ವ್ಯಕ್ತಿ. ನಾವು ದೇವಸ್ಥಾನದ ಆ ಜೀರ್ಣೋದ್ಧಾರ ಸಂಗ್ರಹಕ್ಕಾಗಿರ್ಬೋದು, ಶಾಲೆಯ ಧನ ಸಂಗ್ರಹ ಆಗಿರ್ಬೋದು, ನಾವು ಮುಂಬೈಗೆ ಹೋಗುವಾಗ ನಮ್ಮೊಂದಿಗೆ ಜೊತೆಗೂಡಿಕೊಂಡವರು ನಮ್ಮ ಸುರೇಶ್ ಅಣ್ಣ ಎಯ್ಯಾಡಿ. ದೊಡ್ಡ ಕಬಡ್ಡಿ ಪಂದ್ಯವನ್ನು ಆಚರಿಸುವವರು, ಅದೇ ದೊಡ್ಡ ಕಬಡ್ಡಿ ಆಟಗಾರರು. ಇಲ್ಲಿ ಕೂಡ ನಾವು ದೇವಸ್ಥಾನಕ್ಕೆ ಬಂದರೆ ಕಾಣಬಹುದು ಅಲ್ಲಿ ಎಷ್ಟು ಸ್ಮರಣಿಕೆಗಳಿದೆ ಅಂತೇಳಿ. ಎಲ್ಲ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯ ಚಟುವಟಿಕೆ ಕೂಡ ನಮ್ಮೊಂದಿಗೆ ಜೊತೆಯಾಗಿರುವವರು ನಮ್ಮವರನ್ನ ಸುರೇಶ್ ಶೆಟ್ಟಿ ಆಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರ ಗೌರವಕ್ಕೆ ಸ್ವಾಗತಿಸಿದ್ದೇವೆ. ಇವರಿಗೆ ಶಾಲಾಧ್ಯಕ್ಷಿಯಾದ ಶ್ರೀ ಸುಧಾಕರ್ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಅಂದರೆ ನಮ್ಮದು ಹಿಂದೂ ಸಂಸ್ಥೆ ಅಂತ ಹೇಳೋದು ಅದು ದೇವರ ನಾವು ಉಮಾಮಹೇಶ್ವರ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ ಅಂತ ಹೇಳ್ತೆ ಜೊತೆಯಾಗಿ ಬಂದಿರೋ ದಂಪತಿಗಳು. ಇದು ಖಂಡಿತವಾಗಿ ನಮಗೊಂದು ಶುಭ ಲಕ್ಷಣ. ಯಾಕಂದರೆ ಆ ದೇವರ ಅನುಗ್ರಹ ಆಗಿದೆ ನಾವು ಮಾಡುವಂಥ ಈ ಒಂದು ಕೆಲಸ ಕಾರ್ಯಕ್ಕೆ. ಅವರು ಜೊತೆಯಾಗಿ ನಾವು ತುಂಬ ಮಾತಾಡಿದ್ರಲ್ಲ ಅಂದರೆ ಒಂದು ವಿದ್ಯಾಸಂಸ್ಥೆ ಮಾಡೋದು ಭಾಳಷ್ಟು ಕಷ್ಟ ಅಂತ ಹೇಳಕ್ಕೆ ನಾನು ಆಗ ಹೇಳಿದಾಗೆ ದೇವಸ್ಥಾನ ನಿರಂತರ ಜನಗಳು ಬರ್ತಾರೆ. ಒಮ್ಮೆ ಮಾಡಿದ ಈಗ ನಮ್ಮ ಇವರು ಕೆ ಶೆಟ್ಟಿ ಅವರು ಕೂಡ ಒಂದು ವ್ಯವಸ್ಥಿತವಾದ ಒಂದು ದೇವಸ್ಥಾನವನ್ನು ಅಲ್ಲಿ ನಿರ್ಮಿಸಿದ್ದಾರೆ. ನಡೀತು ಅವ್ರು ಹೇಳಿದೆ ನಾನು ತಿಂಗಳು 2-3 ದಿನ ಬರ್ಪೆ ದೇವಸ್ಥಾನಕ್ಕೆ ಅಂತೇಳಿ. ಮತ್ತೆಲ್ಲ ಅಲ್ಲಿಯ ಅರ್ಚಕರು, ಸಿಬ್ಬಂದಿ ವರ್ಗದವರು, ಪರಿಚಾರಕರು ನೋಡಿಕೊಳ್ತಾರೆ ವ್ಯವಸ್ಥಿತವಾಗಿ. ಆದರೆ ಶಾಲೆ ಅಂತ ಹೇಳೋದು ಹಾಗೆಲ್ಲ ನಿರಂತರ ಅಲ್ಲಿ ಕೆಲಸ ನಡೀತಾ ಇದೆ.
ಅಂಥ ಒಂದು ಸಂದರ್ಭದಲ್ಲಿ ದಂಪತಿಗಳು ಬಂದು ನಮ್ಮನ್ನು ಹರಸಿದ್ದಾರೆ. ನಿಮ್ಮ ದೊಡ್ಡ ಸಹಾಯ ಸಹಕಾರ ಮಾರ್ಗದರ್ಶನ ನಮಗಿರಲಿ ಅಂತ ಆಶಿಸ್ತಾ ತಮ್ಮನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮಾಲಿಂಗೇಶ್ವರ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಬಹಳಷ್ಟು ಈ ಒಂದು ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಎಷ್ಟೋ ದಾನಿಗಳನ್ನು ಸಂಪರ್ಕಿಸಿ ಇಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳು, ಒಂದು ದಿವಸದ ಅನ್ನದಾನದ ಖರ್ಚು ಇತರೆ ಅಲ್ಲ, ಅವರ ತಂದೆ ತಾಯರ ಒಂದು ಸಂಸ್ಮರಣ ದಿನ ಆಗುವಾಗ ನಮ್ಮ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಹೊತ್ತಿನ ಅನ್ನದಾನವನ್ನು ಮಾಡಿ ಮಕ್ಕಳಿಗೆ ಇಲ್ಲಿ ಬೇರೆ ಎಲ್ಲ ಏನು ಒಂದು ಸೌಕರ್ಯಗಳ ಅದಕ್ಕನ್ನು ಎಲ್ಲರಿಗೂ ಕೂಡ ಒಂದು ಮನವರಿಕೆ ಮಾಡಿಕೊಂಡು ನಿರಂತರವಾಗಿ ಓಡಾಡ್ತಲು ನಮ್ಮ ಸುರೇಶ್ ಶೆಟ್ಟಿ ಇದ್ದಾರೆ ಅಧ್ಯಕ್ಷರು. ಅವರನ್ನು ಕೂಡ ನಮ್ಮೆಲ್ಲರ ಪರ ಗೌರವವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಮಾಧವ್ ಉಳ್ಳಾಲ್ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಶ್ರೀಮತಿ ಕುಸುಮಾ MP, ಪ್ರಾಂಶುಪಾಲ ಶ್ರೀ ಮಾಲಿಂಗೇಶ್ವರ ವಿದ್ಯಾನಿಕೇತನ ಮತ್ತು ಅವರಿದ್ದಾರೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸದೊಂದಿಗೆ ಈ ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲ ಪರ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ವಿಶೇಷವಾಗಿ ನಾವು ಈ ಸಲ ಸ್ಮರಿಸಿಕೊಳ್ಳಬೇಕಾದ್ದು ನಮ್ಮ ಕಾರ್ತಿಕ್ ಶೆಟ್ಟಿ ಅವರು ಈ ಒಂದು ಶಾಲೆಯ ಅಡ್ವೈಸರ್ ಆಗಿದ್ದಾರೆ. ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮೊಂದಿಗಿದ್ದುಕೊಂಡು ಈ ಶಾಲೆ ಏನೆಲ್ಲ ಚಟುವಟಿಕೆ ನಡೀತದೆ, ಏನೆಲ್ಲ ಅಗತ್ಯತೆಗಳಿದೆ ಅಂತ ಹೇಳುವುದನ್ನು ಮನಗೊಂಡು ಅದಕ್ಕೆ ಬೇಕಾದಂಥ ಭಾಳಷ್ಟು ಉದ್ಯಮಿಗಳನ್ನು ಕೂಡ ಈ ಒಂದು ನಮ್ಮ ಶಾಲೆಗೆ ಅವರು ಕರೆತರ್ತಾ ಇದ್ದಾರೆ. ಕಾರ್ತಿಕಣ್ಣ ಈರ್ನೊಂಜಿ ಏಪಲ್ ಈರ್ನ ಉಪಕರಣ ಮರಪೆರೆಜ್ಜಿ ಮಲ್ಲ ಕೆಲಸ ಮಂತೊಂದುಲ್ಲಾರ ಈ ಸಮಾಜೋಡು ನನಾತ್ ಇಂಚಿನ ಮಲ್ಲ ಉದ್ಯಮಿಗಳ ಸಂಪರ್ಕ ಈರೆಗೆ ಆವಡು ಅಕ್ಲೆಂಡ್ ಮುಖಾಂತರ ಈರ್ನ ಮುಖಾಂತರ ಅಕ್ಲೆಂಡ್ ಎಡ್ಡೆ ಕೆಲಸ ಆವಡು ಸಮಾಜ ಪಂಡೊಂದು ಈರಳ ಈ ಸಂದರ್ಭ ಮಾತಿನ ಪರದಲ್ಲಿ ನಾನು ಗೌರವಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಅದೇ ರೀತಿಯಲ್ಲಿ ಈ ಎಲ್ಲ ಶಾಲಾ ವಿದ್ಯಾರ್ಥಿಗಳನ್ನು, ಅವರ ಪೋಷಕರನ್ನು, ಎಲ್ಲ ವಿದ್ಯಾಭಿಮಾನಿಗಳನ್ನು, ಈ ಒಂದು ಸಂಸ್ಥೆಗೆ ನಿರಂತರ ಎಲ್ಲ ರೀತಿಯ ಸಹಾಯ ನೀಡುವಂಥ ಎಲ್ಲ ವಿದ್ಯಾಭಿಮಾನಿ ಬಂಧುಗಳನ್ನು ಈ ಸಂದರ್ಭ ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತದ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ನಮ್ಮ ನೂತನ ವಿಸ್ತರಿತ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಶ್ರೀ ಸದಾಶಿವ ಶೆಟ್ಟಿ ಹಾಗೂ ಶ್ರೀ KK ಶೆಟ್ಟಿ ಕುತ್ತಿಕಾರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವರೊಂದಿಗೆ ಎಲ್ಲ ಅತಿಥಿಗಳು ಕೈ ಜೋಡಿಸ ಸರ್ ಹತ್ತಿರ ಬನ್ನಿ ಸರ್ ಹತ್ತಿರ ಬನ್ನಿ ಸರ್. ಸರಿ ಬಡ್ರೆ ಧ್ರುವಂತೆ ರಾಜಾವರಣೋ ಧ್ರುವಂದೇವ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಭಾರಯತ ವರ ಕೈ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿತದೇ ಪದಂ ಸಮೂಢಮಸ್ಯ ಭಾಗಂ ಧ್ರುವಂತೆ ರಾಜಾವರಣೋ ಧ್ರುವಂದೇವೋ ಬೃಹಸ್ಪತಿಃ ಓಂ ನಾಪ್ಯಾಯುಸ್ಸಮೇತುತೆ ವಿಶ್ವದಸ್ವ ವೃಷ್ಣ್ಯಂ ಭವಾಪಾತಿಸ್ಸತಂಗಧೇ ಹಿರಣ್ಯವರ್ಣಾಕಂ ವರಣೀಕಂ ಸುಪರ್ಣಸ್ಯಾಂ ಚಂದ್ರಾಕಂ ಮೃಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಪರಪಗಾಮಿನೀಂ ಯಸ್ಯಾಕಂ ಹಿರಣ್ಯಂ ಬಿಂದೇಜಂ ಕಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಕಂ ರಥಮಧ್ಯಾಕಂ ವಸ್ತಿನಾದಪ್ರಬೋಧಿನೀಂ ಶ್ರಿಯಂ ದೇವೀमुपक्रिये श्रीमा देवी द्विषतां तागुं सोऽस्मितागुं हिरण्यप्राकारा भार्द्रां ज्वलन्तीं तप्तां तर्पयन्तीं
पद्मे स्थितां पद्मपर्णां तामिहोपक्वये श्रियं चन्द्रां प्रभासां यशसां ज्वलन्तीं श्रियल्लोके देवजुष्टामुदारां तां पद्मिनीमीकुं शरणमहं प्रपद्ये लक्ष्मीर्भेनश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोतबिल्वः तस्य फलानि तपसानुदन्तभाजान्तराजाश्च वाक्या अलक्ष्मीः उपैतवान् देवसखकीर्तिश्च मणिनाथहरवान् निर्णुतविग्रहात् गन्धद्वारान्दुरादुष्यानित्यपुष्टाङ्करीषिणीम् ईश्वरीं सर्वभूतानां ಪ್ರದರ್ಶನ ಪಾತ್ರಲ್ಲ 1 ಮಿನಿಟ್ सकामवाकूतिं वाचः सत्यमशिवहे पशूनाकं रूपबन्धस्य मे श्रीश्रियताञ्जुजः कर्तवेन प्रजाभूतामयि सम्पदमाय श्रियं भासय मे कुले ॐ या परिणीत्या पदा विष्पायाश विष्पणीः बृहस्पतिप्रसूधास्तारो मुञ्चन्तकुर्मधः इदं विष्णुरविचक्रमे त्रेधानुदैवतं समूढमस्य वागुं सुरे तदस्य प्रीपाथो श्यां तरो यत्र ते भजभो वदन्ति गुरुक्रमस्य बन्धुरित्था विष्णोः पदे परमे प्रोत्साहाय देवो बृहस्पतिः ध्रुवन्तैन्दश्चाग्निश्च राष्ट्रं धारयतां ध्रुवं ब्रह्माय सुप्रतिष्ठितं वस्तु ರಾಮಣ್ಣ 1 ಮಿನಿಟ್ तदस्य प्रीवाधो श्यामरो यत्ते भगवते तस्य विष्णो ಬಾಲ विष्णुस्तवदेव्याय गुरुनवीमक्तकरोदिष्टाः आभ्याय समेत विश्वतस्वक्ष्मीं भवादिस्वदङ्गते श्याम नरयत्र देवयवन्ते दुर्गमसीवं दुर्धा विष्णोः पदे परमेव भोत्सां विष्णुस्तवदेव्याजानुगुणवीवं गुणविष्णाः यस्योर्षत्तिविक्रमणीषो दैवनादि विश्वाः सर्वमात्मया धर्मविधानां देवैन्द्रमन्वष्टवन्ते विष्णुदेवत्वं परमस्य विद्धे ಪ್ರಾಂಶುಪಾಲರಾದ ಶ್ರೀಮತಿ ಕುಸುಮಾ ಪ್ರಶಾಂತ್ ಇವರು. ಶಿವಾಯ. ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮಸ್ಕಾರಗಳು. ವೇದಿಕೆಯನ್ನು ಅಲಂಕೃತಗೊಳಿಸಿರುವಂತಹ ಗಣ್ಯಾತಿ ಗಣ್ಯರೇ ಹಾಗೂ ನೆರೆದಿರುವಂತಹ ಜನಸ್ತೋಮ, ಅಂತೆಯೇ ಪೋಷಕರು, ವಿದ್ಯಾರ್ಥಿಗಳು ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗಗಳನ್ನು ನೆನಪಿಸ್ತಾ ಇದೀಗ ನಮ್ಮ ಶಾಲೆಯ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪೀಠಿಕೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪುರಾತನ ಇತಿಹಾಸ, ಅನನ್ಯ ಭೌಗೋಳಿಕ ರಚನೆ, ವೈವಿಧ್ಯಮಯ ಜನ ಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆಯು ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿವೆ. ಈ ನಿಟ್ಟಿನಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹೊಂದಿರುವ ಶ್ರೀಮಂತ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ನಿರ್ಮಿಸಿದಂತಹ ಸಂಸ್ಥೆ ನಮ್ಮಿ ಶ್ರೀ
ಸಂಸ್ಥೆಯು 2015ರಲ್ಲಿ ಕೇವಲ 30 ವಿದ್ಯಾರ್ಥಿಗಳೊಂದಿಗೆ ಸ್ಥಾಪಿಸಲ್ಪಟ್ಟು ಇದೀಗ 400 ವಿದ್ಯಾರ್ಥಿಗಳೊಂದಿಗೆ ವಿಜೃಂಭಿಸುತ್ತಾ ಇದೆ. ಹಾಗೆಯೇ ಕಳೆದ 3 ಶೈಕ್ಷಣಿಕ ವರ್ಷಗಳಿಂದ 10ನೇ ಬೋರ್ಡ್ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಪಡೆಯುತ್ತಾ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿರುವುದು ಗಮನಾರ್ಹ. ಪ್ರಸಕ್ತ ಶಿಕ್ಷಣ ಸಂಸ್ಥೆಯು ಪಂಚಮುಖ ಶಿಕ್ಷಣವನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳ ಮಾನಸಿಕ, ಬೌದ್ಧಿಕ ಮತ್ತು ಶಾರೀರಿಕ ಬೆಳವಣಿಗೆಯ ವಿಕಸನಕ್ಕೆ ಪೂರಕವಾಗುವಂತೆ ಯೋಗ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಸ್ಕೇಟಿಂಗ್, ಕರಾಟೆ, ವಿವಿಧ ಭಾಷಾ ಹಾಗೂ ವಿಷಯಗಳ ಸಂಘಗಳನ್ನು ಉದ್ಘಾಟಿಸಿ ಕಾರ್ಯನಿರ್ವಹಿಸುತ್ತಿದೆ. ವಿದ್ಯಾಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರವನ್ನು ನೀಡುತ್ತಾ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತಿದೆ. ಇದೀಗ ಮತ್ತಷ್ಟು ಉತ್ತಮ ಸೌಕರ್ಯಗಳನ್ನು ನೀಡುವ ಉದ್ದೇಶದಿಂದ ನೂತನ ವಿಸ್ತರಿತ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹಳ ಆನಂದಮಯ ವಿಚಾರ. ಸಮಾಜ ಸೇವೆಯೇ ನಮ್ಮ ಧ್ಯೇಯ, ಸಮಾಜ ಉದ್ಧಾರವೇ ನಮ್ಮ ಗುರಿ ಎನ್ನುವಂತೆ ನಮಗೆ ಅತಿಥಿ ಅಭ್ಯಾಂಗತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವುದು ವಾಸ್ತವವಾಗಿ ಶ್ಲಾಘನೀಯ. ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂಥೇಳಿ ಪುರಾಣ ಕಾಲದಲ್ಲಿ ಒಬ್ಬರು ಸಂತರಲ್ಲಿ ಕೇಳಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ವಿದ್ಯಾದಾನ ಮತ್ತು ಅನ್ನದಾನ ಎನ್ನುವಂಥದ್ದು ದಾನಗಳಲ್ಲಿ ಶ್ರೇಷ್ಠವಾದುದು. ಇಂತಹ ದಾನಗಳನ್ನು ಮಾಡಿದಾಗ ನಮಗೆ ಪುಣ್ಯ ಪ್ರದಾನವಾಗ್ತದೆ. ಆ ಪುಣ್ಯದ ಮುಖೇನ ನಾವೇನು ಮಾಡ್ತೇವೆ, ಮೋಕ್ಷಕ್ಕೆ ನಾಂದಿಯಾಗತ್ತೆ ಎನ್ನುವ ಈ ನಿಟ್ಟಿನಲ್ಲಿ ಇಂತಹ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿದಂತಹ ಎಲ್ಲ ದಾನಿಗಳಿಗೆ ನಾವು ಚಿರಋಣಿಯಾಗಿರ್ತೇವೆ. ಅಂತೆಯೇ ನನ್ನ ಹಾಗೂ ನನ್ನ ಸಿಬ್ಬಂದಿ ವರ್ಗ, ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ ಹಿಂದ್. ಇನ್ನು ಮುಂದೆ ಕೊಡುಗೈ ದಾನಿಗಳಾದ ಶ್ರೀ ಸದಾಶಿವ ಶೆಟ್ಟಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಅವರ ಕೃಪಾ ಕಟಾಕ್ಷ ನಮ್ಮ ಮೇಲಿರಲಿ. ಅವರಿಗೆ ಸಾಷ್ಟಾಂಗ ನಮಸ್ಕಾರ. ಆ ದೇವಿ ಶಕ್ತಿಯನ್ನು, ಶಿವಶಕ್ತಿಯನ್ನು ಮತ್ತು ನಾನು ನಂಬಿದ ದೇವಗಳನ್ನು ಎಲ್ಲರನ್ನೂ ಸ್ಮರಿಸ್ತಾ ನಿಮ್ಮೆದುರಿಗೆ ಬಂದು ನಿಂತಿದ್ದೇನೆ. ಒಂದು ನಾಲ್ಕು ಮಾತನ್ನು ಆಡಲಿಕ್ಕಿದ್ದೇನೆ. ಹೆಚ್ಚಾಗಿ ಉದ್ದ ಬೇಡ, ಯಾಕಂದರೆ ಹಲವಾರು ಗಣ್ಯರು ನಮ್ಮೊಂದಿಗಿದ್ದಾರೆ, ನನ್ನ ಆತ್ಮೀಯರಿದ್ದಾರೆ. ಕೆ ಶೆಟ್ಟರು ವಿರಾಜಮಾನರಾಗಿದ್ದಾರೆ ವೇದಿಕೆಯಲ್ಲಿ. ನಾವೊಂದು ಜೋಡಿಯಾಗಿ ಎಲ್ಲ ಕಡೆ ಸಾಮಾಜಿಕ ಕಾರ್ಯಗಳಲ್ಲಿ ನಾವು ತೊಡಗಿರ್ತೇವೆ. ಅವರ ಬಗ್ಗೆ ಹೇಳುವುದಂದರೆ ಅವರು ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ, ಅದು ಶ್ರದ್ಧಾ ಧಾರ್ಮಿಕ ಕಾರ್ಯಕ್ರಮಗಳಾದ ದೇವಸ್ಥಾನಗಳ ಕೆಲಸ ಕಾರ್ಯಗಳಾಗಲಿ, ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ಕಡೆ ಅವರ ಅತ್ಯುತ್ತಮ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ಇನ್ನೂ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇಲ್ಲಿಗೂ ಅವರ ಕೊಡುಗೆ ಅಪೇಕ್ಷೆಯನ್ನು ನೀವು ಇಡ್ಬೋದು. ಹಾಗೆ ನನ್ನ ಸಹೋದರ ರಘುರಾಮ್ ಶೆಟ್ಟಿ ಅವರಿದ್ದಾರೆ. ಅವರು ನನ್ನೊಟ್ಟಿಗೆ ಬಂದಿದ್ದಾರೆ. ಅವರು ದೊಡ್ಡ ದಾನಿ. ಸಾಮಾಜಿಕ ರಂಗದಲ್ಲಿ ಅವರು ಈಗ ಇತ್ತೀಚೆಗೆ ತನ್ನನ್ನು ತೊಡಗಿಸ್ತಾ ಇದ್ದಾರೆ. ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಅವರದ್ದು ದೊಡ್ಡ ಕೈ. ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಕಂಪನಿಯನ್ನು ನಡೆಸ್ತಾರೆ ಅಂತ ನಾನು ಇಲ್ಲಿ ಊರಲ್ಲಿ ಓಡಾಡ್ತಾ ಇದ್ದೀನಿ. ಸೊ ಅವರಿಗೆ ನಾನು ಗೌರವಿಸ್ತೇನೆ. ಹಾಗೆ ಎಲ್ಲ ಚೈತ್ರ ಅವರಿದ್ದಾರೆ. ಚೈತ್ರ ಅವರ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೇನೆ. ಆದರೂ ಇವತ್ತು ಮುಖತಃ ಭೇಟಿ ಮಾಡುವಂಥ, ನಿಮ್ಮನ್ನು ಕೇಳುವಂಥ ಸಂದರ್ಭ ಇವತ್ತು ಬಂದಿದೆ. ಸೊ ಚೈತ್ರ ಅವರೇ, ನಿಮಗೂ ನನ್ನ ದೊಡ್ಡ ನಮಸ್ಕಾರ. ಹಾಗೆ ಶ್ಯಾಮ್ ಭಟ್ರು ಇದ್ದಾರೆ. ಶ್ಯಾಮ್ ಭಟ್ರೆ, ನೀವು ನಿಮ್ಮ ಬಗ್ಗೆ ನಮ್ಮ ಪರಿಚಯ ಒಳ್ಳೆಯದಿದೆ, ಆದರೆ ಆಳವಾಗಿ ನಿಮ್ಮ ಬಗ್ಗೆ ಗೊತ್ತಿಲ್ಲ.
ಅಂತೂ ನಿಮ್ಮ ದೊಡ್ಡ ಸಾಧನೆ ಇದೆ ಸಮಾಜದಲ್ಲಿ, ನಿಮ್ಮ ದೊಡ್ಡ ಕೊಡುಗೆ ಇದೆ. ಅದರಿಂದ ನಿಮಗೂ ನಾನು ಗೌರವಿಸ್ತೇನೆ. ಮತ್ತು ಎಲ್ಲ ARD ಸುರೇಶ್ ಶೆಟ್ಟರಿದ್ದಾರೆ, ವಿಶ್ವನಾಥಣ್ಣ ಇದ್ದಾರೆ, ನಮ್ಮ ಸುರೇಶ್ ಶೆಟ್ಟಿ, ಸುರೇಶ್ ಆ್ಯಂಡ್ ಸುರೇಶ್ ಎಲ್ಲ ಗಣ್ಯರಿದ್ದಾರೆ. ಮೇಡಮ್ ನೀವು ಇದ್ದೀರಾ? ಕುಸುಮ ಪ್ರಸಾದ್ ಇದ್ದಾರೆ. ಈಗ ತಾನೇ ಒಳ್ಳೆ ಮಾತುಗಳನ್ನಾಡಿ ಶಾಂತ ರೀತಿಯಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಭಾಳ ಒಳ್ಳೆ ರೀತಿಯಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದೀರಾ. ಹಾಗೆ ಮೇಡಮ್ಗಳು ಇಬ್ಬರನ್ನು ನಾನು ನಮಸ್ಕರಿಸ್ತಾ, ಹಾಗೆ ನಮ್ಮ ಮಿತ್ರರಿದ್ದಾರೆ ಇಲ್ಲಿಗೆ. ನಾನಿಲ್ಲಿ ಬರಲಿಕ್ಕೆ ಕಾರಣಕರ್ತರಾದ ನಮ್ಮ ರಾಜ ಇದ್ದಾರೆ, ಕಾರ್ತಿಕ್ ಎಲ್ಲಿದ್ದಾರೆ ಕಾಣ್ತಾ ಇಲ್ಲ. ಕಾರ್ತಿಕದ್ದು ಇವತ್ತು ಬರ್ತ್ಡೇ ಇದೆ, ಜನ್ಮದಿನ ಇವತ್ತಿದೆ. ಅವರಿಗೆ ಒಂದು ದೊಡ್ಡ ಕೈಚಪ್ಪಾಳೆ. ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡಿದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಸದಾ ಶಿವನ ಕೃಪೆ ನಿಮ್ಮಲ್ಲಿ ಇರಲಿ, ಆ ಮಹಾ ಸದಾ ಶಿವನ ಕೃಪೆ ಇರಲಿ. ಹಾಗೆ ಸುರೇಶ್ ಅಣ್ಣ ಇದ್ದಾರೆ, ಹರೀಶ್ ಅಣ್ಣ ಭಾಳ ಒಳ್ಳೆ ರೀತಿಯಲ್ಲಿ ಈಗ ಮಾತಾಡಿ ಹೋಗಿ ಅಲ್ಲಿ ಕುಳಿತುಕೊಂಡಿದ್ದಾರೆ. ಸೊ ಇವತ್ತು ನನಗೆ ಬರಲಿಕ್ಕೆ ಕಾರಣ ಕಾರ್ತಿಕ್ ಅಂತ ಹೇಳಬೇಕು. ಕಾರ್ತಿಕ್ ಮತ್ತು ರಾಜ ಎಲ್ಲಿದ್ದಾರೆ? ರಾಜ ಇದ್ದಾರೆ. ಇವರು ಕಾರ್ತಿಕ್ ಇವತ್ತು ನನ್ನ ಇವತ್ತಿನ ಪ್ರೋಗ್ರಾಮ್ ನನಗೆ ಮರೆತು ಹೋಗಿತ್ತು. ಕಾರ್ತಿಕ್ ನಾಳೆ ಬೆಳಿಗ್ಗೆ ನಾವು ಕುಂಜತ್ತೂರಿಗೆ ಹೋಗಲಿಕ್ಕಿದ್ದೇವೆ ಅಂತ. ಎಲ್ಲಿಗೆ? ಕುಂಜತ್ತೂರಿನ ಶಾಲೆಗೆ. ಹೌದಾ ಅಂತ. ಅವರು ಎಲ್ಲಿ ಶಿವಕ್ಷೇತ್ರಕ್ಕೆ ಒಳಗೆ ಹೋಗುವಾಗ ನಂದಿಯನ್ನು ಮುಟ್ಟಿ ಹೋಗ್ಬೇಕಂತೆ. ಹಾಗೆ ಅವರನ್ನು ನೀವು ಮುಟ್ಟಿದರೆ ನಮ್ಮಲ್ಲಿ ಬರ್ಬೋದು. ಹಾಗೆ ಶ್ರೀರಾಮನೊಟ್ಟಿಗೆ ಹನುಮಂತ ಇದ್ದ ಹಾಗೆ ಇವರು ನಮ್ಮೊಟ್ಟಿಗೆ ಎಲ್ಲ ಕಡೆ ಬಂದು ನಮ್ಮನ್ನು ಎಲ್ಲ ಕಡೆ ಯೋಗ್ಯವಾದ ಸ್ಥಳಗಳಿಗೆ, ಕೇಂದ್ರಗಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಮತ್ತು ನಮ್ಮ ಕುಟುಂಬಸ್ಥರು ಇದ್ದಾರೆ ಇಲ್ಲಿ. ಅಂತೂ ಎಲ್ಲ ನಮ್ಮ ಪರಿಚಯದವರೇ, ಎಲ್ಲ ನಮ್ಮ ಸಂಬಂಧಿಗಳೇ, ಎಲ್ಲ ನಮ್ಮ ಬಂಧುಗಳೇ, ನಿಮಗೆಲ್ಲರಿಗೂ ಇವತ್ತಿನ ಇದಕ್ಕೆ ನಿಮ್ಮ ದೊಡ್ಡ ನಮಸ್ಕಾರ. ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ಶಾಂತ ರೀತಿಯಲ್ಲಿ ಕೂತ್ಕೊಂಡಿದ್ದೀರಿ, ಎಷ್ಟು ಹೊತ್ತಿನಿಂದ ಕೂತ್ಕೊಂಡಿದ್ದೀರಿ, ಶಿಸ್ತುಬದ್ಧವಾಗಿ ಕೂತ್ಕೊಂಡಿದ್ದೀರಿ. ನಿಮ್ಮೊಂದು ಪ್ರಾರ್ಥನೆ, ನೀವೊಂದು ಭಾರತೀಯ ಸಂಸ್ಕೃತಿಯ ಥರ ವಿಧಾನದಲ್ಲಿ ನೀವೊಂದು ಪ್ರಾರ್ಥನೆ ಮಾಡಿದ್ದೀರಿ. ನನಗೆ ಏನೋ ಪಾರಮಾರ್ಥಿಕವಾದಂಥ ಒಂದು ಅನುಭವ ಆಯಿತು. ಎಂಥ ಒಂದು ಮೆಡಿಟೇಷನ್, ಧ್ಯಾನ ಮಾಡುವ ಅನುಭವ ಆಯಿತು. ಅಷ್ಟು ಒಳ್ಳೆ ರೀತಿಯಲ್ಲಿ ಹಿಂದೂ ಸಂಸ್ಕೃತಿಯ, ಹಿಂದೂ ಪರಂಪರೆಯ ಪದ್ಧತಿಯಲ್ಲಿ ಇಲ್ಲಿ ನೀವು ಕಲ್ತಿದ್ದೀರಾ. ನೋಡಿ ಬೆಳಿಗ್ಗೆ ನಿಮ್ಮ ಪ್ರಾರ್ಥನೆ ನೋಡಿ ನನಗೆ ಭಾಳ ಸಂತೋಷ ಆಯಿತು. ಎಂಥ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ ಇಲ್ಲಿ, ಬಹಳ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಿದ್ದೀರಿ. ಆಧುನಿಕ ವಿದ್ಯಾಭ್ಯಾಸದೊಂದಿಗೆ ನಮ್ಮ ಭಾರತೀಯತೆಯನ್ನು ಅದರಲ್ಲಿ ಅಳವಡಿಸಿಕೊಂಡು ಆಧ್ಯಾತ್ಮಿಕವಾದ ಇದನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು ನಿಮಗೆ ಒಳ್ಳೆಯ ರೀತಿಯ ಆಧುನಿಕ ವಿದ್ಯೆಯನ್ನು ಇಲ್ಲಿ ಕೊಡ್ತಾ ಇದ್ದೀರಿ. ಅಂತಹ ವಿದ್ಯಾಸಂಸ್ಥೆ ಇದು. ಈಗಾಗಲೇ ಹೇಳಿದ್ದೀರಿ, 15 ವರ್ಷ 2015ರಿಂದ ಪ್ರಾರಂಭಗೊಂಡಂಥ ಶಾಲೆ 30 ಮಕ್ಕಳಿಂದ ತೊಡಗಿ ಇವತ್ತು 400 ಆಗಿದೆ. ಎಷ್ಟು ಮೆನಿ ಟೈಮ್ಸ್ ಮೋರ್, 400 ಆಗಿದೆ. ಈಗ ಇದು ಇಂಗ್ಲೀಷ್ ಮೀಡಿಯಮ್ಮ, ಇದು ಇಂಗ್ಲೀಷ್ ಮೀಡಿಯಮ್. ನೋಡಿ, ಭಾರತೀಯತೆ ಇದೆ, ಇಂಗ್ಲೀಷ್ ಮೀಡಿಯಮ್ ಇದೆ. ನೀವು ಎಲ್ಲಿ ಹೋದರೂ, ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಸಕ್ಸಸ್ ಆಗ್ತೀರಾ. ಯಾಕಂದರೆ ಇಂಗ್ಲೀಷ್ ಇದ್ದರೆ ಎಲ್ಲ ಕಡೆ ಹೋಗ್ಬೋದು, ಎಲ್ಲಿ ಹೋಗ್ಬೋದು. ಆದ್ದರಿಂದ ಒಳ್ಳೆ ರೀತಿಯಲ್ಲಿ ವಿದ್ಯಾಸಂಸ್ಥೆ ಬೆಳೆದು ಬಂದಿದೆ. ಮಹಾಲಿಂಗೇಶ್ವರನ ಕಾಲ್ನಡಿ ಇದೆ, ಕೆಳಗಿದೆ. ಸೊ ಶಿವನ ಅನುಗ್ರಹವೂ ಇದೆ. ಇಲ್ಲಿಯ ನನಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ಒಂದು ಒಳ್ಳೆಯ ಒಂದು ಹಿಂದೂ ಶಕ್ತಿ ಕೇಂದ್ರ ಇದೆ. ಹಿಂದುತ್ವವನ್ನು ಬೆಳೆಸುವಂಥ ಕೆಲಸ ಈ ಶಾಲೆಯ ಮುಖಾಂತರ ಮಕ್ಕಳಿಗೆ ಕೊಡುವ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೀವಿ. ಹಿಂದುತ್ವ ಯಾಕೆ? ಮೊನ್ನೆ ನಾನು ಮಧುರಲ್ಲಿ ಹೇಳಿದೆ, ಹಿಂದುತ್ವ ಈಸ್ ನಾಟ್ ಎ ಥ್ರೆಟ್ ಟು ಅದರ್ಸ್. ಇನ್ನೊಬ್ಬರಿಗೂ ಇದರಿಂದ ಏನು ದೋಷ ಬರೋದಿಲ್ಲ. ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡಬೇಕು, ನಮ್ಮನ್ನು ನಾವು ಬಲಿಷ್ಠ ಮಾಡಬೇಕು. ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡಲಿಕ್ಕೆ ಹಿಂದುತ್ವ ಅಲ್ಲ, ನಮ್ಮನ್ನು ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇಡೀ ದೇಶದಲ್ಲಿ ಹಿಂದುತ್ವ ಇರುವುದು ಖಾಲಿ ಹಿಂದೂ ದೇಶದಲ್ಲಿ ಮಾತ್ರ. ನೇಪಾಳದಲ್ಲಿತ್ತು, ಅದು ಈಗ ಸ್ವಲ್ಪ ಕಮ್ಯುನಿಸಮ್, ಅವರು ಚೈನೀಸ್ ಇನ್ಫ್ಲೂಯೆನ್ಸ್ ಎಲ್ಲ ಆಗ್ತಾ ಉಂಟು. ಆದರೂ ಇಂಡಿಯಾದಲ್ಲಿ ಈಗಲೂ ನಾವು 80% ಹಿಂದೂಗಳಿದ್ದು, ಬಾಕಿ ಇದ್ದವರಿಗೂ ಯಾರಿಗೂ ತೊಂದರೆ ಆಗದ ಹಾಗೆ, ನನ್ನ ಹಿಂದೂ ಮೆಜಾರಿಟಿ ಕಂಟ್ರಿ ಇಸ್ ದೇರ್,
ನೋಬಡಿ ಹ್ಯಾಸ್ ಎನಿ ಥ್ರೆಟ್ ಆರ್ ಎನಿ ಫಿಯರ್. ಹಿಂದೂಗಳು ಮೆಜಾರಿಟಿ ಇದ್ದರೆ ಇನ್ನೊಬ್ಬರಿಗೆ ಏನು ತೊಂದರೆ ಇಲ್ಲ, ಇನ್ನೊಬ್ಬರು ಮೆಜಾರಿಟಿ ಆದರೆ ನಮಗೆ ತೊಂದರೆ. ಅದು ಫ್ಯಾಕ್ಟು, ವಾಸ್ತವಿಕತೆ ಅದು, ವಾಸ್ತವಿಕತೆ ಅದು ಈಗ ಆಗಬಾರ್ದು. ಅವರೂ ತಿಳಿಬೇಕು. ಯಾಕಂದರೆ ಹಿಂದೂ ಮೆಜಾರಿಟಿ ದೇಶದಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ, ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಆಗ್ತಾ ಉಂಟು. ನರೇಂದ್ರ ಮೋದಿಯವರ ಮಾತು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಗತಿ, ಎಲ್ಲರದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಎಲ್ಲರ ವಿಶ್ವಾಸ ನಮಗೆ ಬೇಕು, ಎಲ್ಲರ ಪ್ರಗತಿ ಬೇಕು, ಎಲ್ಲರೊಂದಿಗೆ ಸೇರಿಕೊಂಡು ನಾವು ಒಟ್ಟಿಗೆ ಹೋಗಬೇಕು. ಇದು ನರೇಂದ್ರ ಮೋದಿಯವರ ಮಾತು. ಅದನ್ನು ನಾವು ಅಕ್ಷರಶಃ ಪಾಲಿಸಬೇಕು, ಹಿಂದುತ್ವವನ್ನು ಉಳಿಸಬೇಕು. ಈಗ ನೋಡಿ, ನರೇಂದ್ರ ಮೋದಿಯವರು ಮತ್ತು ಯೋಗಿ ಆದಿತ್ಯನಾಥ್ ಇಬ್ಬರು ಸೇರಿ ಅತೀ ದೊಡ್ಡ ಪ್ರಮಾಣದಲ್ಲಿ ಒಂದು ಹಿಂದುತ್ವದ ಒಂದು ಪ್ರತೀಕವಾದಂಥ ಕುಂಭಮೇಳವನ್ನು ಮಾಡಿದ್ದಾರೆ. ಇಬ್ಬರು ಸೇರಿ ಅದ್ಭುತವಾದಂಥ ಅರೇಂಜ್ಮೆಂಟು, ಅದ್ಭುತವಾದಂಥ ಕೆಲಸ. ನನಗೂ ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡುವಂಥ ಅವಕಾಶ ಒದಗಿ ಬಂದಿದೆ. ಯಾಕಂದರೆ ನಾವು ಹಿಂದುತ್ವವನ್ನು ಅಕ್ಷರಶಃ ಪಾಲಿಸಿಕೊಳ್ಳುವ, ನಾವು ನಮ್ಮ ಹಿಂದೂ ದೇವಸ್ಥಾನಗಳನ್ನು ಒಳ್ಳೆ ಎಲ್ಲ ಕಡೆ ನನ್ನಿಂದ ಆಗುವಷ್ಟು ನಾನು ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ, ಹಿಂದೂ ವಿದ್ಯಾಸಂಸ್ಥೆಗಳಿಗೆ ನನ್ನ ಸಪೋರ್ಟ್ ಸಹಕಾರ ಇದ್ದೇ ಇದೆ. ಈಗ ಅದಕ್ಕೊಂದು ದೊಡ್ಡ ಕೈ ಚಪ್ಪಾಳೆ ಮಧುರಿಗೆ. ಈಗ ಮಧುರಿನಲ್ಲಿ ಮೊನ್ನೆ ತಾನೇ ಪ್ರಾರಂಭವಾದಂತಹ ಈಗ ಬ್ರಹ್ಮಕಲಶೋತ್ಸವ, ಅದರಲ್ಲೂ ನಮಗೆ ಪಾಲ್ಗೊಳ್ಳುವಂತಹ ಯೋಗ ಭಾಗ್ಯ ಒದಗಿ ಬಂದಿದೆ. ಮಧುರಲ್ಲಿ ಅದರ ಸ್ಪಿರಿಟನ್ನು ನಾನು 2 ದಿವಸದಿಂದ ನೋಡ್ತಾ ಇರ್ತೇನೆ. ನಿನ್ನೆ ಸಾಯಂಕಾಲ ಹೋಗಿದ್ದೆ. ಸಾವಿರಗಟ್ಟಲೆ ಸಂಖ್ಯೆಯಲ್ಲಿ ಹಿಂದೂಗಳ ಒಂದು ಮೆರವಣಿಗೆ, ಹಿಂದೂಗಳ ದೇವಸ್ಥಾನದಲ್ಲಿ ಒಂದು ಭಾಗವಹಿಸುವುದು, ಹಿಂದೂಗಳ ಸ್ಪಿರಿಟ್ ನಾನು ನೋಡಿ ಅದ್ಭುತವಾದಂಥ ಸ್ಪಿರಿಟ್ ನೋಡಿದ್ದೇನೆ ನಾನು. ಅದು ನಮ್ಮಲ್ಲಿ ಇದೆ. ಅದನ್ನು ನಾವು ಪಬ್ಲಿಕ್ಗೆ ಏನಂದರೆ ನಾವು ಪ್ರಕಟ ಮಾಡಬೇಕು. ಅದು ಅಷ್ಟೇ. ಪ್ರಕಟ ಹೇಗೆ? ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಐಕ್ಯತೆಯಿಂದ ಇದ್ದರೆ ನಮ್ಮ ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು, ಹಿಂದೂ ಧರ್ಮವನ್ನು ಸ್ಟ್ರಾಂಗ್ ಆಗಿ ಮಾಡಬೇಕು. ಅದಕ್ಕೆ ಬೇಕಾಗಿದೆ ನಿಮ್ಮಿಂದ ಸ್ಟಾರ್ಟ್. ಅದು ನಿಮ್ಮಿಂದ ಮೊದಲುಗೊಂಡು ನೀವು ಮಕ್ಕಳು ನಿಮಗೆ ಕೊಡುವಂಥ ವಿದ್ಯಾಭ್ಯಾಸ ನಿಮ್ಮ ರಕ್ತದಲ್ಲೇ ಇರಬೇಕು. ಹಿಂದುತ್ವ ಅಂದರೆ ಇನ್ನೊಬ್ಬರಿಗೆ ಉಪದ್ರ ಕೊಡೋದಲ್ಲ. ಅದು ನಾನು ಯಾವಾಗಲೂ ಹೇಳ್ತೇನೆ. ನಮ್ಮನ್ನು ನಾವೇ ಬಲಿಷ್ಠ ಮಾಡೋದು. ಇನ್ನೊಬ್ಬರು ಅವರು ಐಕ್ಯತೆಯಲ್ಲಿದ್ದಾರೆ, ನಾವು ಐಕ್ಯತೆಯಲ್ಲಿ ಇಲ್ಲ. ಬೇಕಾದಷ್ಟು ಐಕ್ಯತೆ ನಮ್ಮಲ್ಲಿ ಏನು ಹೇಳ್ತೇವೆ, ಯುನಿಟಿ ಇಲ್ಲ. ವಿ ಆರ್ ನಾಟ್ ಯುನೈಟೆಡ್. ಸೊ ಅದರ ಅಗತ್ಯ ಇದೆ. ಅದಕ್ಕೆ ಇಂಥ ವಿದ್ಯಾಸಂಸ್ಥೆಗಳು ಮಕ್ಕಳಿಗೆ ಸಣ್ಣ ಪ್ರಾಯದಿಂದಲೇ ಅದನ್ನು ನೀವು ಕಲಿಬೇಕು. ಅದನ್ನು ನಿಮಗೆ ಕಲಿಸ್ತಾ ಇದ್ದಾರೆ. ಮನಸಾರೆ ಅದನ್ನು ಕಲಿತು ಹಿಂದೂ ವಿದ್ಯಾಭ್ಯಾಸವೂ ಬೇಕು. ಸರಸ್ವತಿಯ ಪೂಜೆ ಈಗ ಮಾಡ್ತಾ ಇದ್ದೀರಿ. ಸರಸ್ವತಿ ಮಾತಾಜಿ ಅವರ ವಿದ್ಯಾಭ್ಯಾಸ ಅಂದರೆ ಸರಸ್ವತಿ ಅದು ಅಲ್ವಾ. ನಾವು ಮಾಡಿದಷ್ಟೇ. ಸಣ್ಣದಿರುವಾಗ ನಮಗೆ ವಿದ್ಯಾಭ್ಯಾಸ ಸಿಕ್ಕಿದ್ರಿಂದ ನಾವು ಕಾಲೇಜಿಗೆ ಹೋಗಿ ಸ್ನಾತಕೋತ್ತರ ಪದವಿಗೆ ಹೋಗಿ ಆ ವಿದ್ಯೆಯನ್ನು ಕರಗತ ಮಾಡಿ ವಿದ್ಯೆಯನ್ನು ನಮ್ಮಲ್ಲಿ ಒಟ್ಟುಗೂಡಿಸಿ ಈಗ ಆಮೇಲೆ ಸರಸ್ವತಿಯ ಕೃಪೆ ಆಗಿದೆ. ಸರಸ್ವತಿ ಈಸ್ ಪರ್ಮನೆಂಟ್. ಲಕ್ಷ್ಮಿಯು ಅಷ್ಟು ಪರ್ಮನೆಂಟ್ ಅಲ್ಲ, ಬರ್ತದೆ ಹೋಗ್ತದೆ. ಆದರೆ ಸರಸ್ವತಿ ಮುಖ್ಯ. ಅದರ ಒಳ್ಳೆಯ ಈ ಶಾಲೆಗೆ ನನ್ನ ಶುಭಾಶಯ ನೀಡ್ತಾನೆ. ಇವತ್ತಿನ ಈ ಒಂದು ಮಹತ್ ಕಾರ್ಯಕ್ಕೆ ನೀವು ತೊಡಗಿದ್ದೀರಿ. ಅದಕ್ಕೆ ಈ 2 ವಿಂಗನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲಿವರೆಗೆ ಕೊಂಡೋಗ್ತಾ ಇದ್ದೀರಿ. ಅದರಲ್ಲಿ ಸೈನ್ಸ್ ಬ್ಲಾಕ್ ಇರಬೇಕು, ಕಂಪ್ಯೂಟರ್ ಸೈನ್ಸ್ ಇರಬೇಕು. ಅತ್ಯಾಧುನಿಕವಾದಂತಹ ವಿದ್ಯೆ ನಿಮಗೆ ಸಿಕ್ಕಿದರೆ ನೀವು ಎಲ್ಲಿ ಹೋದರೂ ನಿಮ್ಮ ಜೀವನೋಪಾಯಕ್ಕೆ ಮತ್ತು ಪ್ರಗತಿಗೆ ಅದು ಬಹಳ ಸಹಕಾರಿಯಾಗ್ತದೆ. ಸೊ ಆದ್ದರಿಂದ ಇವತ್ತಿನ ಈ ವಿಶೇಷವಾದಂತಹ ಈ ಕಾರ್ಯಕ್ರಮ, ಇದರಲ್ಲಿ ಬಿಲ್ಡಿಂಗ್ ಕಟ್ಟುವಂಥದ್ದು, ನಮ್ಮಂಥ ಸ್ವಲ್ಪ ಸಮಾಜಕ್ಕೆ ಸೇವೆ ಮಾಡುವ, ಕಿಂಚಿತ್ ಸೇವೆ ಮಾಡುವಂತಹ, ಸಹಕಾರ ಕೊಡುವಂತಹ ನಮ್ಮನ್ನು ಇಲ್ಲಿ ಬರಮಾಡಿ ಇದರಲ್ಲಿ ತೊಡಗಿಸುವಂತೆ ನೀವು ವಿನಂತಿ ಮಾಡಿದ್ದೀರಾ. ಈ ಸಂಸ್ಥೆಗೆ, ಈ ದೇವಸ್ಥಾನಕ್ಕೆ ನಾನು ಇವತ್ತು ಹೊಸ್ತೇನಲ್ಲ, ಇದಕ್ಕಿಂತ ಮೊದಲು ಒಂದು 2-3 ಸಾರಿ ಇಲ್ಲಿ ಬಂದು ಹೋಗಿದ್ದೇನೆ. ಸೊ ಇದರ ನಿಕಟವಾದಂತಹ ನನ್ನ ಸಂಬಂಧ ಇದೆ. ಯಾಕಂದರೆ ಎಲ್ಲ ನನ್ನ ಆತ್ಮೀಯರು ಕೆಲವರು ಇಲ್ಲಿದ್ದಾರೆ. ಸೊ ಅವರ ಸಂಪರ್ಕ ಮತ್ತು ಹಿಂದುತ್ವದ ಆಕರ್ಷಣೆ ಇದೆ. ಅದಿದ್ದರೆ ನಿಮಗೆ ನನ್ನ ಸಹಕಾರ
ಕೆಸರು ಕಲ್ಲು ಹಾಕೋದು, ಅದರ ಮುಖಾಂತರ ಇವತ್ತು ಅದನ್ನು ತೊಡಗಿಸಿದ್ದೇವೆ. ಅದಕ್ಕೆ ನನ್ನಿಂದ ಆಗುವಂಥ ಸಹಕಾರ ನಾನು ಮಾಡಲಿಕ್ಕೆ ಸಂಪೂರ್ಣ ತಯಾರಿದ್ದೇನೆ. ಸಹಕಾರ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಉಂಟು, ಇದು ಆಗಬೇಕಂತ ಉಂಟು, ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಈ ಶಾಲೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ಆದರೆ ಸಮಸ್ಯೆ ನನಗೇನೆಂದರೆ ಇಂಥದ್ದು ಸಾವಿರಾರು ನನ್ನ ಕಡೆ ಬರ್ತಾ ಉಂಟು. ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಲಿಮಿಟೇಷನ್ ಅದೇ, ಎಲ್ಲ ಕಡೆ ಮಾಡಬೇಕಾಗ್ತದೆ. ದೇವಸ್ಥಾನಗಳಿಗೆ ಒಂದು ಹಿಂದುತ್ವವನ್ನು ಸ್ಟ್ರಾಂಗ್ ಮಾಡೋದು ಯಾವುದು? ಒಂದು ದೇವಸ್ಥಾನಗಳು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಇನ್ನೊಂದು ನಮ್ಮ ಜನರಿಗೆ ಸಹಕಾರ ಮಾಡಬೇಕು. ಕಷ್ಟದಲ್ಲಿರೋ ಎಷ್ಟೋ ಜನ ಇದ್ದಾರೆ, ಅವರಿಗೆ ಅವರ ಆರೋಗ್ಯಕ್ಕೆ ಬೇಕಾಗಿ, ಅವರ ಜೀವನೋಪಾಯಕ್ಕೆ ಬೇಕಾಗಿ ಸಹಕಾರವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಒಂದು ಸಮಾಜಕ್ಕೆ ಅದೊಂದು ಕೊಡುಗೆ ಮಾಡಲೇಬೇಕಾಗ್ತದೆ. ಅದರೊಟ್ಟಿಗೆ ವಿದ್ಯಾಸಂಸ್ಥೆಯೂ ಬೇಕು, ಶಾಲೆಯೂ ಬೇಕು, ಎಲ್ಲ ಬೇಕು. ಅಂತೂ ಒಟ್ಟಾರೆ ನೋಡೋದಿದ್ದರೆ ಹಿಂದುತ್ವದ ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಕಾರ ಮಾಡ್ತಾ ಇದ್ದೇವೆ. ದೇವಸ್ಥಾನ ಕಟ್ಟೋದಾಗಲಿ, ವಿದ್ಯಾಸಂಸ್ಥೆ ಆಗಲಿ, ಜನರಿಗೆ ಸಪೋರ್ಟ್. ಜನರಿದ್ದರೆ ಶಾಲೆ ಇದೆ, ಜನರಿದ್ದರೆ ದೇವಸ್ಥಾನ ಇದೆ, ಜನರಿಗೂ ಸಪೋರ್ಟ್ ಮಾಡಬೇಕಾಗ್ತದೆ. ಆದ್ದರಿಂದ ಎಲ್ಲ ಕಡೆ ಮಾಡಬೇಕಾಗಿರುವುದರಿಂದ ದೊಡ್ಡ ಪ್ರಮಾಣದ ಇದನ್ನು ನಾನೇ ಕಟ್ಟಿಸ್ತೇನೆ, ಅದರ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತದೆ. ಅದು ಕೆ ಶೆಟ್ಟರಿಗೆ ಗೊತ್ತು, ಕೆ ರಘುರಾಮ್ ಶೆಟ್ಟರಿಗೆ ಗೊತ್ತು. ಆದರೆ ನಮ್ಮಿಂದ ಆಗುವಂಥದ್ದು ನಾವು ನೋಡ್ತೇವೆ. ನಾವು ಮತ್ತು ನಮ್ಮ ಸಹಚರಿಗಳೊಟ್ಟಿಗೆ ಎಲ್ಲರನ್ನು ಸೇರಿಸಿ, ನೀವು ಕೂಡ ನಿಮ್ಮ ಸಂಪರ್ಕದಲ್ಲಿ ಇರುವವರನ್ನೆಲ್ಲ ಸೇರಿಸಿ ಆದಷ್ಟು ಬೇಗ ಶೀಘ್ರವಾಗಿ ಈ ಕಟ್ಟಡವನ್ನು ಮಾಡಿ ಈ ಎಜುಕೇಷನ್ ಸಂಸ್ಥೆಯನ್ನು ಇನ್ನಷ್ಟು ಬಲಿಷ್ಠವಾಗಿ ಮಾಡುವಂಥ ಕೆಲಸ ನಾವು ಎಲ್ಲರೂ ಎದ್ದು ಮಾಡೋಣ. ಮಕ್ಕಳೇ, ನೀವು ಕಲಿತು ದೊಡ್ಡವರಾದ ಮೇಲೆ ಇಲ್ಲಿ ವಾಪಸ್ ನೋಡಬೇಕು, ಈ ಕಡೆ ಹಿಂದುತ್ವದ ಮೇಲೆ, ಹಿಂದೂ ಜನರ ಮೇಲೆ ನೀವು ಅದಕ್ಕೆ ಸಹಕಾರ ಮಾಡಬೇಕು. ಅಂಥ ವಿದ್ಯೆ ಇದ್ದರೆ ನೀವು ಮುಂದೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಜನರ ಬಗ್ಗೆ ಕಾಳಜಿ ಇಟ್ಟು ಅದಕ್ಕೆ ಸಹಕಾರ ಮಾಡುವಂಥ ಇದು ಮನಸ್ಥಿತಿ ನಿಮಗೆ ಇರಬೇಕು. ಅದನ್ನೇ ಇಲ್ಲಿ ಕಲಿಯೋದು. ಆದ್ದರಿಂದ ಈ ವಿದ್ಯಾಸಂಸ್ಥೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬರಲಿ, ಮಹಾಲಿಂಗೇಶ್ವರನ ಹೆಸರಿನಲ್ಲಿದೆ. ಆದ್ದರಿಂದ ನನ್ನೆಲ್ಲ ಆತ್ಮೀಯರಿಗೆ ನನ್ನ ಒಂದಿಷ್ಟು ಶುಭಾಶಯ ಮಾಡ್ತೇನೆ. ನನ್ನ ಸಹಕಾರವು ಇದೆ ಅಂತ ಇಲ್ಲಿ ಘೋಷಣೆ ಮಾಡಿ ಹೋಗ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಇನ್ನು ಮುಂದೆ ನಮ್ಮ ಇನ್ನೋರ್ವ ಅತಿಥಿಯಾದ ಶ್ರೀ ಕುತ್ತಿಕಾರ್ ಇವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ನಮಸ್ಕಾರ. ಮೇಲೆ ಇರುವಂತಹ ಸದಾಶಿವನನ್ನು ಸ್ಮರಿಸ್ತಾ, ಅದೇ ರೀತಿ ನಮ್ಮ ಕೆಳಗೆ ಕೂತಂತಹ ಸದಾಶಿವಣ್ಣನವರ ಆಶೀರ್ವಾದವನ್ನು ತಕ್ಕೊಂಡು, ಅದರಂತೆ ಇಲ್ಲಿ ಕೂತಿರುವಂತಹ ನಮ್ಮ ಅಧ್ಯಕ್ಷರಿದ್ದಾರೆ ಶಾಂಭಟ್ರು. ನಾವು ಕಳೆದ ಸಲ ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಂತ ಕಾಣ್ತೇವೆ ಒಟ್ಟಿಗೆ. ಅವರಿಗೂ ಮತ್ತು ಚೈತ್ರ, ನಾನು ಎಲ್ಲರ ಹೆಸರು ಹೇಳುವುದಿಲ್ಲ, ಎಲ್ಲ ಸ್ಟೇಜ್ನಲ್ಲಿ ಕೂತಂತಹ ಎಲ್ಲರೂ, ಪ್ರಿನ್ಸಿಪಾಲ್ ಮತ್ತು ಎಲ್ಲ ಮಕ್ಕಳು, ಪುಟಾಣಿ ಮಕ್ಕಳು, ನಿಮ್ಮನ್ನು ನೋಡುವಾಗ ತುಂಬ ಖುಷಿಯಾಗ್ತದೆ, ನಮ್ಮ ಬಾಲ್ಯದ ನೆನಪಾಗ್ತದೆ, ತುಂಬ ಖುಷಿಯಾಗ್ತದೆ. ಅದರಂತೆ ಪೇರೆಂಟ್ಸ್, ಅವರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಮತ್ತು ಎಲ್ಲ ಊರಿನ ಹತ್ತಿರದವರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ, ಎರಡು ಮಾತಾಡಿ ನಾನು ನನ್ನ ಇದನ್ನು ಮುಗಿಸ್ತೇನೆ. ನಾನು ಬರುವಾಗ ನೋಡಿದೆ, ನಾನು ಸದಾಶಿವಣ್ಣನ ಫೋಟೋದ ಒಟ್ಟಿಗೆ ನನ್ನ ಫೋಟೋ ಹಾಕಿದ್ದಾರೆ. ನಾನು ಮತ್ತೆ ಎನಿಸಿದೆ, ಯಾಕೆಂದರೆ ಅದು ನಾನು ಅವರ ಲೆವೆಲಿಗಿದ್ದೇನೆ ಅಂತ ಅವರು ಫೋಟೋ ಹಾಕಿದ್ದಲ್ಲ. ಊರಿನವರಿಗೆ, ಅವರೊಟ್ಟಿಗಿದ್ದವರಿಗೆ ಗೊತ್ತಿದೆ, ನನ್ನ ಫೋಟೋ ಹಾಕೋದಿದ್ದರೆ ಸದಾಶಿವಣ್ಣನವರಿಗೆ ನೋವಾಗ್ತದೆ, ಸದಾಶಿವಣ್ಣವರಿಗೆ ಬೇಜಾರಾಗ್ತದೆ ಅಂತ ಆ ಫೋಟೋ ಹಾಕಿದ್ದಾರೆ. ಯಾಕೆಂದರೆ ಎಲ್ಲಿ ಹೋದರೂ ಕೂಡ ಅವರಿಗೆ ನನ್ನ ಬಗ್ಗೆ ತುಂಬ ಪ್ರೀತಿ. ಎಲ್ಲಿ ಮಾತಾಡುವಾಗ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಅವರು ಮಾತಾಡೋದಂದರೆ ಕೆ ಶೆಟ್ಟರಿಗೆ ಅವರ ಮೇಲೆ ನನಗೆ ಪ್ರೀತಿಯಾಗಿದೆ ಅಂತ, ಅಷ್ಟು ಪ್ರೀತಿ ಅವರಿಗೆ ನನ್ನ ಬಗ್ಗೆ. ಏನೋ ಹಿಂದಿನ ಜನ್ಮದಲ್ಲಿ ಏನೋ ನಾವು ಒಟ್ಟಿಗೆ ಅಣ್ಣ ತಮ್ಮಂದಿರೇ ಇರಬೇಕು, ಇಲ್ಲದ್ರೆ ಇಷ್ಟು ಪ್ರೀತಿ ಯಾರಿಗೂ ಇರುವುದಿಲ್ಲ. ಮತ್ತೊಂದು ನಾನು ಎನಿಸ್ತಿದ್ದೇನೆ, ಅವ್ರು ಬರೋದಕ್ಕಿಂತ 1 ಮಿನಿಟ್ ಆದರೂ ಮೊದಲು ಬರಬೇಕಂತ. ಕರೆಕ್ಟ್ 1 ಮಿನಿಟ್ ಅವರ ಮೊದಲು ಬಂದಿದ್ದೇನೆ. ಯಾಕೆಂದರೆ ಗೆಸ್ಟ್ ಬರೋದಕ್ಕಿಂತ 1 ಮಿನಿಟ್ ಮೊದಲು ಬರಬೇಕು ಯಾವಾಗಲೂ. ಅವರು ಇಷ್ಟು ದೊಡ್ಡ ಜನ ಇರುವಾಗ ಅವರಿಗಿಂತ ಮೊದಲು ನಾನು ಬಂದು ಮುಟ್ಟಿದ್ದೇನೆ. ಇನ್ನೊಂದು ನೀವು ನೋಡಿರ್ಬೋದು, ನೋಡಿ, ನಾನು ಮತ್ತು ಅವರು ಇಬ್ಬರು ಕೂಡ ಎಲ್ಲೋ ಕಪಡ ಹಾಕಿದ್ದೇವೆ, ಇಬ್ಬರು ಕೂಡ
ನೀವು ಎನಿಸ್ಬೇಡಿ, ನನ್ನ ಶರ್ಟ್ನಲ್ಲಿ ಸ್ವಲ್ಪ ಲೈನ್ ಇದೆ, ಅದು ಬಿಟ್ಟುಬಿಡಿ. ಆದರೆ ಅವರು ತುಂಬ ಪ್ಲೇನ್, ಅಂತಹ ಅವರ ಮನಸ್ಸು ಕೂಡ ಅಷ್ಟು ಶುದ್ಧ, ಅವರದ್ದು ಅಷ್ಟು ಪ್ಲೇನ್ ಇದೆ. ಅಂತಹ ಸದಾಶಿವಣ್ಣ ಅವರ ತಮ್ಮ ರಘುರಾಮಣ್ಣ ಅವರು ಕೂಡ ನಮಗೆ ತುಂಬ ಹತ್ತಿರದವರು. ತುಂಬ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಇರ್ತೇವೆ. ಮೊನ್ನೆ ಕೂಡ ನಾವು ಮಧುರ್ ಪ್ರೋಗ್ರಾಮ್ನಲ್ಲಿ ನಾವು ಎಲ್ಲ ಒಟ್ಟಿಗೆ ಇದ್ದೆವು. ನನಗೆ ಇಲ್ಲಿ ಬಂದ ಕೂಡಲೇ ನಿಮ್ಮ ಮಕ್ಕಳ ಡ್ಯಾನ್ಸ್ ನೋಡಿದ್ದೆ ನಾನು. ಇಷ್ಟು ಸಣ್ಣ ಸ್ಟೇಜಿನಲ್ಲಿ 7 ಮಕ್ಕಳು ಸ್ಟೇಜಿನಲ್ಲಿ ಇಷ್ಟು ಒಳ್ಳೆಯ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ, ಇಷ್ಟು ಸಣ್ಣ ಜಾಗದಲ್ಲಿ. ಅಂದರೆ ಈ ನಿಮ್ಮ ಶಾಲೆಯ ಮಕ್ಕಳು ಇಷ್ಟು ಸಣ್ಣ ಸ್ಕೂಲ್ನಲ್ಲಿ ಕಲಿತು ಇಡೀ ದೇಶವನ್ನು ಆಳ್ಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಇದ್ದಷ್ಟು ಜಾಗದಲ್ಲಿ ಇದ್ದಷ್ಟು ಸ್ಕೂಲ್ನಲ್ಲಿ ನಾವು ಕಲಿತರೂ ಕೂಡ ನಾವು ಮುಂದೆ ಹೋಗ್ತೇವೆ ಅಂತ ಅದನ್ನೊಂದು ತೋರಿಸಿಕೊಟ್ಟಿದ್ದಾರೆ. ಮತ್ತು ಮಕ್ಕಳ ನಾನು ಆ ಸಂಸ್ಕೃತಿ, ಅವರ ಪ್ರಾರ್ಥನೆ ಅದನ್ನು ಕೇಳಿದೆ. ನಿಜವಾಗಿ ನನಗೆ ನನ್ನ ಹಿಂದಿನ ನೆನಪಾಯಿತು. ನಾವು ಇರುವಾಗ ನಮಗೆ ಖಾಲಿ ಜನಗಣಮನ ಬಿಟ್ಟರೆ ಬೇರೆ ಏನು ಕಲಿಸ್ತಿರ್ಲಿಲ್ಲ. ಅದೊಂದು ಇವತ್ತು ಕೂಡ ನಮಗೆ ಗೊತ್ತಿದೆ, ಜನಗಣಮನ ಗೊತ್ತಿದೆ. ನಾವು ಬಿಹಾರ್ನ ಮುಖ್ಯಮಂತ್ರಿಯಾಗಿ ಜನಗಣಮನಕ್ಕೆ ನಾವು ರೆಸ್ಪೆಕ್ಟ್ ಕೊಡೋದವರಲ್ಲ. ನಾವು ಇವತ್ತು ಕೂಡ ಜನಗಣಮನಕ್ಕೆ ನಾವು ಖಂಡಿತ ರೆಸ್ಪೆಕ್ಟ್ ಕೊಡ್ತೇವೆ. ಆದರೆ ನಿಮ್ಮಷ್ಟು ಒಳ್ಳೆ ಪ್ರಾರ್ಥನೆ ನಮಗೆ ಆಗ ಕಳಿಸಲಿಲ್ಲ. ಆಗ ಅಂಥ ಸ್ಕೂಲ್ ಇರಲಿಲ್ಲ. ನಿಮಗೆ ಮಕ್ಕಳಿಗೆ ಇದ್ದಂತಹ ಯೂನಿಫಾರ್ಮ್, ಯಾವುದೇ ಇದು ಫೆಸಿಲಿಟಿ ನಮಗೆ ಯಾವತ್ತಿರಲಿಲ್ಲ. ನೀವೆಲ್ಲ ಗೊತ್ತಿರಲಿಕ್ಕಿಲ್ಲ. ಇಂಥ ಹಳ್ಳಿಯ ಸ್ಕೂಲ್ನಲ್ಲಿ ನಾವು 3-4 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು. ಈಗ ನಿಮಗೆ ತುಂಬ ನಿಮ್ಮ ಪೇರೆಂಟ್ಸ್ ಎಲ್ಲ ಸ್ಕೂಟರು ಕಾರ್ನಲ್ಲೆಲ್ಲ ಬಿಡ್ತಿರ್ಬೋದು. ನಾವೆಲ್ಲ 4 ಕಿಲೋಮೀಟರು ನಡೆದುಕೊಂಡು, ಕಾಲಿಗೆ ಚಪ್ಪಲಿಲ್ಲ ಇದ್ದರೂ ನಡಿಬೇಕು, ಅದು ತುಂಡಾದರೂ ಕೂಡ ಅದರಲ್ಲೇ ಹೋಗಬೇಕು. ರಾತ್ರಿ ಬಂದು ನಮ್ಮ ಅಮ್ಮನವರು ಕಾಲಿಗೆ ಮುಳ್ಳು ತಾಗಿದರೆ ಅದನ್ನು ಸೂಜಿಯಿಂದ ತೆಗೆಯುವುದು, ಅಷ್ಟು ಪರಿಸ್ಥಿತಿ ನಮ್ಮದೆಲ್ಲ. ಅಂದರೆ ಆದರೂ ಕೂಡ ಶಾಲೆಗೆ ಹೋಗಬೇಕು. ಅಂದರೆ ನೋಡಿ, ಸದಾಶಿವಣ್ಣ ಅಷ್ಟು ಕಷ್ಟದಲ್ಲಿ ಕೂಡ ಶಾಲೆಗೆ ಹೋಗಿ ಎಲ್ಲ ಗ್ರ್ಯಾಜುಯೇಷನ್ ಆಗಿ ಇಂಜಿನಿಯರ್ ಆಗಿ ಇವತ್ತು ನಮ್ಮ ಇಡೀ ನಮ್ಮ ಮಂಜೇಶ್ವರ ಕಾಸರಗೋಡು ಜಿಲ್ಲೆಗೆ ಒಂದು ಹೆಸರು ತಂದಿದ್ದಾರೆ. ಅಂದರೆ ಅವರ ಇಂಡಸ್ಟ್ರಿ ಅಂದರೆ ಅಂಥ ಇಂಡಸ್ಟ್ರಿ ಮಾಡಬೇಕೆಂದರೆ ತುಂಬ ದೊಡ್ಡ ಸಂಗತಿ. ಅದೆಲ್ಲ ಸಾಧಾರಣ ಜನಗಳು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮಂಥ ಸ್ಕೂಲ್ನಲ್ಲೇ ಕಲಿತು ಮಾಡಿದ್ದಾರೆ. ನೀವು ಕೂಡ ನಾಳೆ ದೊಡ್ಡ ಜನರಾಗ್ತೀರಿ ಖಂಡಿತ. ಇದರಲ್ಲಿ ಯಾರು ಎಷ್ಟು ದೊಡ್ಡ ಜನ ಆಗ್ಬೋದು ಅಂತ ಗೊತ್ತಿರಲಿಕ್ಕಿಲ್ಲ. ಆಗ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ಸದಾಶಿವಣ್ಣ ಇಷ್ಟು ದೊಡ್ಡ ಜನ ಆಗ್ಬೋದು ಅಂತ ಯಾರು ಗೊತ್ತಿರಲಿಲ್ಲ. ನಿಮ್ಮಾಗೆ ಎಲ್ಲ ಮಕ್ಕಳಾಗಿ ಅವರು ಕೂಡ ಕೂತಿರ್ಬೋದು. ಅದೇ ರೀತಿ ನಿಮ್ಮಲ್ಲಿ ಕೂಡ ಎಷ್ಟೋ ಜನ ತುಂಬ ದೊಡ್ಡ ಜನ ಇದ್ದೀರಿ ನೀವು. ಖಂಡಿತ ನಿಮ್ಮ ಹತ್ರ ತುಂಬ ಒಳ್ಳೆಯ ಗುಣ, ಕ್ವಾಲಿಟಿ ಎಲ್ಲ ಇದೆ. ಅಂತಹ ಸ್ಕೂಲ್ನಲ್ಲಿ ನೀವು ಕಲ್ತಿದ್ದೀರಿ. ನಿಮಗೆ ತುಂಬ ಹೆಮ್ಮೆ ಇರಬೇಕು. ಇಂಥ ಸಾಂಸ್ಕೃತಿಕ ಇದು ಇರುವಂತಹ ಸ್ಕೂಲ್ನಲ್ಲಿ ನೀವು ಕಲ್ತಿದ್ದೀರಿ. ಆದ್ದರಿಂದ ನಿಮಗೆ ಮುಂದೆ ಹೋಗುವಂತಹ ಇದು ತುಂಬ ಹೆಚ್ಚಿದೆ. ಅಂಥ ಸ್ಕೂಲ್ನಲ್ಲಿ ಕಲ್ತಿದ್ದೀರಿ ಅಂದರೆ ತುಂಬ ನಿಮಗೆ ಹೆಮ್ಮೆ ಇರಬೇಕು. ಈಗಾಗಲೇ ಇನಾಗ್ರೇಷನ್ ಮಾಡಿದ್ದಾರೆ ಬಿಲ್ಡಿಂಗಿಂದು. ನಾನು ಎಲ್ಲಿ ಹೋದರೂ ಕೂಡ ಮಾತಾಡ್ತೇನೆ, ಸದಾಶಿವಣ್ಣ ನಿಮ್ಮ ಹಿಂದೆ ನಾನು ಇದ್ದೇನೆ ಅಂತ. ಈಗ ಅವರು ಏನಾದರೂ ಮಾಡಿದರೆ ಅವರ ಹಿಂದೆ ನನಗೆ ಮಾಡಲೇಬೇಕಾಗ್ತದೆ. ಯಾಕೆಂದರೆ ನಾನು ಎಲ್ಲಿಯೂ ಕೂಡ ಮಾತು ಕೊಡ್ತೇನೆ, ನಿಮ್ಮ ಹಿಂದೆ ನಾನಿದ್ದೇನೆ ಅಂತ. ಅದು ಖಂಡಿತ ಅವರ ಹಿಂದೆ ಸ್ವಲ್ಪ ಆದರೂ ಅಳಿಲ ಸೇವೆ ನಾನು ಮಾಡ್ತಾ ಇರ್ತೇನೆ, ಎಲ್ಲಿಯಾದರೂ ಕೂಡ ಮಾಡ್ತೇನೆ. ಅಂದರೆ ಅದು ಅವರದ್ದು ಹಕ್ಕು. ಅವರ ಹಿಂದೆ ನಾನು ಮಾಡಬೇಕಂತ ಅವರ ಹಕ್ಕಿದೆ. ಅದು ಏನೋ ದೇವರು ಕೂಡ ನಮಗೇನೋ ಕರುಣಿಸಿದ್ದಾರೆ. ಅವರ ಹಿಂದೆ ಸ್ವಲ್ಪ ಏನಾದರೂ ಕೆಲಸ ಮಾಡುವುದು ನಮಗೆ ದೇವರು ಕರುಣಿಸಿದ್ದಾರೆ. ಖಂಡಿತ ನಾವು ನಮ್ಮಿಂದ ಆಗುವಂತಹ ಸಹಕಾರ ಮಾಡ್ತೇವೆ. ನಾವು ಯಾವತ್ತು ನಾನು ಸದಾಶಿವಣ್ಣ ಯಾವುದು ಮೊದಲು ಹೇಳುವುದಿಲ್ಲ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ. ನಮ್ಮಿಂದ ಆದಂತಹ ಖಂಡಿತ ಸಹಕಾರವನ್ನು ನಾವು ಮಾಡ್ತೇವೆ. ನನ್ನನ್ನು ಕರೆದಂಥ ಕಾರ್ತಿಕ್ ಇದ್ದಾರೆ ಮತ್ತು ಅವರೆಲ್ಲ ಫ್ರೆಂಡ್ಸ್ಗಳೆಲ್ಲ ಇಲ್ಲಿ ನನ್ನನ್ನು ಕರೆದಿದ್ದಾರೆ. ಅವರಿಗೆಲ್ಲರಿಗೂ ನಾನೊಂದು ಶುಭ ಕೋರಿ ನನ್ನನ್ನು ಕರೆದಂತಹ ಎಲ್ಲ ಸ್ಕೂಲ್ನ ಪ್ರಿನ್ಸಿಪಾಲ್, ಟೀಚರ್ಸ್ ಮತ್ತೆಲ್ಲ ಊರಿನ ಎಲ್ಲರಿಗೂ ನಮಸ್ಕಾರ ಮಾಡಿ, ಪುಟಾಣಿ ಮಕ್ಕಳಿಗೂ ನಮಸ್ಕಾರ ಮಾಡಿ ನನ್ನ 2 ಮಾತುಗಳನ್ನು ನಾನು ನಿಲ್ಲಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಇನ್ನು ಮುಂದೆ ನಮ್ಮ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ ಶ್ರೀ ರಘುರಾಮ್ ಶೆಟ್ಟಿ ಇವರು ನಮ್ಮ ಈ ಕಾರ್ಯಕ್ರಮದ ಕುರಿತು 1-2 ಮಾತುಗಳನ್ನಾಡಬೇಕಾಗಿ ವಿನಂತಿ. ನಮಸ್ಕಾರ. ಇವತ್ತಿನ ಆಡಳಿತ ಅಧ್ಯಕ್ಷರಾದ ಶ್ಯಾಮ್ ಭಟ್ರೆ,
ಮಹದಾನಿ, ಸದಾಶಿವ ಶೆಟ್ಟರು, ಕೆ ಶೆಟ್ಟರು, ಹಾಗೆ ಶ್ಯಾಮ್ ಭಟ್, ಎಲ್ಲ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದಾರೆ. ನಮ್ಮ ಮಕ್ಕಳು, ಪುಟಾಣಿ ಮಕ್ಕಳು, ಪೇರೆಂಟ್ಸ್, ಊರಿನ ಮಹನೀಯರು ಹಾಗೂ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ವಂದನೆಗಳು. ನಾನು ಯಾವ ವಿಷಯದಲ್ಲಿ ಹೇಳಬೇಕು ಅದನ್ನು ನಮ್ಮ ಕೆ ಶೆಟ್ಟರು ಮತ್ತು ಸದಾಶಿವಣ್ಣನವರು ಹೇಳಿದ್ದಾರೆ, ಹೆಚ್ಚು ಹೇಳಲಿಕ್ಕೆ ಏನಿಲ್ಲ. ಆದರೆ ಈ ದೇವಸ್ಥಾನದ ಒಂದು ಅಂಗವಾಗಿ ಈ ಶಾಲೆ ನಡೆಯುತ್ತಿದೆ. ಅದಕ್ಕೆ ಉದಾಹರಣೆ ಅಂದರೆ ನೀವು ಮಾಡಿದಂತಹ ಹಾಗೆ ನಿಮಗೆ ತರಬೇತಿ ಮಾಡಿದಂತಹ ಒಂದು ವಿದ್ಯಾರ್ಥಿ, ನಿಮ್ಮ ಶಿಕ್ಷಕರು ಹಾಗೂ ಶಿಕ್ಷಕರಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಷ್ಟೊಂದು ಶಿಸ್ತಿನಲ್ಲಿ, ಹಾಗೆ ಕೆ ಶೆಟ್ಟರು ಹೇಳಿದರು, ಜನಗಣ ಮತ್ತು ವಂದೇ ಮಾರತ, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು, ಇಷ್ಟೇ ಇತ್ತು ನಮಗೆ. ಈ ರೀತಿಯಲ್ಲಿ ಈ ದೇವಸ್ಥಾನದ ಆಡಳಿತ ವರ್ಗ ಇರ್ಬೋದು, ವಿದ್ಯಾರ್ಥಿ ನಿಮ್ಮ ಶಿಕ್ಷಕರಿಂದ ಇರ್ಬೋದು, ಅವರ ತರಬೇತಿ ಅಂತಲೇ ಹೇಳ್ಬೋದು. ಇಷ್ಟೊಂದು ಶಿಸ್ತಾಗಿ ನೀವು ಮಾಡಿದಂತಹ ಮೊದಲ ಕಾರ್ಯಕ್ರಮ, ಪ್ರಾರ್ಥನೆ ಎಲ್ಲವೂ ಅಭಿನಂದನೆ ಮಾಡುವಂತಹ ವಿಷಯ. ಎಷ್ಟೊಂದು ಸಂತೋಷದ ವಿಷಯ. ಎಷ್ಟು ಸಮಯದಿಂದ ನೀವು ಎಷ್ಟು ಶಿಸ್ತಾಗಿ ನೀವು ಕೂತಿದ್ದೀರಿ. ಅದೊಂದು ಕಷ್ಟ ಕೂಡ, ಇಷ್ಟು ಹೊತ್ತು ಕೂಡುವುದು. ಆದರೆ ನೀವು ಕಲಿತೀರಿ, ಆದರೆ ನಿಮ್ಮಿಂದ ನಮಗೆ ಕಲಿಬೇಕು. ಎಂಥದ್ದು ಕಲಿಬೇಕು? ಒಂದು ಶಿಸ್ತು ಮತ್ತೊಂದು ಹ್ಯಾಪಿನೆಸ್. ಯಾರಲ್ಲಿ ಹ್ಯಾಪಿನೆಸ್ ಇದೆಯಾ ಅವರು ಇಲ್ಲದವರು ಕಲಿಬೇಕು. ನಮ್ಮದು ಸಣ್ಣ ಮಗುವಿಗೆ ಎಷ್ಟು ಸಂತೋಷ ಇದೆಯಾ, ಅದು ಸ್ವಲ್ಪ ದೊಡ್ಡದಾಗುವಾಗ 5ನೇ ಕ್ಲಾಸಿಗೆ ಆಗುವಾಗ ಸ್ವಲ್ಪ ಕಡಿಮೆ ಆಗುತ್ತದೆ. 5ನೇ ಕ್ಲಾಸಿಂದ 7ನೇ ಕ್ಲಾಸು 8ನೇ 10ನೇ ಆಗುವಾಗ ಮತ್ತೆ ಸ್ವಲ್ಪ ಸಂತೋಷ, ಅವ್ರ ನಗುಮುಖ ಕಡಿಮೆ ಆಗುತ್ತದೆ. ಕಾಲೇಜಿಗೆ ಹೋಗುವಾಗ ಸ್ವಲ್ಪ ಸಮಯ ಇರುತ್ತೆ, ಮತ್ತು ಅದು ಕೂಡ ಪರೀಕ್ಷೆ ಆಗುವಾಗ ಕಡಿಮೆ ಆಗುತ್ತದೆ. ಮತ್ತು ಉದ್ಯೋಗ ಸಿಗುವಾಗ ಸ್ವಲ್ಪ ಬಹಳ ಸಂತೋಷ ಆಗ್ತದೆ. ಫಸ್ಟ್ ಸಂಬಳ ಸಿಗುತ್ತದೆ, ಕೋಡಿ ಖರ್ಚು ಮಾಡಲಿಕ್ಕೆ ಆಗುತ್ತದೆ, ಹೊಸ ಮೊಬೈಲ್ ತೆಗಿಲಿಕ್ಕೆ ಆಗುತ್ತದೆ, ತಿನ್ನಲಿಕ್ಕೆ ಆಗ್ಬೋದು. ಆದರೆ ಸ್ವಲ್ಪ ದಿನದಲ್ಲಿ ಅದು ಕೂಡ ಬೇಡ ಆಗುತ್ತೆ. ಅದು ಮತ್ತೆ ದುಃಖ, ಮತ್ತು ಪರಿವಾರ ಆಗುತ್ತದೆ. ಪರಿವಾರ ಆಗುವಾಗಲೂ ಶುರುವಿಗೆ ಸ್ವಲ್ಪ ಸಂತೋಷ ಇರುತ್ತೆ, ಅದು ನಿಮಗೆ ಬೇಡ. ಅದು ಆದರೆ ಮತ್ತೆ ಮಕ್ಕಳಾಗುತ್ತದೆ. ಮಕ್ಕಳ ಸಂತೋಷ ಆದರೆ ಹೆಚ್ಚು ವರ್ಷ ಮುಂದೆ ಹೋಗುತ್ತದೆ. ನಮ್ಮ ಸಂತೋಷ ಕಡಿಮೆ ಆಗುತ್ತಾ ಬರುತ್ತದೆ. ಅದು ನಿಮ್ಮಿಂದ ಎಲ್ಲಿ ಮಕ್ಕಳಿರುತ್ತೇವೋ ಅಲ್ಲಿಂದ ಮೇಲೆ ಹೋಗುವಾಗ ಸಂತೋಷ ಕಡಿಮೆ ಆಗುತ್ತಾ ಬರುತ್ತದೆ, ಶಾಂತಿ ಕಡಿಮೆ ಆಗುತ್ತಾ ಬರುತ್ತದೆ. ಆದರೆ ಆ ವಿಷಯವನ್ನು ನಾವು ದೊಡ್ಡವರು ನಿಮ್ಮಿಂದ ಕಲಿಬೇಕಾದಂತಹ ವಿಷಯ. ನಿಮ್ಮ ಶಿಸ್ತು, ನಿಮ್ಮ ಸಂತೋಷ, ನಿಮ್ಮ ಸುಖ ನಾವು ಕಲಿಬೇಕಾದ್ದು. ಯಾರಲ್ಲಿ ಇದೆಯೋ ಅದನ್ನು ಇಲ್ಲದವರು ಕಲಿಬೇಕು. ಅದು ಟೀಚರಿಂದ ಹೆಚ್ಚು ಸಂತೋಷ ನಿಮ್ಮ ಕಡೆ ಇದೆ. ಅದೇ ರೀತಿ ನೀವು ಅದನ್ನೊಂದು ಕಂಟಿನ್ಯೂ ಮಾಡಬೇಕಾದಂತಹ ಆಗಬೇಕಾದರೆ ನಿಮ್ಮ ಈ ಧಾರ್ಮಿಕತೆ, ನಿಮ್ಮ ಒಂದು ಶಿಸ್ತು, ಆ ಭಗವಂತನ ನಿಲಯದ ಅಡಿಯಲ್ಲಿರುವಂತಹ ಇದು ಕೂಡ ಒಂದು ದೇವಸ್ಥಾನ ಥರನೇ ಇದೆ. ಅದು ನೀವು ಅದನ್ನು ಹೆಚ್ಚು ಸಮಯದಲ್ಲಿ ಈ ಶಿಸ್ತನ್ನು ಮುಂದೆ ನೀವು ಕಾಪಾಡಿದರೆ, ಈ ಶಿಸ್ತು ಹಾಗೂ ನೀವು ಮಾಡುವಂತಹ ಒಂದು ಪ್ರಾರ್ಥನೆ, ಒಂದು ಯೋಗ ಇರ್ಬೋದು, ಭವಿಷ್ಯ ನೀವು ಯೋಗ ಕೂಡ ಕಲಿಸ್ತೀರಿ. ಯೋಗ ಹಾಗೂ ಸಾಂಸ್ಕೃತಿಕ ಈ ಥರ ಕಲಿತರೆ ನಿಮ್ಮ ಸಂತೋಷವನ್ನು ನಿಮಗೆ ಮುಂದುವರಿಸ್ಬೋದು. ನೀವಿದ್ದುದನ್ನು ಹೆಚ್ಚು ವರ್ಷ ತನಕ, ನೀವು ಬಹಳ ವರ್ಷದ ತನಕ ಈ ರೀತಿಯ ಒಂದು ಮಾದರಿಯನ್ನು ನೀವು ಆ ಜೀವನ ಶೈಲಿಯನ್ನು ಕೊಂಡು ಹೋದರೆ ನಿಮಗೆ ಖಂಡಿತವಾಗಿಯೂ ನಿಮ್ಗೆ ಇದನ್ನು ಕೊಂಡು ಹೋಗ್ಬೋದು. ಅಲ್ಟಿಮೇಟ್ ಗೋಲ್ ಈಸ್ ಹ್ಯಾಪಿನೆಸ್. ನೀವು ಕಲಿಯೋದು ಇನ್ಕಮ್, ನಿಮ್ಮ ಫ್ಯಾಮಿಲಿಗೆ ಬೇಕಾದ ಇನ್ಕಮ್ ಇರ್ಬೋದು, ಯಾವುದೇ ಇರ್ಬೋದು. ಅಲ್ಟಿಮೇಟ್ ಹ್ಯಾಪಿನೆಸ್ ಆ್ಯಂಡ್ ಸುಖ ಇಲ್ಲದಿದ್ದರೆ ಆ ಹಣಕ್ಕೆ ಏನು ಪ್ರಯೋಜನ ಇಲ್ಲ. ಅದನ್ನು ನೀವು ಕಂಟಿನ್ಯೂ ಮಾಡಿರಿ. ನಿಮಗೆ ಎಲ್ಲ ಶಾಲೆಯಲ್ಲಿ ಇಂತಹ ಒಂದು ವಿದ್ಯಾಭ್ಯಾಸ ಸಿಗುವಂಥದ್ದು ಬಹಳ ಕಡಿಮೆ. ಸಿಟಿಯಲ್ಲಿ ಹೋದರೆ ಸಿಗುವುದಿಲ್ಲ. ನೀವು ಇಂಥದ್ದೊಂದು ಗುರುಕುಲ ಸಿಸ್ಟಮಲ್ಲಿ ನೀವು ಕಲಿತೀರಿ. ನಿಮಗೆ ನಿಮ್ಮ ಆಡಳಿತ ವರ್ಗಕ್ಕೂ ಹಾಗೂ ಶಿಕ್ಷಣ ವರ್ಗಕ್ಕೂ ಮತ್ತೊಮ್ಮೆ ನನ್ನ ಪ್ರಾರ್ಥನೆ, ವಂದನೆಗಳು. ಇವತ್ತಿನ ಕಾರ್ಯಕ್ರಮ ಶಿಲಾನ್ಯಾಸ. ನೀವು ಹೇಗೆ ನಾವು ಲೋಕ ಉದ್ಧಾರ ಆಗುತ್ತದೋ, ಬರೀ ದೇವಸ್ಥಾನ ಉದ್ಧಾರ ಆಗಲೇಬೇಕು ಅದು ಇಲ್ಲ ಅಂತ ಹೇಳೋದಿಲ್ಲ. ದೇವಸ್ಥಾನದ ಒಂದು ಅಂಗ ಆಗಿದೆ. ದೇವಸ್ಥಾನದೊಟ್ಟಿಗೆ ನಮ್ಮ ವಿದ್ಯಾಭ್ಯಾಸ ಹಾಗೂ ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಉದ್ಧಾರ ಆಗಬೇಕು. ನಾವು ಹೇಗೆ ನಮ್ಮ ಮನೆಗೆ ನಮ್ಮಲ್ಲಿ ಇನ್ಕಮ್ ಆಗುವಾಗ ನಾವು ಮನೆ ಹೊಸತು ಮಾಡ್ತೇವೆ, ಪೇಂಟಿಂಗ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಎಕ್ಸ್ಟೆನ್ಷನ್ ಮಾಡ್ತೇವೆ. ಹಾಗೆ ವಿದ್ಯಾಸಂಸ್ಥೆಗಳು ಕೂಡ ಅದು ಡೆವಲಪ್ಮೆಂಟ್ ಆಗಬೇಕು. ಅದು ವಿದ್ಯಾಭ್ಯಾಸವೇ ನಮಗೆ ಎಲ್ಲದಕ್ಕೂ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ತೇವೆ, ಅದು ವಿದ್ಯಾಭ್ಯಾಸ.
ನೀವೆಲ್ಲ ಕನ್ನಡದಲ್ಲಿ ಮಾತಾಡಿದ್ದೀರಿ ಎಲ್ಲರೂ. ನಾನು ಎನಿಸ್ತೇನೆ ನೀವು ಡೆಫಿನೆಟ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ. ಇಂಗ್ಲೀಷ್ ಈಸ್ ಲೈಕ್ ಎ ಪಾಸ್ಪೋರ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ನೀವು ಕನ್ನಡ ಇರ್ಬೋದು, ಎಷ್ಟೇ ಭಾಷೆ ಕಲಿತರೂ ನಿಮಗೆ ಒಳ್ಳೆಯದು. ಈವನ್ ಮಲಯಾಳ ಕಲಿಯಿರಿ ನೀವು, ಕನ್ನಡ ನಮ್ಮ ಸ್ಟೇಟ್ ಕೇರಳದಲ್ಲಿದೆ, ಆದರೆ ಕನ್ನಡ ಕಲಿಯಿರಿ ನೀವು, ಕನ್ನಡ ಬಹಳ ಒಳ್ಳೆಯದು. ಆದರೆ ಇಂಗ್ಲೀಷ್ ಭಾಷೆ ನಿಮಗೆ ಬಹಳ ಸ್ಟ್ರಾಂಗ್ ಇಡಬೇಕು. ಯಾಕಂದರೆ ಇಂಗ್ಲೀಷ್ ಈಸ್ ಲೈಕ್ ಯುವರ್ ಪಾಸ್ಪೋರ್ಟ್. ನಾವು ಹೊರಗೆ ಹೋಗುವಾಗ, ಹಿಂದೂಸ್ತಾನದಿಂದ ದೇಶದಿಂದ ಹೊರಗೆ ಹೋಗುವಾಗ ನಾವು ನಿಮ್ಮ ಏನು ಬಿಟ್ಟು ಹೋದರೂ ನಡೆಯುತ್ತದೆ, ಆದರೆ ಪಾಸ್ಪೋರ್ಟ್ ಬೇಕು. ಪಾಸ್ಪೋರ್ಟ್ ಇದ್ದರೆ ಮಾತ್ರ ನಿಮಗೆ ಇಂಡಿಯಾಕ್ಕೆ ಹೋಗಲಿಕ್ಕೂ ಆಗುತ್ತದೆ, ಬರಲಿಕ್ಕೂ ಬೇಕಾದ, ಅದನ್ನು ಬಹಳ ಕಾಪಾಡಬೇಕಾಗುತ್ತದೆ. ಹಾಗೆ ಇಂಗ್ಲೀಷ್ ಈಸ್ ದ ಪಾಸ್ಪೋರ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಅದನ್ನು ನೀವು ಸ್ಟ್ರಾಂಗ್ ಮಾಡಿ ಕನ್ನಡದ ಒಟ್ಟಿಗೆ. ಅದು ಏನು ಬಹಳ ಕಷ್ಟದ ವಿಷಯ ಅಲ್ಲ. ನಾವು ಕೂಡ ಕನ್ನಡ ಮೀಡಿಯಮಲ್ಲಿ ಕಲಿತದ್ದು, ಆದರೆ ಇಂಗ್ಲೀಷ್ ಸ್ವಲ್ಪ ಮಾತಾಡಲಿಕ್ಕೆ ಬರುತ್ತೆ. ಅದಕ್ಕೆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತದೆ. ಅದು ಭಾಳ ಕಷ್ಟ ಏನಿಲ್ಲ. ಆದರೆ ಇಂಗ್ಲೀಷ್ ನಿಮ್ಮ ಮೀಡಿಯಮಲ್ಲಿ ಇದ್ದರೆ, ಇಂಗ್ಲೀಷ್ ಮೀಡಿಯಮ್ ಇಲ್ಲದ ಮಕ್ಕಳು ಕೂಡ ಇಂಗ್ಲೀಷನ್ನು ನಾವು ಪೇರೆಂಟ್ಸಿಗೆ ಕೂಡ ಹೇಳ್ತಾರೆ, ಇಂಗ್ಲೀಷಲ್ಲಿ ಬಹಳ ಪ್ರಾಮುಖ್ಯತೆ ಕೊಡಿ. ಈ ಬರುವ ಇನ್ನು ಮುಂದಿನ ಜನಾಂಗ ಕೂಡ ನಮ್ಮ ಸ್ಟೂಡೆಂಟ್ಸ್ ಅದನ್ನು ಇಂಗ್ಲೀಷನ್ನು ಸ್ಟ್ರಾಂಗ್ ಮಾಡಿ ಅಂತ ನಾವು ಹಾಗೂ ಇದು ಇವತ್ತಿನ ಶಿಲಾನ್ಯಾಸ ಇರೋದು ಕೂಡ ಸೈನ್ಸ್, ವಿಜ್ಞಾನ ಹಾಗೂ ಫ್ಯೂಚರ್ ಡೆವಲಪ್ಮೆಂಟಿಗೆ ಇದು ಕೂಡ ಬೇಕು. ಈಗ ಬಹಳ ಕಾಂಪಿಟೇಟಿವ್ ವರ್ಲ್ಡ್, ಆ್ಯಕ್ಟಿವ್ ರೋಬೋಟ್ ಬರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, ಏನೆಲ್ಲ ಹೊಸತು ಬರುತ್ತೆ, ಕಂಪ್ಯೂಟರಲ್ಲಿ ಹೊಸತು ಬರುತ್ತೆ. ಅದಕ್ಕೆ ಇಂಗ್ಲೀಷ್ ಬೇಕು. ಹಾಗೆ ಸೈನ್ಸಿನ ಬಹಳ ಅಗತ್ಯ ಇದೆ. ನೀವು ಈ ಆಡಳಿತ ವರ್ಗದವರು ಹಾಗೂ ಊರಿನವರು ಮಾಡುವಂತಹ ಈ ಬ್ಲಾಕ್ ಬಹಳ ಅಗತ್ಯ ಇದೆ ವಿಜ್ಞಾನಕ್ಕಾಗೂ ಅವ್ರ ವಿದ್ಯಾಭ್ಯಾಸದ ಡೆವಲಪ್ಮೆಂಟಿಗಾಗೂ. ಅವರು ಇಬ್ಬರು ಹೇಳಿದರು, ಮಹಾದಾನಿಗಳು ಹೇಳಿದ್ದಾರೆ, ನಾವು ಸ್ವಲ್ಪ ಕೊಡುತ್ತೇವೆ ಅಂತಾದರೆ ಸ್ವಲ್ಪ ಈಸ್ ಎ ರಿಲೇಟಿವ್ ಟರ್ಮ್. ಸ್ವಲ್ಪ ಅಂದರೆ ಇದು ಸಣ್ಣ ಬಿಲ್ಡಿಂಗ್ ಇದೆ, ಅದರ ದೊಡ್ಡ ಬಿಲ್ಡಿಂಗಿನ ಅಡಿಯಲ್ಲಿ ಸಣ್ಣ ಬಿಲ್ಡಿಂಗು. 10 ಮಾಳಿಗೆ ದೊಡ್ಡ ಬಿಲ್ಡಿಂಗಾ ಸಣ್ಣ ಬಿಲ್ಡಿಂಗಾ? ಅದು ಸಣ್ಣ ಬಿಲ್ಡಿಂಗ್. ಯಾಕೆಂದರೆ ಅದರ ಬದಿಯಲ್ಲಿ ಇರುವುದು 25 ಮಾಳಿಗೆ, ಆದರೆ ಇದು ಸಣ್ಣ ಬಿಲ್ಡಿಂಗ್. ಇವರು ಸಣ್ಣದಂತ ಹೇಳಿದರು. ಅವರು ಮಾಡುವಂತಹ ಅವರ ಒಂದು ಕೆಪಾಸಿಟಿಗೆ ಅವರು ಸಣ್ಣದಂದರೂ ನಿಮಗೆ ಅದು ಬಹಳ ಸಣ್ಣದೇ ಇರ್ಬೋದು. ಅವರು ಸಣ್ಣ ದುಡ್ಡು ಕೂಡ ನಿಮಗೆ ದೊಡ್ಡ ದುಡ್ಡು ಆಗ್ಬೋದು. ಅವರಿಬ್ಬರು ಹೇಳಿದ್ದಾರೆ. ಹಾಗೆ ನಮ್ಮದು ಕೂಡ ಅವರೊಟ್ಟಿಗೆ ಸಣ್ಣ ಸಹಾಯ ಕೂಡ ಮಾಡ್ತೇವೆ. ಅವರಲ್ಲಿ ನಾವು ದೊಡ್ಡಣ್ಣನವರು ಸಣ್ಣ ಸಹಾಯ ಕೂಡ ಅವರೊಟ್ಟಿಗೆ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಈ ಊರಿನವರು ಎಲ್ಲ ಮಾಡಲಿ, ಸಹಾಯ ಮಾಡಲಿ, ಎಲ್ಲ ವಾಲಂಟಿಯರ್ಸ್ ಕೂಡ ಸಹಾಯ ಮಾಡಿ ಎಲ್ಲ ಮಾಡಿ ಈ ನೀವು ಮಾಡುವಂತಹ ಕಾರ್ಯಕ್ರಮವು ಬಹಳ ಒಳ್ಳೆಯದಾಗಿ ಆಗಲಿ ಸರ್. ಇನ್ನು ಮುಂದೆ ಧಾರ್ಮಿಕ ಹಾಗೂ ಸಾಮಾಜಿಕ ಮುಂದಾಳು ಆಗಿರುವ ಕುಮಾರಿ ಚೈತ್ರಾ ಕುಂದಾಪುರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ತಾಯಿ ಭಾರತಾಂಬೆಯ ಪಾದಕಮಲಗಳಿಗೆ ನನ್ನ ಹೃದಯ ಪುಷ್ಪವನ್ನು ಅರ್ಪಿಸ್ತಾ, ದಿವ್ಯತ್ರಯರನ್ನು ಮನದಲ್ಲಿ ಸ್ಮರಿಸ್ತಾ, ವೇದಿಕೆ ಮೇಲೆ ಸಾಕಷ್ಟು ಹಿರಿಯರಿದ್ದಾರೆ, ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ಹಿರಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರಿವರೆನ್ನದೇ ಒಂದೇ ಮಾತಿನಲ್ಲಿ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಂಗೊತ್ತು ಬೆಳಗ್ಗೆ 9 ಗಂಟೆಯಿಂದ ಈಗ ಸುಮಾರು 11:20 ಆಗ್ತಾ ಬಂತು. 2-2.5 ಗಂಟೆಗಳ ಕಾಲ ನೀವು ನಿರಂತರ ಕೂತ್ಕೊಂಡ್ರೆ ಸುಮಾರಿಗೆ ನಿದ್ರೆ ಬರ್ತದೆ. ಕ್ಲಾಸಲ್ಲಿ ಸುಮಾರು 1/4 ಗಂಟೆ ಅಲ್ಲ 40-45 ನಿಮಿಷ ಕ್ಲಾಸ್ ತಗೊಳ್ತಾರಷ್ಟೇ. ಅಷ್ಟೊತ್ತಿಗೆ ಒಂದು ಬ್ರೇಕ್ ಇರುತ್ತೆ. ಈ ಟೀಚರ್ ಮುಗಿಸಿ ಹೋದರೆ ಸಾಕು, ಎಷ್ಟೊತ್ತಿಗೆ ಬೆಲ್ ಆಗುತ್ತೆ ಅಂತ ಕಾಯುವ ಮಕ್ಕಳು. ಸೊ ನಿರಂತರ ಒಬ್ಬರಿಂದ ಒಬ್ಬರು ಮಾತಾಡ್ತಾ ಇದ್ರೆ ನಿಮಗೂ ನಿದ್ದೆ ಬರುತ್ತೆ. ಈ ಸೆಕೆ ಖಂಡಿತ ಹಸಿವು ಕೂಡ ಆಗುತ್ತೆ. ಇನ್ನು ಚೈತ್ರಕ್ಕ ಬಂದು ನಿಂತರೆ ಇವ್ರು ಗಂಟೆಗಟ್ಟಲೆ ಕೊರಿತಾರಾ ಅಂತ ಲೆಕ್ಕ ಹಾಕ್ತಿರ್ಬೋದು ನೀವು. ಖಂಡಿತ ನಾನು ಅಷ್ಟೊತ್ತೆಲ್ಲ ಮಾತಾಡಲ್ಲ. ಆದರೆ ಸುಮಾರು ಹೊತ್ತಿಂದ ಕೂತಿದ್ದೀರಿ ಮಕ್ಕಳೇ, ತುಂಬ ಸುಸ್ತಾಗಿರುತ್ತೆ. ಒಂದು ಜೈಘೋಷ ಹಾಕ್ಬಿಡೋಣ. 2 ಕೈಗಳನ್ನು ಎತ್ತಿ, 2 ಕೈಗಳನ್ನು ಎತ್ತಬೇಕು. ಮೂಲೆಯಲ್ಲಿರುವವರು 2 ಕೈಗಳು ಎತ್ತಬೇಕು. ಭಲ್ ಭಾರತ್ ಮಾತಾ ಕೀ. ಸಾಕಾಗ್ಲಿಲ್ಲ, ಎನರ್ಜಿ ಡೌನ್ ಉಂಟಾ ಅಂತ ಅಲ್ಲ? ಇನ್ನೊಮ್ಮೆ ಹಾಕುವ. ಭಲ್ ಭಾರತ್ ಮಾತಾ ಕೀ. ಧನ್ಯವಾದಗಳು. ಬಹುಶಃ ಸುದೀರ್ಘ ಹೊತ್ತಿನ ಕಾರ್ಯಕ್ರಮ ಆಗಿದೆ, ನಂಗೆ ಗೊತ್ತು. ಹಾಗಾಗಿ ತುಂಬ ಸುಸ್ತಾಗಿರ್ತೀರಿ ನೀವು. ಆದರೆ ಸುರೇಶ್ ಅಣ್ಣ ಕರೆದ ಕಾರ್ಯಕ್ರಮ, ಸುರೇಶ್ ಅಣ್ಣ ಕರೆದ ಮೇಲೆ ನಾನು ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ತುಂಬ ವಿಶೇಷವಾದ ಕಾರ್ಯಕ್ರಮ. ಆ ಮಹಾಲಿಂಗೇಶ್ವರನ ಕಾಲಡಿಯಲ್ಲಿ ಪುಟ್ಟ ಹೂವುಗಳು ದೇಶಕ್ಕೋಸ್ಕರ ಸಮರ್ಪಿತ ಆಗೋದಕ್ಕೆ ತಯಾರಾಗ್ತಾ ಇದ್ದಾವೆ. ಹಾಗೆ ಅರಳುವ ಹೂವುಗಳನ್ನು ನೋಡುವ ಭಾಗ್ಯ ಕೊಟ್ಟದಕ್ಕೆ ಸುರೇಶ್ ಅಣ್ಣಂಗೆ ನಾನು ಧನ್ಯವಾದ ಹೇಳಲೇಬೇಕು. ತುಂಬ
ತುಂಬ ಖುಷಿಯಾಯಿತು. ವಿದ್ಯಾಭಾರತಿಯಲ್ಲಿ ಅಡಿಯಲ್ಲಿ ನಡೀತಾ ಇರುವಂತಹ ಸಂಸ್ಥೆ, ವಿದ್ಯಾಭಾರತಿ ಅಡಿಯಲ್ಲಿ ಒಂದು ಸಂಸ್ಥೆ ತಯಾರಾಗ್ತಾ ಇದೆ, ಅದು ನಡೀತಾ ಇದೆ ಅಂತಂದರೆ ಅದು ದೇಶ ಕಟ್ಟೋದಕ್ಕೆ ಮಕ್ಕಳನ್ನು ತಯಾರು ಮಾಡ್ತಾ ಇದೆ ಅನ್ನೋದಕ್ಕೆ ಬೇರೆ ಅರ್ಥ ಬೇಕಿಲ್ಲ ಅಂತ. ಅಷ್ಟು ಸುಸಜ್ಜಿತವಾಗಿ ಮಕ್ಕಳಲ್ಲಿ ಸಂಸ್ಕಾರ ಕೊಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಈ ಸಂಸ್ಥೆಯಲ್ಲಿ ಆಗತ್ತೆ. ನಾನು ಈ ಶಾಲೆಯ ಮಕ್ಕಳ ಪೋಷಕರು ಬಂದಿದ್ದೀರಿ, ಬಹುತೇಕ ಪೋಷಕರು ಬಂದಿದ್ದೀರಿ ಮತ್ತು ಊರಿನವ್ರು ಬಂದಿದ್ದೀರಿ ಅಂತ ಭಾವಿಸ್ತೇನೆ. ಖುಷಿ ಇದೆ. ಯಾಕೆ ಅಂದರೆ ಭಾಷೆ ಏನು ಇಂಗ್ಲೀಷ್ ಮೀಡಿಯಂ ಇರಬಹುದು, ಸಂಸ್ಕೃತಿ ಇಂಗ್ಲೀಷ್ನದ್ದಲ್ಲ, ಸಂಸ್ಕೃತಿ ಈ ನೆಲದ್ದೇ ಈ ಶಾಲೆಯ ಮಕ್ಕಳಲ್ಲಿರೋದು. ಈ ಶಾಲೆಯಲ್ಲಿ ಇಲ್ಲಿ ಎದುರುಗಡೆ ಕೂತಿರೋ ಮಕ್ಕಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿಗೆ ಬಹುತೇಕ ಸೋಕಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳ ಮಕ್ಕಳಲ್ಲಿ ಕಾಣಿಸದೇ ಇರುವಂತಹ ಸಂಸ್ಕಾರ ಈ ಶಾಲೆಯ ಮಕ್ಕಳಲ್ಲಿ ಕಾಣಿಸ್ತಿದೆ. ಬಹುಶಃ ನೀವು ಕುಂಜತ್ತೂರು ದಾಟಿ ಹೋಗಿ ಸಿಟಿಗೆ ಹೋದ್ರೆ ಯಾವ ಮಕ್ಕಳ ಹಣೆಯಲ್ಲಿ ಸಹ ಈ ಗಂಧ ಕುಂಕುಮ, 2 ಜಡೆಯಲ್ಲಿ ಒಂಚೂರು ಹೂವು ಕಾಣುವುದು ಸಾಧ್ಯ ಆಗ್ಲಿಕ್ಕಿಲ್ಲ. ಅದು ಈ ಶಾಲೆ ಉಳಿಸ್ಕೊಂಡು ಬಂದಿರುವ ಸಂಸ್ಕಾರ ಅಂತ ನಾನು ಭಾವಿಸ್ತೇನೆ. ಬಹುಶಃ ಆ ರೀತಿಯ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗ್ತಾ ಇರೋದಕ್ಕೆ, ಯಾಕಂದ್ರೆ ನಾನು ತುಂಬ ಕಡೆ ನೋಡಿದ್ದೇನೆ, ಸಾಕಷ್ಟು ಕಾನ್ವೆಂಟ್ಗಳಲ್ಲಿ ಮಂಡಿ ಕೆಳಗಿನ ಫ್ರಾಕಿ ಹಾಕಬೇಕು, ಹೂ ಮುಡಿಯುವ ಹಾಗಿಲ್ಲ, ಬಳೆ ಹಾಕುವ ಹಾಗಿಲ್ಲ, ಕುಂಕುಮ ಇಡುವ ಹಾಗಿಲ್ಲ ಅನ್ನುವ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿ ಅಡ್ಮಿಷನ್ ತಗೊಳ್ಳುವ ಶಾಲೆಗಳಿದೆ. ಆ ಶಾಲೆಗಳ ಆಚೆಗೆ ಈ ನೆಲದ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗಬೇಕು, ಮಕ್ಕಳನ್ನ ಈ ನೆಲದ ಸಂಸ್ಕಾರದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಈ ಶಾಲೆ ಪಣೆ ತೊಟ್ಟು ನಿಂತಿದೆ. ಆ ಪ್ರಯತ್ನ ಯಶಸ್ವಿ ಆಗಲಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇನ್ನೊಂದು 10-15 ವರ್ಷ ಏನಾದರೂ ದಾಟಿ ಬಿಟ್ರೆ ಮಕ್ಕಳೇ, ನಿಮ್ಮಮ್ಮನ ಹಾಗೆ ಇರುವಂತಹ ಇನ್ನೊಂದು ಜನರೇಷನ್ ನಮಗೆ ಸಿಗೋದಿಲ್ಲ. ಆ ಜನರೇಷನ್ ಅನ್ನ ಕಾಪಾಡಬೇಕು ಅಂದ್ರೆ ನಿಮ್ಮ ಪುಟ್ಟ ಪುಟ್ಟ ಹೆಗಲ ಮೇಲೆ ಆ ಜವಾಬ್ದಾರಿಯನ್ನು ನಾವು ಹೇರ್ತಾ ಇದ್ದೇವೆ, ಕಳೆದು ಹೋಗ್ತಿದ್ದೇವೆ. ಈಗ ಜೆನ್ಜಿ ಕೆಟಗರಿಯ ಮಕ್ಕಳ ಈ ಆರ್ಭಟದ ನಡುವೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ಕಣ್ಮರೆಯಾಗಿ ಹೋಗ್ತಾ ಇದೆ. ಎಲ್ಲ ಬೆಳಗ್ಗೆ ನೀವು ಮಾಡುವಂತಹ ಯೋಗಗಳಿದೆ ಅಲ್ಲ, ನೀವು ಮಾಡುವ ಧ್ಯಾನ ಇದೆ ಅಲ್ಲ, ಇವತ್ತಿಗೆ ಬೆಂಗಳೂರಿನಂಥ ದೊಡ್ಡ ದೊಡ್ಡ ಸಿಟಿಯಲ್ಲಿ IT-BTಯಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿರುವಂಥವ್ರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನೇಚರ್ ಟ್ರೀಟ್ಮೆಂಟ್, ನೇಚರ್ ಥೆರಪಿ ಅನ್ನೋ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಯೋಗ ಕಲಿಯೋದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದಾರೆ. ನಿಮ್ಗೆ ಅವೆಲ್ಲವೂ ಕೂಡ ಈ ಶಾಲೆಗಳಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ನಿಮಗಿದರ ಬೆಲೆ ಇವತ್ತು ಗೊತ್ತಾಗೋದಿಲ್ಲ. ಒಂದು ಹಂತದಲ್ಲಿ ಶಿಕ್ಷಣ ಮುಗಿಸಿ ಎಲ್ಲೋ ಉದ್ಯೋಗಕ್ಕೆ ಹೋಗ್ತಿರಲ್ಲ, ಆವಾಗ ನಿಮಗಿದರ ಬೆಲೆ ಗೊತ್ತಾಗತ್ತೆ. ಎಷ್ಟು ಮುಖ್ಯ ಯೋಗ, ಎಷ್ಟು ಮುಖ್ಯ ಧ್ಯಾನ, ಎಷ್ಟು ಮುಖ್ಯ ನಮ್ಮ ಸಂಸ್ಕಾರ ಅನ್ನೋದರ ಮೌಲ್ಯಗಳು ನಮಗೆ ಇದು ಕಳ್ಕೊಂಡು ಬಿಟ್ರೆ ಮತ್ತೆ ಯಾವತ್ತೂ ಗೊತ್ತಾಗೋದಿಲ್ಲ. ಖುಷಿ ಇದೆ ಇಂಥ ಶಾಲೆಗೆ ಕಳಿಸ್ಬೇಕು ಅಂತ ಬದ್ಧತೆಯನ್ನು ತೋರಿಸಿರುವ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ಆ್ಯಂಡ್ ಒಂದಂತೂ ಧೈರ್ಯ ಕೊಡಬಲ್ಲೆ, ಈ ಶಾಲೆಯಲ್ಲಿ ಓದಿದ ಯಾವುದೇ ಮಗು ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಕ್ಕಂತೂ ಕಳಿಸೋದಿಲ್ಲ. ಆ ಗ್ಯಾರಂಟಿ ನೀವು ಇಟ್ಕೊಂಡ್ಬಿಡಿ. ಇವತ್ತಿಗೆ ಬೇಕಿರೋದಷ್ಟೇ. ಇವತ್ತಿಗೆ ಏನು ಬೇಕು ಅಂತ ಕೇಳಿದ್ರೆ, ಹೇಗೆ ಓದಿದ್ರು ನಿಮಗೆ ಕೆಲಸ ಸಿಗತ್ತೆ. ನಮ್ಮಲ್ಲೆಲ್ಲ ನಮ್ಮ ಕೆಟಗರಿಯ, ನಮ್ಮ ಜನ್ರೇಷನ್ನವ್ರು, ನಾವೆಲ್ಲ 90ರ ದಶಕದಲ್ಲಿ ಹುಟ್ಟಿರೋ 90s ಕಿಡ್ಸ್ಗಳು ನಾವು. ನಮ್ಮ ಜನ್ರೇಷನ್ನ ಮಕ್ಕಳು ಹೇಗಿದ್ದೇವೆ ಅಂತಂದರೆ, ಫೇಲ್ ಆಗಿರೋನು ಇವತ್ತು ಒಳ್ಳೆ ಬಿಸ್ನೆಸ್ ಕಟ್ಟಿ ಸಾವಿರಾರು ಜನರಿಗೆ ಕೆಲಸ ಕೊಡ್ತಿದ್ದಾನೆ. ಟಾಪ್ ರ್ಯಾಂಕ್ ಬಂದಿರುವಂತಹ ಟಾಪ್ ರ್ಯಾಂಕ್ ಸ್ಟೂಡೆಂಟು ಅವನ ಕೆಳಗಡೆ ಇವತ್ತು ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾನೆ. ಹಾಗಾಗಿ ಶಿಕ್ಷಣ ಅನ್ನೋದು ಏನು ಅಂತ ಕೇಳಿದ್ರೆ, ಅಂಕಗಳ ಜೊತೆಗೆ ಬದುಕಿನ ಮೌಲ್ಯವನ್ನು ಕಲಿಯುವಂತಹದ್ದು. ನೀವು ತರಗತಿಯಲ್ಲಿ ಕುತ್ಕೊಂಡು ಅಂಕವನ್ನು ಪಡಿಬೇಕು, ಜೊತೆಗೆ ಬದುಕಿನ ಪಾಠವನ್ನು ಕಲಿಬೇಕು, ಜೊತೆಗೆ ನೈತಿಕ ಮೌಲ್ಯವನ್ನು ಕಲಿಬೇಕು. ಹಾಗೆ ಕಲಿದೆ ಹೋದ್ರೆ ಬದುಕಲ್ಲಿ ಸೋಲ್ತೀರಿ. ಶಾಲೆಯಲ್ಲೂ ಗೆದ್ದು ಬದುಕಿನಲ್ಲೂ ಗೆಲ್ಲೋದು ಎರಡು ಬಹಳ ಮುಖ್ಯ ಮಕ್ಕಳೇ. ಬದುಕಲ್ಲಿ ಯಾವಾಗ ಗೆಲ್ತೀವಿ ಅಂತ ಕೇಳಿದ್ರೆ, ಶಾಲೆಯಲ್ಲಿ ಟೀಚರ್ ಕಲಿಸಿದ ಪಾಠವನ್ನು ಬಾಯೆಟ್ ಹೊಡೆದೋ ಮತ್ತೊಂದು ಮಾಡಿಯೋ ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ನೀವು 100ಕ್ಕೆ 100 ತೆಗಿತೀರೋ 100ಕ್ಕೆ 99 ತೆಗಿತೀರೋ ಗೊತ್ತಿಲ್ಲ, ಆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಿ ದೇವ್ರ ಮುಂದಿಟ್ಟು ಕೈ ಮುಗಿತೀರಲ್ಲ, ಅವತ್ತು ನೀವು ಸಂಸ್ಕಾರದಲ್ಲಿ ಗೆಲ್ತೀರಿ ಅಂತ ಅರ್ಥ. ಆ ಸಂಸ್ಕಾರವನ್ನು ನಿಮಗೆ ಈ ಶಾಲೆ ಕೊಡ್ತಿದೆ. ಆ ವಿಚಾರದಲ್ಲಿ ನೀವು ತುಂಬ ಅದೃಷ್ಟವಂತರು. ಯಾಕೆಂದರೆ ಇವತ್ತಿಗೆ ಫ್ಯಾನ್ಸಿ ಹೆಸರಿನ ಸ್ಕೂಲ್ಗಳಿಗೆ ಸೇರಿಸುವಂಥವರ ಕ್ರೇಜ್ ಜಾಸ್ತಿ ಆಗಿದೆ. ಸ್ಕೂಲ್ ಹೆಸರೇನು? ಯಾವುದೋ ಒಂದು ಇಂಗ್ಲೀಷ್ ನೇಮ್ ಇರಬೇಕು, ಅದ್ರ ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಅಂತ ಹೆಸರಿರಬೇಕು. ಹಾಗಿದ್ರೆ ನಮ್ಮ ಮಕ್ಕಳು ತುಂಬ ಸ್ಟ್ಯಾಂಡರ್ಡಲ್ಲಿ ಓದ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ತಂದೆ ತಾಯಿಗಳು ಅಂಥ ಶಾಲೆಗಳಿಗೆ ಸೇರಿಸ್ತಾರೆ. ಮಹಾಲಿಂಗೇಶ್ವರನ ಹೆಸರಿಟ್ಕೊಂಡು ಅಂತಹ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಅಂಕಗಳ ಜೊತೆಗೆ ಸಂಸ್ಕಾರ ಸಿಗುತ್ತೆ, ಜೊತೆಗೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಮಕ್ಕಳೇ ಬರೆದಿಟ್ಕೊಳ್ಳಿ, ನೀವು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಬದುಕು ತೋರಿಸ್ತೀರಿ, ಯಾವ ಮೂಲೆಗೆ ಹೋದ್ರೂ ಆಳಬಲ್ಲ ಶಕ್ತಿ ನಿಮಗೆ ಆ ಮಹಾಲಿಂಗೇಶ್ವರ ಕೊಡ್ತಾನೆ. ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಖುಷಿ ಪಡಿ.
ನೀವೊಂದು ಒಳ್ಳೆ ಸಂಸ್ಥೆಯಲ್ಲಿ ಓದ್ತಿದ್ದೀರಿ. ನನಗೆ ನಿಮ್ಮನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗ್ತಿದೆ, ಯಾಕಂದರೆ ನಿಮ್ಮ ಥರ ಶಾಲೆಗಳು ನಮಗೆ ಸಿಗಲಿಲ್ಲ ಅಂತ. ಹೀಗೆ ಯೋಗ ಹೇಳಿಕೊಡುವ, ಶ್ಲೋಕ ಹೇಳಿಕೊಡುವ, ಭರತನಾಟ್ಯ ಹೇಳಿಕೊಡುವ, ಸ್ಕೇಟಿಂಗ್ ಹೇಳಿಕೊಡುವ, ಜೊತೆಗೆ ಒಂದು ಒಳ್ಳೆ ಟೀಚರ್ಸ್ ಇರುವಂತಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಹ ಊರುಗಳು ನಮ್ಮ ಊರುಗಳಲ್ಲಿ ಇರಲಿಲ್ಲ. ಹಾಗೆಲ್ಲ ಈಗ ನಮ್ಮಂತಹ ಏನು ಒಂದಷ್ಟು ಮನಸ್ಥಿತಿಗಳಿರುವಂಥ, ಒಂದೇ ಥರದ ಮನಸ್ಥಿತಿಗಳಿರುವ ಜನ ನಮಗೆ ಸಿಗದೇ ಇರೋದು ನಮ್ಮ ಮಕ್ಕಳಿಗೆ ಸಿಗಲಿ, ನಮ್ಮ ಊರಿನ ಮಕ್ಕಳಿಗೆ ಸಿಗಲಿ ಅಂತ ಊರಿನ ಜನ ಒಂದಾಗಿ ಈ ಥರದ ಶಾಲೆಗಳನ್ನು ಕಟ್ತಿದ್ದಾರೆ. ಇದು ಯಾರಿಗೆ ಯೋಚನೆ ಬಂತೋ ಗೊತ್ತಿಲ್ಲ. ಯಾಕಂದರೆ ಒಂದು ಶಾಲೆ ಕಟ್ಟೋದು 10 ದೇವಸ್ಥಾನ ಕಟ್ಟಿದ್ದಕ್ಕೆ ಸಮ ಅಂತ ಹೇಳ್ತಾರೆ ಹಿರಿಯರು. ಒಂದು ದೇವಸ್ಥಾನದ ಅಡಿಯಲ್ಲಿ ಒಂದು ಶಾಲೆ ಕಟ್ಟೋದಿದೆಯಲ್ಲ, ಅದು 1000 ದೇವಸ್ಥಾನಗಳನ್ನು ಕಟ್ಟುವ ಪುಣ್ಯದ ಕೆಲಸ. ಯಾಕಂದ್ರೆ ಮಕ್ಕಳನ್ನ ದೇವರಲ್ಲಿ ನೋಡ್ತೇವಂತೆ. 300ರಿಂದ 400 ದೇವರುಗಳನ್ನು ನೀವುಗಳಲ್ಲಿ ಇಟ್ಟು ಆರಾಧನೆ ಮಾಡ್ತಿದ್ದೀರಿ. ಯಾವ ಪುಣ್ಯಾತ್ಮನಿಗೆ ಯೋಚನೆ ಬಂತ ಗೊತ್ತಿಲ್ಲ. ಆ ಎಲ್ಲ ಮನಸ್ಸುಗಳಿಗೆ ಇಲ್ಲಿಂದಲೇ ನಮಸ್ಕಾರ ಹಾಕ್ತೇನೆ. ಯಾಕಂದರೆ ಒಂದೂರು ಬೆಳೆಯೋದು ಇಂಥ ಯೋಚನೆಗಳಿಂದ. 1 ರೂಪಾಯಿ ಲಾಭದ ನಿರೀಕ್ಷೆ ಇಲ್ಲದೆ ಶಾಲೆ ಕಟ್ಟೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಮ್ಮ ಅಜ್ಜ ಮಾಸ್ಟರ್ ಆಗಿದ್ದು, ನನ್ನ ಅಕ್ಕನೂ ಒಂದು ಸ್ಕೂಲಲ್ಲಿ ಟೀಚರು. ಎಷ್ಟು ಕಷ್ಟ ಒಂದು ಸ್ಕೂಲ್ ನಡೆಸೋದು, ಒಂದು ಶಾಲೆಯಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ಜೊತೆಗೆ ಇವತ್ತಿನ ಸರ್ಕಾರದ ರೂಲ್ಸ್ಗಳು, ಇವತ್ತು ಮಕ್ಕಳ ಹಕ್ಕುಗಳ ಹೆಸರಿನಲ್ಲಿ ಬರ್ತಾ ಇರುವಂತಹ ನಿಯಮಗಳು, ಇದನ್ನೆಲ್ಲ ಪಾಲಿಸ್ಕೊಂಡು ಬೇರೆ ಹೈಟೆಕ್ ಶಿಕ್ಷಣವನ್ನು ಉದ್ಯೋಗ ಮಾಡ್ಕೊಂಡಿರುವಂತಹ ಹೈಟೆಕ್ ಶಾಲೆಗಳ ಜೊತೆ ಕಾಂಪಿಟೇಷನ್ ಬೇರೆ ಕೊಡಬೇಕು. ಆ ಎಲ್ಲದರ ನಡುವೆ ಪೇರೆಂಟ್ಸ್ಗಳ ಪ್ರಶ್ನೆಗಳಿಗೆ ಉತ್ತರನೂ ಕೊಡಬೇಕು. ಈ ಎಲ್ಲ ಪ್ರೆಷರ್ಗಳನ್ನು ಮೇಂಟೈನ್ ಮಾಡ್ತಿರುವ ಆ ಟೀಚರ್ಗಳಿಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಯಾಕಂದ್ರೆ ನನಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ಟೀಚರ್ಸ್ಗಳು ಇಲ್ಲಿಂದ ಬೆಳಗ್ಗೆ ತುಂಬ ಜನರಿಗೆ ಹೊರಗಡೆ ಕಾಣುವಾಗ ಹೇಗೆ ಕಾಣುತ್ತೆ ಅಂದರೆ, ಟೀಚರ್ಸ್ಗಳ ಕೆಲಸ ತುಂಬ ಸುಲಭ. 9 to 5 ಜಾಬು. ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಹೋಗು, ಸಂಜೆ 5 ಗಂಟೆಗೆ ಶಾಲೆ ಬಿಡುತ್ತೆ, ಮತ್ತು ಮನೆಗೆ ಬಂದ್ರಾಯ್ತು, ಗೌರ್ಮೆಂಟ್ ಹಾಲಿಡೇ ಇದೆ, ಬೇಸಿಗೆ ರಜೆ ಇದೆ ಅಂತ ಹೊರಗಡೆ ಪ್ರಪಂಚಕ್ಕೆ ಕಾಣುತ್ತೆ. ಅದು ಟೀಚರ್ಗಳು ದಿನದ 24 ಗಂಟೆ ಕೆಲಸ ಮಾಡ್ತಾ ಇರ್ತಾರೆ. ಮನೆಗೆ ಹೋದ್ರು ಕೂಡ ಯಾರೋ ಪೇರೆಂಟ್ಸ್ ಫೋನ್ ಮಾಡ್ತಾರೆ, ಇನ್ಯಾವುದೋ ಸ್ಕೂಲ್ ಮಕ್ಕಳ ಪೇಪರ್ಗಳನ್ನು ಮನೆಗೆ ತಗೊಂಡು ಹೋಗಿ ಕುತ್ಕೊಂಡು ತಿದ್ದು ಅಂತ ಎಷ್ಟೋ ಟೀಚರ್ಸ್ಗಳನ್ನು ನಾನು ನೋಡಿದ್ದೇನೆ. ಬೇಸಿಗೆ ರಜೆ ಮಕ್ಕಳಿಗೆ ಮಾತ್ರ, ಟೀಚರ್ಸ್ಗಳಿಗಿಲ್ಲ. ಮುಂದಿನ ಅಕಾಡೆಮಿಕ್ ಇಯರ್ಗೆ ಏನೇನು ಬೇಕು ಅಂತ ಬೇಸಿಗೆ ರಜದಲ್ಲಿ ಕುತ್ಕೊಂಡು ಪ್ರಿಪ್ರೇಷನ್ ಮಾಡುವಂಥ ಟೀಚರ್ಸ್ಗಳು ಇವತ್ತಿಗೆ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಒಂದು ಉತ್ತಮವಾದ ಭವಿಷ್ಯವನ್ನು ಕಟ್ಟುವ, ಒಂದು ದೊಡ್ಡ ಸಮಾಜವನ್ನು ಕಟ್ಟುವ ಜವಾಬ್ದಾರಿಯನ್ನು ಟೀಚರ್ಗಳು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಇಂಥದ್ದೊಂದು ಅದ್ಭುತವಾದ ಶಾಲೆಯಲ್ಲಿ ಕಲಿತಾ ಇರುವ ನೀವು ನಿಜವಾಗ್ಲೂ ಭಾಗ್ಯವಂತರ ಮಕ್ಕಳೇ. ಬಹುಶಃ ಮುಂದಿನ ಪೀಳಿಗೆ ಇಂಥ ಶಾಲೆಗಳನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂತಹ ಕಾರ್ಯ ಕೈ ಜೋಡಿಸ್ಲಿ. ನೀವು ಓದಬೇಕು, ನೀವು ಓದಿ ಎತ್ತರಕ್ಕೆ ಹೋಗಿ ಇಂತಹ ಶಾಲೆಗಳಿಗೆ, ನೀವೇ ಓದಿದ ಶಾಲೆಗೆ ಇನ್ನೊಂದು 10 ಬ್ಲಾಕ್ ಬಿಲ್ಡಿಂಗ್ಗಳನ್ನು ಕಟ್ಟಿಸುವಂಥ ಶಕ್ತಿ ಆ ಮಹಾಲಿಂಗೇಶ್ವರ ನಿಮಗೆ ಕೊಡಲಿ. ಬೇರೆ ಯಾವುದೋ ಶಾಲೆಯಲ್ಲಿ ಓದಿದ ದಾನಿಗಳು ಬರೋದು ಬೇಡ. ಆಗ ನೀವುಗಳೇ ಎತ್ತರಕ್ಕೆ ಹೋಗಿ, ನೀವುಗಳೇ ಇಂಡಸ್ಟ್ರಿಯಲಿಸ್ಟ್ಗಳಾಗಿ, ನಾನು ಓದಿದ ಶಾಲೆಗೆ ಯಾವುದೋ ಊರಿಂದ ದಾನಿಗಳು ಬಂದು ದಾನ ಕೊಟ್ಟಿದ್ರು, ಇವತ್ತು ನಾನು ಓದಿದ ಶಾಲೆಗೆ ನಾನೇ ಕೊಡ್ತೇನೆ, ನಾನೇ ಕಟ್ಟಿಸ್ತೇನೆ ಅನ್ನುವ ಮಟ್ಟಿಗೆ ನೀವೆಲ್ಲರೂ ಬೆಳೆದು ನಿಲ್ಲುವಂತಾಗಲಿ ಅಂತ ನಾನು ಆಶಿಸ್ತೇನೆ. ಆ ಮಹಾಲಿಂಗೇಶ್ವರ ಈ ಸಂಸ್ಥೆಗೆ, ಈ ಸಂಸ್ಥೆಯ ಹಿಂದೆ ಕನಸು ಕಾಣ್ತಿರುವ ಮನಸ್ಸುಗಳಿಗೆ, ಈ ಸಂಸ್ಥೆಗೋಸ್ಕರ ದಾನ ಕೊಡ್ತಾ ಇರುವಂಥ ಕೈಗಳಿಗೆ, ಮತ್ತು ಈ ಸಂಸ್ಥೆಯಲ್ಲಿ ಅರಳ್ತಾ ಇರುವಂತಹ ಮೊಗ್ಗಿನ ಮನಸ್ಸುಗಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಆಶಿಸ್ತಾ ನಾನು ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಅವಕಾಶಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಮಂಜುನಾಥಾಯ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಅದೇ ರೀತಿ ಸ್ಥಳ ಸಾನ್ನಿಧ್ಯ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಈ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಸಮಿತಿಯ ಸದಸ್ಯರೇ, ಊರಿನ ಹಿರಿಯರೇ ಮತ್ತು ಮಹಿಳೆಯರೇ, ಬಹುಶಃ ಅತ್ಯಂತ ಒಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪ್ರತಿನಿಧಿಯಾಗಿ ನನಗೆ ಒಂದು ಭಾಗವಹಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಶಾಲೆಯ ಎಲ್ಲ ಸಮಿತಿ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ಈ ಶಾಲೆಯ ಮಕ್ಕಳ ಒಂದು ಶಿಸ್ತನ್ನು ನೋಡಿ. ಯಾಕಂತ ಹೇಳಿದರೆ ಎಲ್ಲ ಪೋಷಕರು ಆಸೆ ಪಡುವಂಥದ್ದು ನಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೀಬೇಕು, ಅದರ ಒಟ್ಟಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದಬೇಕೆನ್ನುವಂಥದ್ದು ಎಲ್ಲ ಒಂದು ಅಪ್ಪ ಅಮ್ಮಂದಿರ ಕನಸು. ಬಹುಶಃ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಇಂಥ ಒಂದು ಸಂಸ್ಕಾರವನ್ನು ನೀಡುವಂತಹ, ನೈತಿಕ ಶಿಕ್ಷಣವನ್ನು ನೀಡುವಂಥ ಶಾಲೆಗಳಿದ್ದಾಗ ಖಂಡಿತವಾಗಿಯೂ ಆ ವಿದ್ಯಾರ್ಥಿಯ ಒಂದು ವ್ಯಕ್ತಿತ್ವ ವಿಕಸನ ಆಗೋಕ್ಕೆ ಸಾಧ್ಯ. ಆ ವಿದ್ಯಾರ್ಥಿ
ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲ ಶಾಲೆಗಳಲ್ಲಿ ಇಂಥ ಶಿಕ್ಷಣ ಸಿಕ್ಕಿದಾಗ ಖಂಡಿತವಾಗಿಯೂ ಅದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಾಧ್ಯ ಆಗುತ್ತೆ. ಬಹುಶಃ ನಮಗೂ ಆಶೆ ಆಗ್ತಿದೆ, ನಮ್ಮ ಕಾಲದಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ, ನಮಗೆ ಅಂಥ ಒಂದು ಅವಕಾಶಗಳು ಸಿಕ್ಕಿಲ್ಲ ಎನ್ನುವಂಥದ್ದು ಒಂದು ಕಡೆ ಬೇಜಾರಾದರೆ, ಈಗೀಗ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಳ್ತಾ ಇದ್ದಾವೆ. ಈಗಿನ ಒಂದು ಪೀಳಿಗೆಗೆ ಅಂದರೆ ಮುಂದಿನ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ, ಅಂದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗುತ್ತಲ್ಲ ಎನ್ನುವಂಥ ಖುಷಿ ಇನ್ನೊಂದು ಕಡೆ ಇದೆ. ಇವತ್ತು ಈ ಒಂದು ಶಾಲಾ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡ್ವಿ. ಅಂದರೆ ಒಂದು ಶಾಲಾ ಕಟ್ಟಡ ನಿರ್ಮಾಣ ಮಾಡಿದರೆ ದೇವಸ್ಥಾನ ನಿರ್ಮಾಣ ಮಾಡಿದಷ್ಟು ಪುಣ್ಯ ಬರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ಪ್ರತಿಯೊಬ್ಬರೂ ಕೂಡ ಅದು ಅವರು ಏನೋ ದಾನ ಮಾಡಿರ್ಬೋದು, ಅಥವಾ ಅವರ ಶ್ರಮದ ಮೂಲಕ ಆ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರ್ಬೋದು. ಈ ಒಂದು ಶಾಲಾ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಂಥ ಎಲ್ರಿಗೂ ಕೂಡ ಆ ಪುಣ್ಯ ಖಂಡಿತವಾಗಿಯೂ ಬರುತ್ತೆ ಎನ್ನುವಂಥದ್ದು ಅಕ್ಷರ ಸತ್ಯ. ಹಾಗೆ ನಮಗೆ ಕೂಡ ಬಹುಶಃ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಕೂಡ ನಾನು ಹೇಳುವಂಥದ್ದು, ಇಂಥ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀತಿರುವಂಥ ನೀವು ಖಂಡಿತವಾಗಿಯೂ ಧನ್ಯವಂತರು. ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಿ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಹುಶಃ ಇಲ್ಲಿ ಈ ಭಾಗದಲ್ಲಿ ಎಲ್ಲ ನಮ್ಮ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಎಲ್ಲರೂ ಸದಸ್ಯರಾಗಿದ್ದಾರೆ. ನೀವೆಲ್ಲರೂ ಕೂಡ ಆ ಒಂದು ಕುಟುಂಬದ ಮಕ್ಕಳಾಗಿರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ PUC ಎಜುಕೇಷನ್ ಎಲ್ಲ ಮುಗ್ದ ನಂತರ ನೀವು ಯಾವುದೇ ರೀತಿಯ ಕೋರ್ಸ್ ಮಾಡುವಂಥ ಸಂದರ್ಭದಲ್ಲಿ ಕ್ಷೇತ್ರದಿಂದ ಕೂಡ ಸುಜ್ಞಾನ ನಿಧಿ ಎನ್ನುವಂಥ ಒಂದು ಸ್ಕಾಲರ್ಶಿಪ್ಪನ್ನು ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ ಸದಸ್ಯರ ಮಕ್ಕಳಿಗೆ. ಅದರಲ್ಲಿ ಕೂಡ ನೀವು ಆ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೋದು ಅಂತ ಹೇಳುತ್ತಾ, ಈಗಾಗಲೇ ಹೇಳಿದರು 2015ನೇ ಇಸ್ವಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಕ್ಷೇತ್ರದಿಂದ ಸಹಾಯಧನ ಒದಗಿ ಬಂದಿತ್ತು ಅಂತ ಹೇಳಿ ಬಹುಶಃ ಇವತ್ತಿನ ಮುಂದಕ್ಕೆ ಕೂಡ ಈ ಒಂದು ಕಟ್ಟಡ ರಚನೆ ಆಗುವಂಥ ಸಂದರ್ಭದಲ್ಲಿ ಕ್ಷೇತ್ರದಿಂದ ಖಂಡಿತವಾಗಿಯೂ ಸಹಾಯಧನವನ್ನು ನಾವು ನಿರೀಕ್ಷೆ ಮಾಡಬಹುದು. ಯಾಕಂತ ಹೇಳಿದರೆ ಪೂಜ್ಯರು ಗ್ರಾಮೀಣ ಅಭಿವೃದ್ಧಿಗೆ ಎಷ್ಟು ಒತ್ತನ್ನು ಕೊಡ್ತಿದ್ದಾರೋ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಅದರೊಂದು ಅಭಿವೃದ್ಧಿಗೆ ಕೂಡ ಅಷ್ಟೇ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ಈ ಒಂದು ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಕೂಡ ಕ್ಷೇತ್ರದಿಂದ ನಾವು ಸಹಾಯಧನವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳುತ್ತಾ, ಬಹುಶಃ ಇವತ್ತು ವೇದಿಕೆಯಲ್ಲಿ ತುಂಬ ಜನ ಕೊಡುಗೈ ದಾನಿಗಳು ಇದ್ದಾರೆ. ಬಹುಶಃ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅತಿ ಹೆಚ್ಚು ಅವರು ಏನು ಸಹಾಯವನ್ನು ಮಾಡುವಂಥ ಸಹಕಾರವನ್ನು ಕೊಡಬೇಕಂತ ಹೇಳಿದರೆ ಅವರಿಗೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ಸ್ಥಳ ಸಾನ್ನಿಧ್ಯ ದೇವರು ಅವರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ. ಯಾಕಂತ ಹೇಳಿದರೆ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟರೆ ಸಮಾಜಕ್ಕೆ ಒಂದಷ್ಟು ಪ್ರಯೋಜನ ಆಗುತ್ತೆ. ಹಾಗಾಗಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ, ಅದೇ ರೀತಿ ಮಕ್ಕಳಿಗೆ ಕೂಡ ಉತ್ತಮವಾದಂಥ ಭವಿಷ್ಯವನ್ನು ದೇವರು ಕರುಣಿಸಲಿ. ಎಲ್ಲ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಈ ವೇದಿಕೆಯಲ್ಲಿ ಯಾರು ಗಣ್ಯಾತಿ ಗಣ್ಯರು ಕೂತ್ಕೊಂಡಿದ್ದಾರ ಅಂಥ ಒಂದು ಮಟ್ಟಕ್ಕೆ ಏರುವಂಥ ಒಂದು ಶಕ್ತಿಯನ್ನು ಎಲ್ಲ ದೇವರುಗಳು, ನೀವು ನಂಬಿದಂಥ ದೇವರುಗಳು ನಿಮಗೆ ಒದಗಿಸಿಕೊಡಲಿ ಅಂತ ಕೇಳಿಕೊಳ್ಳುತ್ತಾ, ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನು ಬೇಡುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ ಶ್ರೀ ಸುರೇಶ್ ಎಯ್ಯಾಡಿ ಇವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಸ್ಥಳ ಸಾನ್ನಿಧ್ಯವನ್ನು ನೆನೆಸುತ್ತಾ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಈ ಶಾಲೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಇದೀಗ ನಿರ್ಗಮಿಸಿದ ನಮ್ಮ ಮುಂಬಯಿಯ ಕೊಡುಗೈ ದಾನಶೂರ ಕರ್ಣಂತೆ ಖ್ಯಾತಿಯನ್ನು ಪಡೆದಂತಹ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರೇ ಹಾಗೂ ನಮ್ಮ KK ಶೆಟ್ಟಿಯವರು ಮತ್ತು RK ಶೆಟ್ಟಿಯವರು, ಅದೇ ವೇದಿಕೆಯಲ್ಲಿ ನನ್ನ ತಂಗಿ ನಮ್ಮ ಚೈತ್ರ ಕುಂದಾಪುರವರು ಮತ್ತು ಅಧ್ಯಕ್ಷರಾದಂಥ ಶ್ಯಾಮ್ ಭಟ್ರೆ. ನನಗೆ ಇವತ್ತು ಇಲ್ಲಿ ಈ ಮಕ್ಕಳಲ್ಲಿ ಒಂದು ಶಿಸ್ತು ನೋಡಿ ತುಂಬ ಸಂತೋಷವಾಯಿತು. ಅದು ಕೂಡ ವಿಶೇಷವಾಗಿ ಇಲ್ಲಿ ಕೂತ್ಕೊಂಡಂಥ ಒಂದು 5-6 ಮಕ್ಕಳಿದ್ದರು. ಆದರೆ ಒಂದು ಹುಡುಗಿ ನನಗೆ ತುಂಬ ಗಮನಕ್ಕೆ ಬಂತು. ಶಾಯದ್ ಆ ಹುಡುಗಿ ಅಲ್ಲಿದ್ದಾಳೆ ಅಂತ ಕಾಣುತ್ತೆ. ಆ ಹೂ ಇಟ್ಟಂಥ ಹುಡುಗಿ, ಅವಳ ಒಂದು ಭಕ್ತಿಗೀತೆ ಮತ್ತು ಎಕ್ಸ್ಪ್ರೆಷನ್ ನೋಡುವ, ಎಸ್ ಅವಳ ಒಂದು ಎಕ್ಸ್ಪ್ರೆಷನ್ ನೋಡಿ ತುಂಬ ಸಂತೋಷವಾಯಿತು.
ಒಂದು ಸಂಸ್ಕಾರಯುತವಾಗಿ ಅವಳು ತುಂಬ ಎಕ್ಸ್ಪ್ರೆಷನ್ ಆಗಿ ನಮ್ಮ ಒಂದು ಧಾರ್ಮಿಕವಾದಂಥ ಒಂದು ಹಾಡನ್ನು ಹಾಡ್ತಾ ಈ ಮಕ್ಕಳಲ್ಲಿ ನೋಡುವಾಗ ತುಂಬ ಸಂತೋಷವಾಗ್ತದೆ. ಈ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ದೇವಸ್ಥಾನದ ಜೊತೆ ಶೈಕ್ಷಣಿಕ ಹಾಗೂ ಕ್ರೀಡೆ ಈ ಎಲ್ಲದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿಸಿದ್ದೇನೆ. ಈ ಕ್ರೀಡೆ ಆಗುವಾಗ ಕೂಡ ನಾನು ಇಲ್ಲಿ ಬಂದಿದ್ದೇನೆ. ನಾನು ಕಬಡ್ಡಿಯ ದೊಡ್ಡ ಒಂದು ಆಟಗಾರ ಮತ್ತು ನಾನು ಕಬಡ್ಡಿಯ ದೊಡ್ಡ ಪ್ರೇಮಿ ಕೂಡ. ಇಲ್ಲಿಂದ ತುಂಬ ಜನ ನಮ್ಮ ಮುಂಬೈಯಲ್ಲಿ ನಡೆಯುವಂಥ ಕಬಡ್ಡಿಗಳಿಗೆ ಭಾಗವಹಿಸಿ ನಮ್ಮ ಜೊತೆ ಸೇರಿಕೊಂಡಿದ್ದವರಿದ್ದಾರೆ. ಸುರೇಶ್ ಶೆಟ್ಟಿ ಅವರಾಗಿರಲಿ, ಹಾಗೆ ನಮ್ಮ ಪ್ರದೀಪಣ್ಣ, ಇವರೆಲ್ಲ ನಮ್ಮ ಜೊತೆ ಕ್ರೀಡೆಯಲ್ಲಿ ಭಾಗವಹಿಸಿದ್ದವರು. ಈ ಶಿಲಾನ್ಯಾಸ ಅಂದರೆ ನೂತನ ವಿಸ್ತರಿತ ಕಟ್ಟಡ ವ್ಯಾಸ ಬ್ಲಾಕ್ ಮತ್ತು ಶಿಶ್ರದ ಬ್ಲಾಕ್ ಇದರ ನಿರ್ಮಾಣ ಆದಷ್ಟು ಬೇಗ ಆಗಲಿ, ದಾನಿಗಳ ಸಹಕಾರದಿಂದ. ಅದೇ ರೀತಿ ಇನ್ನಷ್ಟು ಮಕ್ಕಳು ಇಲ್ಲಿ ಕಲಿತು ಉನ್ನತ ಮಟ್ಟಕ್ಕೆ ಏರಲಿ ಅನ್ನುವಂಥ ಒಂದು ಆಶೆಯನ್ನು ಆಶಿಸ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಜೈ ಹಿಂದ್. ಸಂಬಾರು ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಮಹಾಲಿಂಗೇಶ್ವರ ದೇವರಿಗೆ ಅಡ್ಡ ಬರೋದು ಅಂಚನೆ ಗ್ರಾಮ ಸಾನ್ನಿಧ್ಯ ಅಂಚಿನ ಪೂರ ದೇವರುಗಳ ಅಡ್ಡ ಬರೋದು ಅಂಚನೆ ವೇದಿಕೆ ಹಸಿನಾರಾಯಣ ಪೂರಗಳ ನಮಸ್ಕಾರ ಅಂತಂದು ಅಂಚನೆ ವೇದಿಕೆದ ಎದುರುಕೊಳ್ಳಂಚಿನ ಕಿರಿಯ ಎಲ್ಲೆಲ್ಲೆ ಚೌಕಲೆಗಳ ಅಂಚನೆ ಹಾಕಲ ಅಪ್ಪಮ್ಮಗಳ ನಮಸ್ಕಾರ ಅಂತಂದು ಯಾನು ಈ ದೇವಸ್ಥಾನದ ಪ್ರಥಮವಾದ ಬರ್ತದೆ. ದಾದ ಬಣ್ಣ ಮುಲ್ಪದ ಪರಿಸರ ಅಂತೂನಾಗ ಮಸ್ತ್ ಖುಷಿ ಅಂಡ್ ಲಾಸ್ಟ್ ಟೈಮು ಯಾನು ಬೆಳ್ತಂಗಡಿ ತಾಲೂಕು ಇಪ್ಪುಣು ಏನ ಬೇಲೆ ಲಾಸ್ಟ್ ಟೈಮ್ ಮುಲ್ಪದಾಕ್ಲು ಮಸ್ತ್ ಜನ ಬತ್ತಿತ್ತಾರೆ ಬೆಳ್ತಂಗಡಿ ಒಂಜಿ ಬಲ್ಲು ಇಪ್ಪುನ ಪ್ರೋಗ್ರಾಮ್ಗು ಆ ವಿಷಯ ದ್ವಾರ ಎಂಗೆ ಮುಲ್ಪದಾಕ್ಲು ಪಡೆದ ಪರಿಚಯ ಅಂಡ್ ಪಂಡ ಆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಯಾನು ಕಾರ್ಯದರ್ಶಿ ಆದ ಉಲ್ಲ ವೇಣೂರು ಪಕ್ಕ ಮುಲ್ಪ ಬಲ್ಲು ಇಪ್ಪುನ ಪ್ರೋಗ್ರಾಮ್ ಬತ್ತಿಪ್ಪುನಾಗ ಆ ದೇವಸ್ಥಾನದ ಡೋನರ್ ಯಾಣಾದೈತೆ ಪೂರ ಪ್ರೈಸ್ಗಳ ಅಪ್ಪಗ ಎಲ್ಲ ಊರದ ಜಾಡಕ್ಕೂ ಮಲ್ಪ ಬಲ್ವೈತು ಬಾರಿ ಪ್ರಥಮವಾದ ಪ್ರೈಸ್ ದೆತ್ತೊಂಡೆ ಬಣ್ಣ ಮಸ್ತ್ ಖುಷಿ ಅಂಡಿ ಅಂಚಾಡ್ದಾರ ಎಂಕ ಮುಗ್ಲು ಪಂಡರಿ ಎಂಗ್ಲ ಅಂಚಿನ ದೇವಸ್ಥಾನ ಉಂಡು ಈರ್ಲ ಬರಡು ಪಂಡದಂದು ಅಂಚಾಡ್ದಾರ ಲಾಸ್ಟ್ ಟೈಮ್ ಬತ್ತದ ಪೋಯ ತೂನಾಗ ಮುಲ್ಪ ಶಾಲೆ ವಿಷಯ ಪಂಡೇರು ಅಪ್ಪ ತೂಕ ಆ ಮಹಾಲಿಂಗೇಶ್ವರ ದೇವರು ದಾದಂಡ ನಮಗೆ ಸಹಾಯ ಮಲ್ಪರಾಗ ಅವಕಾಶ ಕೊಡು ನನ್ನ ಖಂಡಿತ ಮಲ್ಪಗ ಪಂಡದೊಂಜಿ ಪಾತ್ರ ಪಂಡದೈತೆ. ಅದಕ್ಕೋಸ್ಕರ ಇನ್ನು ಬೈದೆ ದಾದಂಡ ಏನಾದ್ರು ಕಿಂಚಿತ್ ಸಹಾಯ ಈ ದೇವಸ್ಥಾನಕ್ಕೆ ಮಲ್ಪ ಇತರ ಜೋಕುಲ್ನ ವಿಷಯದಾದ ಪಂಡ ಇತ್ತೆ ನಮ್ಮ ಎಂಕ್ಲ ಕಲ್ಪನಂಚಿನ ಸಂದರ್ಭ ಎಂಕ್ಲ 4 ಕಿಲೋಮೀಟರ್ 5 ಕಿಲೋಮೀಟರ್ ಶಾಲೆಗೆ ನಡೆದು ಹೋದು ಎಂಗ್ಲ ವಿದ್ಯಾಭ್ಯಾಸನ ಪಡತ್ತಾ ಅಪ್ಪಗ ಎಂಕ್ಲಿಗೆ ಮೊಬೈಲ್ ಇಜ್ಜಿ ಎಂಕ್ಲಿಗೆ ಇತ್ತಿನಂಚಿನ ಶಕ್ತಿ ಹೆಂಚಿನ ಮಂಡ ಅಪ್ಪೆ ಮಡ ಪುಳಿತಾಡೋರು ದಾ ಪಂಡ ಈ ಪೆಟ್ಟು ತಿಂದದು ಎಂಕ್ಲ ಕಲ್ತೊಂದಿತ್ತ ಅಂಡ್ ಇತ್ತೆಜ್ಜದ ಜೋಕ್ಲೆಗೆ ಅಪ್ಪೆ ಗಾಡಿ ಲೆತ್ತೊಂದು ಪೊಪ್ಪೇರಿ ವಿದ್ಯಾಭ್ಯಾಸಕ್ಕೆ ಮಲ್ಲ ಶಾಲೆಗೆ ಡೋನರ್ ಕೊಡ್ದು ವಿದ್ಯಾಭ್ಯಾಸ ಪಡೆಯವನರಿ ಆಂಡ ಸಂಸ್ಕೃತಿ ಹೆಂಚಿನ ಪಣ್ಪಣ ವಿದ್ಯಾಭ್ಯಾಸ ಮಲ್ಪಣಂಚಿನ ಆಕ್ಲೆಗೆ ಜೋಕ್ಲೆ ದಾದ ಪಡೆದು ಗೊತ್ತಿ ಪೂಜಿ ಇಂದು ಶಾಲೆ ತೂನಾಗ ಎಕ್ಕಡದು ಬಕ್ಕ ತೂಂದಿಲ್ಲ ರಡ್ಡರ ಗಂಟದ ಕೈ ಜೋಗಳು ಕುಳೊಂದಿಲ್ಲ ಮಸ್ತ್ ಬೇಜಾರಾವನುಂಡು ಕೈಕಾರ್ಗೆ ಬೇಡ ಹಾಪುಂಡ ಹೆಂಚಿನ ಹಾಪುಣ ಅನ್ನೋದು ದಾದ ಪಂಡ ಆ ಮಹಾಲಿಂಗೇಶ್ವರ ದೇವರೇ ಮುಕ್ಲೆ ಭಾರಿ ಎಡ್ಡ ಶಕ್ತಿ ಕೊಡ್ತೀರಿ 7 ಗಂಟೆ ಮುಟ್ಟಲ್ಲ ಕುಲ್ಲುಲೆ ಜೋಕ್ಲೆ ನಿಕ್ಲೆ ದಾಳ ಹಾಪುಜಿ ಪಂಡದಲ್ಲಿ ದಾ ಪಂಡ ಈ ಉತ್ಸಾಹ ಉಂಡು ಜೋಕಳ್ಳ ಅವೇ ಲೆಕ್ಕ ದುಂಬದ ದಿನಕ್ಕೆ ಚೈತ್ರ ಕುಂದಾಪುರ ಅವಡು ಸದಸ್ಯ ಶೆಟ್ಟಾಡು ಮಸ್ತ್ ಜನ ಬರ್ತದೆ ಪಾತ್ರದ ಪೋಯರು ವೇದಿಕೆ ಅಂಡ ಅಕ್ಲೊಂಜಿ ಪಾತೆರ ಪಂಡರಿ ನಮ್ಮ ಮಸ್ತ್ ದೂರದ ಜನಕ್ಕಳೆಲ್ಲ ಇರ್ತದೆ ಎಂಕ್ಲ ವಿದ್ಯಾಭ್ಯಾಸ ಎಂಕ್ಲ ಶಾಲೆ ಮಲ್ಪರಾಗಿ ದಾದನ ಕೊಡುಗೆ ದಾಣಿಯಾದ ಬರೋದು ಪಂಡದಂದು ಅಂಚತ್ತದೆ ನನ್ನ ನಿಕ್ಲು ನೆನತುರುಡು ಎಂಕ್ಲ ಮಲ್ಲಾನಗ ಎಂಕ್ಲೇ ಶಾಲೆ ಮಲ್ಪೋಡು ಮಲ್ಪ ಎಂಕ್ಲ ಸ್ವತಃ ಮಲ್ಪೋಡು ಪಂಪಣೆ ದೃಢವಾದ ನಂಬಿಕೆದಿರ್ಲೆ ಆ ನಂಬಿಕೆದ ಮಿತ್ತು ಪೋಲೆ ಬೊಕ್ಕ ದಾನಡು ಮಲ್ಲ ದಾನ ವಿದ್ಯಾದಾನಂದಲ ಪಡೆದಲ್ಲಿ ಆ ದಾನ ನಿಗಳ ಪೂರುಂಡು ಪಂಡದೆ ದಾದನ ಪಾತ್ರೆ ತಪ್ಪಿತ್ತು ಕ್ಷಮಿಸ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಶ್ಯಾಮ್ ಭಟ್ ಏತಡ್ಕ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಈ ಊರಿನಲ್ಲಿ ಆರಾಧಿಸಲ್ಪಡುವ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡುತ್ತಾ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಒಬ್ಬರಿಂದ ಒಬ್ಬರು ಗಣ್ಯರು ಉಪಸ್ಥಿತರು ಇದ್ದರು. ಸದಾಶಿವ ಶೆಟ್ಟರು, ಕೆ ಕೆ ಶೆಟ್ಟಿ ಮತ್ತು ರಾಕೇಶ್ ಶೆಟ್ಟಿ ಅವರನ್ನು ಹೆಚ್ಚು ಪರಿಚಯ ಇಲ್ಲ.
ಇವರಿಬ್ಬರು ಮತ್ತು ಶಶಿಕಲಾ ಇವರನ್ನು ಪರಿಚಯ ಉಂಟು. ಧರ್ಮಸ್ಥಳ ಧರ್ಮಾಧಿಕಾರಿ ಕಾವಂದೂರು ವೀರೇಂದ್ರ ಹೆಗಡೆಯವರನ್ನು ಪ್ರತಿನಿಧಿಸಿ ಎಲ್ಲ ಸಂಸ್ಥೆಗಳಿಗೂ ಅವರು ದೇಣಿಗೆ ಕೊಡ್ತಾರೆ. ಕೆ ಶೆಟ್ಟರು ಮತ್ತು ಸದಾಶಿವ ಶೆಟ್ಟರನ್ನು ನಾನು ಇತ್ತೀಚೆಗೆ ಏತರ್ಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿ ಮಾಡಿದ್ದೇನೆ. ಅದಕ್ಕೂ ಅವರು ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮಿಂದಾದ ಸಹಾಯ ಮಾಡಿದ್ದಾರೆ. ಇಂಥ ದಿಗ್ಗಜರನ್ನು ಕರೆಯುವಾಗ ನನ್ನನ್ನು ಯಾಕೆ ಕರೀತಾರಪ್ಪ ಅಂತ ನನಗೆ ನನ್ನನ್ನು ಆಮಂತ್ರಿಸುವುದರಲ್ಲಿ ಸ್ವಲ್ಪ ಸಂಶಯ ಬಂತು. ನಾನು ಇವರೆಲ್ಲ ದೊಡ್ಡ ಬಂಡೆಗಳು, ಆನೆಗಳು, ನಾನು ಚಿಕ್ಕ ಇರುವೆ, ನನ್ನನ್ನು ಯಾಕೆ ಕರೆಸಿದ್ರು ಅಂತ ಆಯಿತು. ಮತ್ತೆ ಆಲೋಚನೆ ಮಾಡಿದೆ, ಏನೋ ಅನುಬಂಧ ಇರಬೇಕು. ನನ್ನನ್ನು ಇಷ್ಟು ಪ್ರೀತಿಯಲ್ಲಿ ಕರೆಯುವಾಗ ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಒಂದು ಅನುಬಂಧ ಇದಿರಬೇಕು. ಒಂದು ಊರಿನಲ್ಲಿ ಊರು ಸುಸ್ಥಿತಿಯಲ್ಲಿ ಇರಬೇಕಾದರೆ ಅಲ್ಲಿ ಒಂದು ದೇವಸ್ಥಾನ ಇರಬೇಕು, ಒಂದು ವಿದ್ಯಾಮಂದಿರ ಇರಬೇಕು. ಇದೆರಡನ್ನು ಒಟ್ಟಿಗೆ ನಡೆಸೋರು ಬಹಳ ಅಪರೂಪ. ಇಲ್ಲಿ ಮಾಲಿಂಗೇಶ್ವರ ದೇವರ ಹೆಸರಿನ ಟ್ರಸ್ಟಿನಲ್ಲಿ ಈ ವಿದ್ಯಾಮಂದಿರವನ್ನು ನಡೆಸ್ತಾರೆ. ಇದು ಒಂದೇ ಆಡಳಿತ. ನನ್ನ ಪೂರ್ವಜರು ಏತರ್ಕದಲ್ಲಿ 100 ವರ್ಷದ ಮೊದಲು ಒಂದು ಶಾಲೆಯನ್ನು ಕಟ್ಟಿಸಿದರು. ಅದರ ನಂತರ 1948ರಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದರು. ಇದು ಒಂದು ಏನೋ ಅನುಬಂಧ ಅಂತ ಇರಬೇಕು. ಅದಕ್ಕಾಗಿ ನಾನು ಒಪ್ಪಿ ಇಲ್ಲಿ ಬಂದಿದ್ದೆ. ನಾನು ಭಾಷಣಕಾರ ಅಲ್ಲ, ಆದರೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಒಂದು ವಿದ್ಯಾಮಂದಿರವನ್ನು ಕಟ್ಟುವುದು ಅಷ್ಟು ಸುಲಭದ, ಕಟ್ಟುವುದಾದರೂ ಆಗ್ಬೋದು, ಅದು ನಡೆಸೋದು ಭಾರಿ ಕಷ್ಟದ ಕೆಲಸ. ಈ ಹಳ್ಳಿಯಲ್ಲಿ ನಾನು ಹಳ್ಳಿ ಅಂತ ತಿಳಿದಿದ್ದೇನೆ. ಇವತ್ತು ಬರುವಾಗ ನೋಡಿದೆ, ಇದು ತುಂಬ ಹಳ್ಳಿ. ಇಲ್ಲಿ ಸಾಧಾರಣ 400 ವಿದ್ಯಾರ್ಥಿಗಳಿದ್ದರೆ ನನಗೆ ಎದೆ ತುಂಬಿ ಬಂತು. ಇದನ್ನು ಇಲ್ಲಿಯ ಪ್ರಿನ್ಸಿಪಾಲು, ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗವನ್ನು ನಾನು ಮೆಚ್ಚಲೇಬೇಕು. ತಾವು ಅಷ್ಟೊಂದು ಸ್ಥಿತಿವಂತರಲ್ಲ ಇದ್ದರೂ ಇಲ್ಲಿ ತಮ್ಮ ಸ್ವಾರ್ಥವನ್ನು ಮರೆತು ನಿಮಗೆಲ್ಲರಿಗೂ ವಿದ್ಯಾದಾನ ಮಾಡ್ತಾರೆ. ನೀವು ಅವರಿಗೆ ಚಿರಋಣಿಗಳಾಗಬೇಕು. ಎಲ್ಲಿ ಹೋದರೂ ಅವರಿಗೆ ಗೌರವ ಸಲ್ಲಿಸಬೇಕು. ಇದು ನನ್ನ ಒಂದು ಕಿರುಮಾತು. ಇನ್ನೊಂದು ಕಿರುಮಾತು, ನೀವು ಭಾರಿ ಶಿಸ್ತಿನಿಂದ ಕೂತಿದ್ದೀರಿ. ನಿಮಗೆ ಹೇಗೆ ಶಿಸ್ತು ಕಲಿಸಿದ್ದಾರೆ ಅಂತಲೇ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಪ್ರೀತಿಯಲ್ಲಿ ಶಿಸ್ತು ಕಲಿಸಬೇಕು. ನಾವು ಕಲಿಯುವಾಗ ಹಾಗಲ್ಲ. ನಮಗೆ ನಾಗರ ಬೆತ್ತದಲ್ಲಿ, ನಾನು ತಿಳಿಲಿಲ್ಲ, ನಾಗರ ಬೆತ್ತದಲ್ಲಿ ಹೊಡಿತಿದ್ರು. ಈಗ ಹೊಡೆದ್ರೆ ಪೊಲೀಸ್ ಕಂಪ್ಲೇಂಟ್ ಹೊಡಿತು ಇದ್ರು. ಆದರೆ ನಿಮ್ಮ ಶಿಸ್ತನ್ನು ನಾನು ಮೆಚ್ಚಿದ್ದೇನೆ. ನೀವು ಕನಸು ಕಾಣಬೇಕು. APJ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಕನಸು ಕಾಣಿ ಮಕ್ಕಳೇ ಅಂತೇಳಿ. ನಾನು ದೊಡ್ಡವನಾಗುವಾಗ ಇಂಥವನಾಗಬೇಕು, IPS ಆಗಬೇಕು, ಕಲೆಕ್ಟರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್. ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಕನಸು ಮಾಡೋದನ್ನು ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಮತ್ತು ಟೀಚರ್ಸ್ ಹತ್ರ ಅದನ್ನು ಡಿಸ್ಕಸ್ ಮಾಡಿ, ನಾನು ಇಂಥವನಾಗಬೇಕು ಅಂತ ಇದ್ದೇನೆ ಅಂತೇಳಿ. ಅದರ ಸಾಧಕ ಬಾಧಕವನ್ನು ತಿಳಿಯಿರಿ. ನಿಮಗೆ ಒಪ್ಪಿಗೆ ಇದ್ದರೆ ಅದನ್ನೇ ಮುಂದುವರಿಸಿ, ಇಲ್ಲ ಇದ್ದರೆ ನಿಮ್ಮ ಕನಸನ್ನು ಚೇಂಜ್ ಮಾಡಿ. ಕನಸಿಲ್ಲ ಇದ್ದರೆ ಯಾವ ಕೆಲಸವೂ ಆಗುವುದಿಲ್ಲ. ಹಾಗೆ ನೀವು ಸತ್ಪ್ರಜೆಗಳಾಗಬೇಕು. ಇಂಥ ಒಂದು ವಿದ್ಯಾಮಂದಿರ ನಿಮಗೆ ಸಿಕ್ಕಿದೆ, ನೀವೆಲ್ಲರೂ ಕೃತಾರ್ಥರು. ಇನ್ನೇನು ಹೇಳಬೇಕು ಅಂತ ಹೇಳಿದರೆ, ಈ ಶಾಲೆಯನ್ನು ನಡೆಸೋದು ಅಷ್ಟೊಂದು ಸುಲಭ ಅಂತಲ್ಲ ಹೇಳಿದಿಲ್ಲ. ಇಲ್ಲಿಯ ಆಡಳಿತ ವರ್ಗ ಮತ್ತು ಪ್ರಿನ್ಸಿಪಾಲ್ ಕುಸುಮ ಉಪಾಧ್ಯಾಯರು, ಇಲ್ಲಿಯ ಅವರು ಕುಸುಮ ಉಪಾಧ್ಯಾಯರ ಡಿಗ್ರಿ ನೋಡಿದೆ, MA B.Ed, ಅತಿ ಕ್ವಾಲಿಫೈಡ್ ಪ್ರಿನ್ಸಿಪಾಲ್ ನಿಮಗೆ ಸಿಕ್ಕಿದ್ದಾರೆ. ಅವರ ನೇತೃತ್ವ ಹೇಗಿರಬೇಕು ಅಂತೇಳಿ ನನಗೆ ಅವರಲ್ಲಿ ಒಂದು 2 ಮಿನಿಟ್ ಮಾತಾಡುವಾಗಲೇ ನನಗೆ ಅಂದಾಜೆ ಆಯಿತು. ಇಲ್ಲಿಯ ಸಿಬ್ಬಂದಿ ವರ್ಗ, ನಾನ್ ಟೀಚಿಂಗ್ ಸ್ಟಾಫು, ಅವರೆಲ್ಲ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ. ನೀವು ಕಸಕಡ್ಡಿ ಅಲ್ಲಿ ಹಾಕಿದರೆ ಅದನ್ನು ತೆಗಿತಾರೆ, ನಿಮ್ಮನ್ನು ಬೈಯುವುದಿಲ್ಲ. ನಿಮ್ಮ ಒಳ್ಳೆಯದಕ್ಕಾಗಿ ಅವರು ಹಗಲಿರುಳು ಕೆಲಸ ಮಾಡ್ತಾರೆ. ಅವರಿಗೆ ನೀವು ಅವರನ್ನು ಯಾವಾಗಲೂ ನೀವು ಸ್ಮರಿಸಿ ಉತ್ತಮ ಪ್ರಜೆಗಳಾಗಬೇಕು. ಉತ್ತಮ ಪ್ರಜೆಯಾಗುವಾಗ ಈ ಶಾಲೆಯನ್ನು ನೀವು ಮರಿಬೇಡಿ, ಯಾವಾಗಲೂ ಕೃತಾರ್ಥರಾಗಿ ಇರಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಶುಭ ನುಡಿಗಳನ್ನು ನುಡಿಯಬೇಕಾಗಿ ಶ್ರೀ ವಿಶ್ವನಾಥ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಆದ ಮೇಲೆ ಭಾಷಣ ಇಲ್ಲ. ನನ್ನನ್ನು ಶುಭ ನುಡಿಯುವುದಕ್ಕಾಗಿ 1-2 ಮಾತನಾಡೋದಕ್ಕಾಗಿ ಕೇಳಿದ್ದಾರೆ. ಎಲ್ಲರಿಗೂ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಪುಟಾಣಿಗಳೇ
ಹಾಗೂ ಮಾತೆಯರೇ, ಈ ಶಾಲೆಗೆ 10 ವರ್ಷ ಸಂದಿತು. ಮೊದಲು ಪ್ರಾಸ್ತಾವಿಕದಲ್ಲಿ ಹೇಳಿದಂತೆ 30 ಮಕ್ಕಳಿಂದ ಆರಂಭವಾದಂಥ ಈ ಶಾಲೆ ಈಗ 400 ಮಕ್ಕಳನ್ನು ದಾಟಿದೆ. ಇದು ನಮಗೆ ಸಂತೋಷದ ವಿಷಯ. ಆದರೆ ಈ ದೇವಸ್ಥಾನ ಹಾಗೂ ದಾನಿಗಳಿಂದಲೇ ಈ ಶಾಲೆಯು ನಡೆಯುತ್ತಾ ಇದೆ. ಮಕ್ಕಳು ಕೊಟ್ಟಂತಹ ಸಣ್ಣ ಟ್ಯೂಷನ್ ಫೀಸಿನಿಂದಾಗಿ ನಾವು ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಅದು ತುಂಬ ಕಷ್ಟವಾಗ್ತದೆ. ಈಗ ಬಂದಂತಹ ಕೆಲವು ದಾನಿಗಳು ಹಾಗೆ ಇದಕ್ಕೆ ಮೊದಲು ಸಹ ಹಲವು ಮಂದಿ ದಾನಿಗಳಿಂದ ಈ ಶಾಲೆಯು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳುವುದಕ್ಕೆ ನನಗೆ ಸಂತೋಷವಾಗ್ತದೆ. ಇನ್ನು ಮುಂದೆಯೂ ನಮಗೆ ಸ್ಥಳದ ಅವಕಾಶ ಇಲ್ಲದಿದ್ದುದರಿಂದ ನಮಗೆ 2 ಬ್ಲಾಕ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಇನ್ನು ಮುಂದಕ್ಕೆ ಇವತ್ತು ಶಿಲಾನ್ಯಾಸ ಮಾಡಿದ್ದೇವೆ. ಈ ಶಿಲಾನ್ಯಾಸ ಮಾಡಿದಂಥ ಈ ಕಟ್ಟಡವು ಅತಿ ಶೀಘ್ರದಲ್ಲಿ ಆಗಿ ನಮ್ಮ ಮುಂದಿನ ಶೈಕ್ಷಣಿಕ ವರ್ಷಕ್ಕಾಗುವಾಗ ಅದು ಸಂಪೂರ್ಣವಾಗಲಿ ಎಂದು ಹೇಳುತ್ತಾ, ನಾನು ಕೊಡುವುದನ್ನು ಪೋಸ್ಟ್ಪೋನ್ ಮಾಡೋದಿಲ್ಲ. ಈ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಪ್ರಿನ್ಸಿಪಾಲು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಪ್ರಥಮ ದೇಣಿಗೆಯನ್ನು ನಿಮಗೆ ಹಸ್ತಾಂತರ ಮಾಡಲು ಬಯಸುತ್ತೇನೆ. ನಮ್ಮ ಶಾಲಾ ಮಾತಾಶ್ರೀಯಾದ ಶ್ರೀಮತಿ ಆಶಾ ಇವರು. ಎಲ್ಲರಿಗೂ ನಮಸ್ತೆ. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಇತರ ಎಲ್ಲದರ ಮೂಲವಾಗಿದೆ. ವಿಭಿನ್ನ ಕ್ಷೇತ್ರಗಳಿಗೆ ಉತ್ತಮ ಕೊಡುಗೆಗಾಗಿ ಹೆಸರುವಾಸಿಯಾದ ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಗೌರವಾನ್ವಿತ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧಾರ್ಮಿಕ ಸಂಸ್ಥೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಕೊಡುಗೈ ದಾನಿಯಾದ ಕಾರ್ಯಕ್ರಮದ ಇನ್ನೊಂದು ಕೇಂದ್ರ ಬಿಂದುವಾದಂತಹ ಶ್ರೀ ಗೌರವಾನ್ವಿತ ಶ್ರೀ ಕೆ ಶೆಟ್ಟಿ ಕುತ್ತಿಕಾರ್ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವಿದ್ಯಾಸಂಸ್ಥೆಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ಬಹಳಷ್ಟು ಎಲ್ಲ ರೀತಿಯ ಕೊಡುಗೆಯನ್ನು ನೀಡುವ, ಸ್ವಂತಕ್ಕೆ ಕಡಿಮೆ ಹಾಗೂ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡುವ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಕೆ ಶ್ಯಾಮ್ ಭಟ್ ಏತಡ್ಕ ದಂಪತಿಗಳಿಗೆ ನಮ್ಮ ಅಂತರಾಳದ ಧನ್ಯವಾದಗಳು. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ರಘುರಾಮ್ ಶೆಟ್ಟಿ ಕೂಳೂರು ಕನ್ಯಾಣ, ಕುಮಾರಿ ಚೈತ್ರಾ ಕುಂದಾಪುರ, ಶ್ರೀ ಹರೀಶ್ ಶೆಟ್ಟಿ ಕಡಂಬಾರು, ಶ್ರೀಮತಿ ಶಶಿಕಲಾ ಸುವರ್ಣ, ಶ್ರೀ ಸುರೇಶ್ ಇಯಾಡಿ ಇವರುಗಳಿಗೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ವಿಶ್ವನಾಥ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸುರೇಶ್ ಶೆಟ್ಟಿಯವರಿಗೂ ಹಾಗೂ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಟ್ರಸ್ಟಿಗಳಿಗೂ, ನಿರ್ದೇಶಕರಿಗೂ ಹಾಗೂ ಸರ್ವ ಸದಸ್ಯರಿಗೂ ಹೃದಯಸ್ಪರ್ಶಿ ನಮನಗಳು. ಶಾಲಾ ಪ್ರಾಂಶುಪಾಲೆಯವರಾದ ಶ್ರೀಮತಿ ಕುಸುಮಾ ಪ್ರಶಾಂತ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ರಕ್ಷಕ ಶಿಕ್ಷಕ ಸಂಘದ ಹಾಗೂ ಮಾತೃಮಂಡಳಿಯ ಪದಾಧಿಕಾರಿಗಳಿಗೂ ಅಂತರಾಳದ ಧನ್ಯವಾದಗಳು. ನೆರೆದಿರುವ ಎಲ್ಲ ಪೋಷಕರಿಗೂ ಅಂತರಾಳದ ನಮನಗಳು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ವಿಡಿಯೋಗ್ರಾಫಿಕ್ ನಡೆಸಿಕೊಟ್ಟ ನಮ್ಮ ಮೀಡಿಯಾ ಹಾಗೂ ಅಬ್ಬಕ್ಕ ಮಾಧ್ಯಮದ ಮಿತ್ರರಿಗೂ, ಫೋಟೋಗ್ರಾಫಿಯನ್ನು ನಡೆಸಿಕೊಟ್ಟ ಸೌಪರ್ಣಿಕ ಡಿಜಿಟಲ್ ಸ್ಟುಡಿಯೋ, ಸೌಂಡ್ ಸಿಸ್ಟಮ್ನಲ್ಲಿ ಸಹಕರಿಸಿದ ದೇವಿ ಸೌಂಡ್ಸ್ ಅವರಿಗೂ ಧನ್ಯವಾದಗಳು.